ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಈ ಕಂತಿನಿಂದ ಸುಂದರಕಾಂಡದ ಮತ್ತೊಂದು ಮಜಲಿಗೆ ಹೋಗ್ತಾ ಇದ್ದೀವಿ. ಹನುಮಂತ ಸೀತೆಯನ್ನು ಅಶೋಕವನದಲ್ಲಿ ಕಂಡ ಸನ್ನಿವೇಶ. 19ನೇ ಸರ್ಗ ಕೃಚ್ಛ್ರಗತ ಸೀತೋಪಮಾಹ ಅಂತಲೇ ತುಂಬ ಒಳ್ಳೆಯ ಕಾವ್ಯ ಭಾಗ ಇದು. ಸೊರಗಿದ ಬಳಲಿದ ದುಃಖತಪ್ತೆಯಾದ ಸೀತೆಯನ್ನು ಹೋಲಿಸುವ ಬಗೆ ಎಂಥದ್ದು ಅದನ್ನಷ್ಟನ್ನು ಆದಿಕವಿಗಳು ಇಲ್ಲಿ ಮಾಡಿದ್ದಾರೆ. ಇದು ಒಂದು ಬಹಳ ಪ್ರಖ್ಯಾತವಾದ ಭಾಗವೂ ಹೌದು. ವಾಲ್ಮೀಕಿ ಮಹರ್ಷಿಗಳ ಉಪಮಾ ನಿರ್ಮಾಣ ಶಕ್ತಿ ಏನು ಅಂತನ್ನೋದು ಕೂಡ ಗೊತ್ತಾಗುತ್ತದೆ. ಒಂದು ವಸ್ತುವನ್ನು ಮನಮುಟ್ಟುವಂತೆ ವರ್ಣಿಸಬೇಕು ಅಂತಂದರೆ ಇನ್ಯಾವುದಾದ್ರೂ ಬೇರೆ ವಸ್ತುವನ್ನು ಹಿಡ್ಕೊಂಡು ಬಂದು ತೋರಿಸಬೇಕು. ಅದು ಬಹಳ ಒಂದು ವಿಚಿತ್ರ. ಒಂದನ್ನು ಹೇಳಬೇಕಾದ್ರೆ ಮತ್ತೊಂದು ಬೇಕಾಗುತ್ತದೆಯಾ ಅಂದರೆ ಅದು ಹಾಗೆ. ಒಂದು ಊಟ ತಿಂಡಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ. ಅನ್ನ ತಿನ್ನಬೇಕು ಅಂದರೆ ಅನ್ನದ ಜೊತೆಗೆ ಸಾರು ಇರಬೇಕು, ಗೊಜ್ಜು ಇರಬೇಕು, ಸಾಂಬಾರು ಇರಬೇಕು, ಚಟ್ನಿ ಪುಡಿ ಪಲ್ಯವೂ ಇರಬೇಕು. ಹಾಗಂದರೆ ಒಂದು ಸ್ಟಾರ್ಚ್ ಕಾರ್ಬೋಹೈಡ್ರೇಟ್ ಸೇರಬೇಕು ಅಂದರೆ ಇನ್ಯಾವುದೋ ಪ್ರೋಟೀನ್ ಇರಬೇಕು, ಇನ್ಯಾವುದೋ ಫ್ಯಾಟ್ ಕಂಟೆಂಟ್ ಬೇಕು ಅಂತನ್ನುವುದು ಹೇಗೋ ಹಾಗೆಯೇ ಒಂದು ವಸ್ತುವನ್ನು ನಮ್ಮ ಮನಸ್ಸು ಮುಟ್ಟಿಸಬೇಕು ಅಂದರೆ ಬೇರೆ ಬೇರೆ ವಸ್ತುಗಳನ್ನು ತಂದು ಅದರ ಜೊತೆಗೆ ಸದೃಶವಾಗಿ ವಿಸದೃಶವಾಗಿ ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಅಂತೀವಲ್ಲ, ಎರಡೂ ಬಗೆಯಲ್ಲಿ ಮಾಡಿಕೊಡಬೇಕಾಗುತ್ತದೆ. ಆಗ ನಮಗೆ ಒಟ್ಟಂದದ ಚಿತ್ರಣ ಸಿಗುತ್ತದೆ. ಮತ್ತು ಸ್ಫುಟವಾಗಿ ಹೇಳಬೇಕು ಅಂದರೆ ಕತ್ತಲಲ್ಲಿ ಯಾವುದಿದ್ರೂ ನಮಗೆ ಗೊತ್ತಾಗೋಲ್ಲ, ಸಿಕ್ಕಾಪಟ್ಟೆ ಬೆಳಕಲ್ಲಿ ಯಾವುದಿದ್ರೂ ಗೊತ್ತಾಗೋದಿಲ್ಲ. ನೀವು ಕಂಡಿರಬಹುದು, ಫೋಟೋ ಇತ್ಯಾದಿಗಳನ್ನು ತೆಗೆಯುವಾಗ ತುಂಬ ಹೆಚ್ಚಿನ ಬೆಳಕಿದ್ದಾಗ ಅವುಗಳ ರೇಖೆಗಳು, ಹೊರ ರೇಖೆಗಳು ಸ್ಫುಟವಾಗೋದಿಲ್ಲ. ಓವರ್ ಲೈಟಿಂಗ್ ಅದೊಂದು ಸಮಸ್ಯೆ, ಅಂಡರ್ ಲೈಟಿಂಗ್ ಮತ್ತೊಂದು ಸಮಸ್ಯೆ. ಆ ಗಡಿ ರೇಖೆಗಳು ಸ್ಫುಟವಾಗುವಂತೆ ಬೆಳಕನ್ನು ನಿರ್ಮಾಣ ಮಾಡಿಕೊಡಬೇಕಾಗುತ್ತದೆ. ಅಂದರೆ ಮತ್ತೊಂದು ವಸ್ತು ಇಲ್ಲದೇ ಇದ್ದರೆ ಅದಕ್ಕೆ ಎದ್ದು ಕಾಣುವ ಸೊಗಸು ಬರೋಲ್ಲ. ಬಟ್ಟೆ ಬರೆಗಳನ್ನು ಕುರಿತು ಬಲ್ಲವರಿಗೆ ಗೊತ್ತು, ವಿಶೇಷವಾಗಿ ಮಹಿಳೆಯರಿಗೆ ಗೊತ್ತಾಗುತ್ತದೆ. ಕಾಂಟ್ರಾಸ್ಟ್ ಬಾರ್ಡರ್ ಇಲ್ಲದೆ ಇದ್ದರೆ ಆ ಸೀರೆ ಯಾತಕ್ಕೆ ಅಂತ. ಕಾಂಟ್ರಾಸ್ಟ್ ಬಾರ್ಡರ್ ಇರೋ ಸೀರೆಗೆ ಹೆಚ್ಚಿನ ಬೆಲೆ ಕೂಡ ಅಂತ. ನೀವು ಮೈಸೂರು ಸಿಲ್ಕನ್ನು ನೋಡಿ, ಪ್ಲೈನ್ ಆಗಿರ್ತಕ್ಕಂಥ ಸೀರೆಗೆ 3 ಬೆರಳಗಲದ ಬಾರ್ಡರ್, ವಿಭೂತಿ ಪಟ್ಟೆ ಇದ್ದಂತಿದ್ರೂ 2 ಬೆರಳಗಲದ ಬಾರ್ಡರ್ ಇರತಕ್ಕಂಥದ್ದು ಕಾಂಟ್ರಾಸ್ಟ್ ಬಾರ್ಡರ್ ಆದರೆ ಅದಕ್ಕೆ ಹೆಚ್ಚಿನ ಬೆಲೆ ಇರುತ್ತದೆ. ಯಾಕೆಂದರೆ ಒಡಲು ಅದರಿಂದಾಗಿ, ಇದು ಅಂಚು ಒಡಲಿಂದಾಗಿ, ಹೀಗೆ ಪರಸ್ಪರಂ ಭಾವಯಂತಹ ಶ್ರೇಯ ಪರಮ ವಾಪ್ಸ್ಯಥ ಅನ್ನುವಂತೆ ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ಉದ್ದಿಷ್ಟವಾದ ವಸ್ತುವನ್ನು ವರ್ಣಿಸಬೇಕಾದರೆ ಅನುದ್ದಿಷ್ಟವಾದ ಮತ್ತೊಂದನ್ನು ಅದಕ್ಕೆ ಸದೃಶವಾಗಿ ತಂದಿಡಬೇಕಾಗುತ್ತದೆ, ವಿಸದೃಶವಾಗಿ ತರಬೇಕು. ಆ ಕಾರಣದಿಂದಲೇ ಅಲಂಕಾರಗಳಲ್ಲಿ ಸಾದೃಶ್ಯ ಮೂಲ ಅಲಂಕಾರಗಳು, ವಿರೋಧ ಮೂಲ ಅಲಂಕಾರಗಳು, ನ್ಯಾಯಮೂಲವಾದಂಥ ಅಲಂಕಾರಗಳು, ಶೃಂಖಲಾ ಮೂಲವಾದ ಅಲಂಕಾರಗಳು ಅಂತ ಹೀಗೆಲ್ಲ ಬೇರೆ ಬೇರೆ ವರ್ಗೀಕರಣವನ್ನೇ ಮಾಡಿದ್ದಾರೆ. ಅದರೊಳಗೆ ಎಲ್ಲ ಅಲಂಕಾರಗಳಿಗೆ ಮಾತೃಭೂತವಾದದ್ದು ಉಪಮೆ. ನ್ಯಾಯಶಾಸ್ತ್ರದಲ್ಲಿ ಪ್ರಮಾಣಗಳು ಅಂತ ಇವೆ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಪ್ತವಾಕ್ಯ ಪ್ರಮಾಣ, ಉಪಮಾನ ಪ್ರಮಾಣ ಅಂತ 4 ಹೇಳ್ತಾರೆ. ಕಣ್ಣು, ಕಿವಿ, ಮೂಗು, ಚರ್ಮ ಇತ್ಯಾದಿಗಳಿಂದ ಅನುಭವಕ್ಕೆ ಬಂದದ್ದು ಪ್ರತ್ಯಕ್ಷ. ಹಾಗಲ್ಲದೆ ಒಂದು ಸ್ವಲ್ಪ ಕಂಡು ಇನ್ನೊಂದು ಸ್ವಲ್ಪ ಊಹೆ ಮಾಡಿಕೊಳ್ತಕ್ಕಂಥದ್ದು ಯಾವುದಿದೆ. ಮೋಡ ಕಂಡು ಮಳೆ ಆಗುತ್ತದೆ ಅಂತ, ನದಿಯಲ್ಲಿ ಪ್ರವಾಹ ಬಂದದ್ದನ್ನು ನೋಡಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಆಯಿತು ಅಂತ ಹೇಳುವಂಥದ್ದು ಇದು ಅನುಮಾನ ಪ್ರಮಾಣ, ಇನ್ಫರೆನ್ಷಿಯಲ್. ಹಾಗಲ್ಲದೆ ಯಾವುದೋ ಒಂದು ಪುಸ್ತಕದಲ್ಲಿದೆ, ಆ ಪುಸ್ತಕ ಬರೆದವರು ಪ್ರಾಮಾಣಿಕರಾದ ಪಂಡಿತರು, ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನ್ ಅನ್ನು ಕುರಿತು ಒಂದು ಫಿಸಿಕ್ಸ್ ಪುಸ್ತಕದಲ್ಲಿ ಬಂದಿದೆ, ಹಾಗಾಗಿ ನೋಡಿ ಇದು ಪ್ರಮಾಣ, ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಅಂತ ಹೇಳಿದೆ ಅಂತ ತೋರಿಸ್ತಕ್ಕಂಥದ್ದು ಗ್ರಂಥಗತವಾದ ಪ್ರಮಾಣ. ಪತ್ರಿಕೆಯಲ್ಲಿ ಬಂದಿದೆ, ಅವರು ದಗಲ್ಬಾಜಿ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ, ನಿಮ್ಮ ಭಾಷಣ ಗೋಖಲೆ ಸಂಸ್ಥೆಯಲ್ಲಿ ಅಂತ ಇವತ್ತು ಇದೆ, ನೀವು ಆದರೂ ಹೋಗಿಲ್ಲ, ಇಲ್ಲಿ ಕತ್ತೆ ಕಾಯ್ತಾ ಇದ್ದೀರಾ ಅಂತಂದಾಗ ಆಪ್ತವಾಕ್ಯವನ್ನು ಮುಂದೆ ಇಟ್ಟು ಮಾಡ್ತಕ್ಕಂಥದ್ದು ಅಂತ. ಹೀಗಾದ್ಮೇಲೆ ಉಪಮಾನ ಪ್ರಮಾಣ, ಇದು ಹಸುವಲ್ಲ, ಯಾಕೆಂದರೆ ಕನಿಷ್ಠ ಪಕ್ಷ ಎಮ್ಮೆ ಇದ್ದಂಗೂ ಇಲ್ಲ, ಅದು ಮೇಕೆ ಇದ್ದಂಗಿದೆ, ಅದು ಹಿಂಗೆ ಹಸು ಆಗುತ್ತದೆ ಅಂತನ್ನುವಂತೆ ಹೋಲಿಕೆಯನ್ನು ತಂದು ಕೊಡುವಲ್ಲಿ ಅದಕ್ಕೆ ಅದರದೇ ಆದ ಸ್ವಾರಸ್ಯ ಉಂಟು, ಅರ್ಥಪೂರ್ಣತೆ ಉಂಟು. ಈ ಅರ್ಥಪೂರ್ಣತೆಯಿಂದಾಗಿ ಒಂದು ಪ್ರಮಾಣ. ಶಾಸ್ತ್ರದಲ್ಲಿ ಉಪಮಾನ ಒಂದು ಪ್ರಮಾಣವಾದರೆ ಕಾವ್ಯದಲ್ಲಿ ಉಪಮಾನ ಒಂದು ಅಲಂಕಾರ ಆಗುತ್ತದೆ. ಶಾಸ್ತ್ರದಲ್ಲಿ ವಿಷಯವನ್ನು ಗಟ್ಟಿ ಮಾಡಿಕೊಳ್ಳೋಕ್ಕಿದ್ರೆ, ಅಂದರೆ ಟು ಎಜುಕೇಟ್ ಅಸ್, ಅಲ್ಲಿಗೆ ವ್ಯುತ್ಪತ್ತಿಗೆ ಉಪಮಾನ ಪ್ರಮಾಣವಾದರೆ, ಕಾವ್ಯದಲ್ಲಿ ಟು ಎಂಥ್ರಾಲ್ ಅಸ್, ಟು ಎಂಟರ್ಟೈನ್ ಅಸ್, ಟು ಎನ್ಲೈಟನ್ ಅಸ್,
ಅದಕ್ಕಾಗಿ ಇರತಕ್ಕಂಥದ್ದು. ಹಾಗಾಗಿಯೇ ಶಾಸ್ತ್ರದಲ್ಲಿ ಉಪಮೆ ಅದರ ಫಂಕ್ಷನಲ್ ಆಗಿರುತ್ತದೆ ಉಪಮಾನ. ಇಲ್ಲಿ ಹಾಗಿರೋದಿಲ್ಲ, ಇಟ್ ವಿಲ್ ಬಿ ಎಮೋಷನಲ್ ಅಂತ ಹೇಳ್ಬೋದು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಒಂದು ಬೆಟ್ಟದ ಆಕಾರ ಹೇಗಿರುತ್ತದೆ ಅಂತಂದರೆ ಸಮೋಸಾದ ಆಕಾರದ ತರಹ ಇರುತ್ತದೆ ಅಂತ ಅಂದರೆ ಶಾಸ್ತ್ರಕ್ಕೆ ಸರಿಯಾಗುತ್ತದೆ. ಆದರೆ ಹಿಮಾಲಯ ಪರ್ವತ ಸಮೋಸಗಳನ್ನು ಇಟ್ಟಂತೆ ಕಾಣಿಸ್ತು ಅಂತ ಯಾರಾದರೂ ಕಾವ್ಯದಲ್ಲಿ ಬರೆದ್ರೆ ಹಿಮಾಲಯದ ಭವ್ಯತೆ ಅಲ್ಲ ಬರ್ತಕ್ಕಂಥದ್ದು. ಅದಕ್ಕೆ ಬೇರೆಯೇ ಆದಂಥದ್ದನ್ನು ಹೇಳಬೇಕು, ಬೇರೆಯೇ ಆದಂಥ ಅಲೌಕಿಕತೆಯನ್ನು ತೋರಿಸಬೇಕು. ಈ ಬಗೆಯಲ್ಲಿ ಕಂಡಾಗ ನಮ್ಮ ಅಂತರಂಗಕ್ಕೆ ಮುಟ್ಟುವ ಉಪಮಾಲಂಕಾರಕ್ಕೆ ಹೃದಯ ಸಾಧರ್ಮ್ಯ, ಹೃದಯಂಗಮವಾದ ಸಮಾನ ಧರ್ಮ ಬೇಕು. ಸುಮ್ಮನೆ ಸಮಾನ ಧರ್ಮ ಸಾಕಾಗೋದಿಲ್ಲ ಅಂತ ಗೊತ್ತಾಗುತ್ತದೆ. ಆ ಬಗೆಯಲ್ಲಿ ಕಂಡಾಗ ಉಪಮಾಲಂಕಾರ ಎಷ್ಟು ಮುಖ್ಯ, ಆದ್ಯಾಲಂಕಾರ ಅಂತ ಹೇಳಿಬಿಟ್ಟು ದಂಡಿ ಮೊದಲಾದವರು ಕೊಂಡಾಡ್ತಾರೆ. ಆ ಒಂದು ಉಪಮಾಲಂಕಾರದಿಂದ ಸೀತೆಯನ್ನು ವರ್ಣಿಸ್ತಾರೆ. ನಾನು ಹಲವು ಬಾರಿ ವೇದಿಕೆಯಲ್ಲಿ ಹೇಳಿದ್ದೀನಿ, ವಾಲ್ಮೀಕಿ, ವ್ಯಾಸ ಮೊದಲಾದ ಋಷಿಗಳ ಸದೃಶರಾದ ಋಷಿಗಳೇ ಆದ ಕವಿಗಳಲ್ಲಿ ಹೋಲಿಕೆ ಅವರ ಅಪಾರವಾದ ಲೋಕಾನುಭವ, ಜೀವನಾನುಭವ ಇತ್ಯಾದಿಗಳಿಂದ ಬರುತ್ತದೆ. ಆದರೆ ಮಿಕ್ಕ ಪಂಡಿತ ಕವಿಗಳಿಗೆ ಪಾಂಡಿತ್ಯದ ಮಾತ್ರದಿಂದ ಪುಸ್ತಕದ ಬದನೆಕಾಯಿ ಆಗಿರುತ್ತದೆ. ಹಾಗಾಗಿ ಅವರು ಉಪಮಾಲಂಕಾರಕ್ಕೆ ಅಂತ ಸ್ವಾರಸ್ಯವಿಲ್ಲ. ಅದಕ್ಕೆ ಅವರು ಇದರ ಹಂಗೇ ಬೇಡ ಅಂತ ಪ್ರಸಿದ್ಧವಾದ ಹೋಲಿಕೆಯನ್ನು ಬೇರೆ ಬೇರೆ ವಿಚಿತ್ರವಾದ ಅಲಂಕಾರಗಳ ಮೂಲಕ ಸಾಧಿಸಿ ತೋರಿಸ್ತಾರೆ. ಆ ವಿಸ್ತಾರಕ್ಕೆ ನಾನು ಹೋಗೋಲ್ಲ, ಯಾಕೆಂದರೆ ಅದು ಒಂದು ಪ್ರತ್ಯೇಕವಾದ ಶಾಸ್ತ್ರೀಯ ಚರ್ಚೆಯೇ ಆಗುತ್ತದೆ. ಯಾವಾಗಲಾದರೂ ಲೇಖನ ರೂಪದಲ್ಲಿ ಬರೆದು ಅದನ್ನು ಮನಮುಟ್ಟಿಸ್ತೀನಿ. ಇಲ್ಲಾದರೆ ಇವರು ಲೋಕಾನುಭವದಿಂದ, ಜೀವನಾನುಭವದಿಂದ, ಹೃದಯಂಗಮವಾಗಿ ವಸ್ತುಗಳನ್ನು ಪರಿಭಾವಿಸುವ ಅಪ್ಪಟ ಕವಿತ್ವದಿಂದ, ಕವಿಯ ತನದಿಂದ ಮಾಡತಕ್ಕಂಥ ಹೋಲಿಕೆಗಳನ್ನು ನೋಡಬಹುದು. ತಸ್ಮಿನ್ನೇವ ತತಃಕಾಲೇ ರಾಜಪುತ್ರಿ ತ್ವನಿಂದಿತ ರೂಪ ಯೌವನ ಸಂಪನ್ನಂ ಭೂಷಣೋತ್ತಮ ಭೂಷಿತಂ ತಥೋ ದೃಷ್ಟ್ವೈವ ವೈದೇಹಿ ರಾವಣಂ ರಾಕ್ಷಸಾಧಿಪಂ ಪ್ರಾವೇಪತ ವರಾರೋಹ ಪ್ರವಾತೆ ಕದಲೀಯಥ ಅಂತ ರಾವಣನನ್ನು ಕಂಡು ಅವಳು ಬಿರುಗಾಳಿಯಲ್ಲಿ ತತ್ತರಿಸುವ ಬಾಳೆಯ ಗಿಡದಂತೆ ತೋರಿದಳು. ಮತ್ತೆ ಅವಳು ಅಸಂವೃತಾಯಾಂ ಆಸೀನಾಂ ಧರಣ್ಯಾಂ ಸಂಶ್ರಿತವ್ರತಾಂ ಛಿನ್ನಾಂ ಪ್ರತಿಹತಾಂ ಭೂಮೌ ಶಾಖಾಮಿವ ವನಸ್ಪತೇ, ಒಂದು ಮರದ ಕೊಂಬೆಯನ್ನು ಕತ್ತರಿಸಿ ಭೂಮಿಗೆ ಕೆಡವಿದಂತೆ ಅವಳು ಪಾಪ ನೆಲದ ಮೇಲೆ ಕೂತಿದ್ದಳು. ಮಲಮಂಡನ ದಿಗ್ಧಾಂಗೀಂ ಮಂಡನಾರ್ಹಾಂ ಅಮಂಡಿತಾಂ ಮೃಣಾಲಿ ಪಂಕದಿಗ್ಧೇವ ವಿಭಾತಿನ ವಿಭಾತಿ ಚ, ಕೆಸರಲ್ಲಿ ಅದ್ದಲ್ಪಟ್ಟ ತಾವರೆಯ ಬಳ್ಳಿಯಂತೆ ಅವಳು ಸ್ನಾನವಿಲ್ಲದೆ, ಅನುಲೇಪನ ಚಂದನಾದಿ ಲೇಪನಗಳಿಲ್ಲದೆ, ಹಾರಕೆಯ್ಯೋರಾದಿ ಅಲಂಕಾರಗಳಿಲ್ಲದೆ ತುಂಬ ಅವಳು ಮನಸ್ಸಿಗೆ ಹಿತ ಕೊಡುವ ರೀತಿಯಲ್ಲಿ ಕಾಣದೇ ಇದ್ದಳು. ಅವಳು ಎಂಥವಳು? ಮಂಡನಾರ್ಹ, ಅಲಂಕಾರಗಳಿಗೆ ಅರ್ಹಳಾದವಳು, ಆದರೂ ಅಮಂಡಿತಾಂ, ಅಲಂಕೃತಳಾಗಿರಲಿಲ್ಲ ಅಂತ. ತಾವರೆ ಹೂವಿಗೆ ಯಾವ ಸ್ಪರ್ಶವೂ ಆಗುವುದಿಲ್ಲ, ಕೆಸರು ಮೊದಲಾದುವುದು, ಆದರೆ ಅದರ ಬಳ್ಳಿಗೆ ಆಗುತ್ತದೆ. ಯಾಕೆಂದರೆ ತಾವರೆಯ ಹೂವಿಗೆ, ತಾವರೆಯ ಎಲೆಗೆ ಇರುವಂತಹ ಒಂದು ಜಿಡ್ಡು ಮತ್ತೊಂದರ ಸ್ಪರ್ಶ ಆಗದೇ ಇರೋದು ತಾವರೆಯ ಬಳ್ಳಿಗೆ ಇಲ್ಲ. ಆ ಸೂಕ್ಷ್ಮವನ್ನು ಗಮನಿಸಿಕೊಂಡು ಮೃಣಾಲಿ ಪಂಕದಿಗ್ಧೇವ, ತಾವರೆಯ ಬಳ್ಳಿ ಅಂತ ಮಾಡಿದ್ದಾರೆ. ಇದು ಲೋಕ ಪರಿಶೀಲನೆಯಿಂದ ಬಂದಂಥದ್ದು. ಆಮೇಲೆ ಅವಳು ಹೇಗಿದ್ದಳು? ಧೂಪ್ಯಮಾನಾಂ ಗ್ರಹೇಣೇವ ರೋಹಿಣೀಂ ಧೂಮಕೇತುನ, ಧೂಮಕೇತು ಬಂದು ಆವರಿಸಿಕೊಂಡ ರೋಹಿಣೀ ನಕ್ಷತ್ರದಂತೆ ಇದ್ದಳು. ಅಭೂತೇನ ಅಪವಾದೇನ ಕೀರ್ತಿಂ ನಿಪತಿತಾಮಿವ ಆಮ್ನಾಯಾನಾಂ ಅಯೋಗೇನ ವಿದ್ಯಾಂ ಪ್ರಚಿತಿಲಾಮಿವ. ಇಲ್ಲಿ ನೋಡಿ, ಹೋಲಿಕೆಗಳನ್ನು ಎರಡು ಬಗೆಯಲ್ಲಿ ಕೊಡ್ತಾರೆ. ಒಂದು ಮೂರ್ತ, ಇನ್ನೊಂದು ಅಮೂರ್ತ ಅಂತ, ಕಾಂಕ್ರೀಟ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಇಮೇಜರಿ ಅಂತ. ಅವಳ ಮುಖ ಕಮಲದಂತೆ ಇತ್ತು ಅಥವಾ ಚಂದ್ರಬಿಂಬದಂತೆ ಇತ್ತು ಅಂದರೆ ಮೂರ್ತವಾದದ್ದು. ಹಾಗಲ್ಲದೆ ಸೀತೆ ಹೇಗಿದ್ದಳು ಅಂತಂದರೆ ಅಪವಾದ ಬಂದ ಕೀರ್ತಿಯ ಹಾಗಿದ್ದಳು ಅಂತ. ಅಪವಾದ ಬಂದು ಜಾರಲ್ಪಟ್ಟ ಕೀರ್ತಿಯಂತೆ ಇದ್ದಳು. ಕೀರ್ತಿ ಅಮೂರ್ತವಾದದ್ದು, ಅಬ್ಸ್ಟ್ರಾಕ್ಟ್. ಕೀರ್ತಿಗೆ ಅಪವಾದ ಬಂದಾಗ ಅದು ನಿಲ್ಲುವುದಿಲ್ಲ, ಬಿದ್ದು ಹೋಗುತ್ತದೆ. ಈಚಲ ಮರದ ಕೆಳಗೆ ಮಜ್ಜಿಗೆ ಕೊಡದ ಸಮಾಚಾರ ಅಂತಾರಲ್ಲ, ಆ ರೀತಿಯಾಗಿ ಆಗುತ್ತದೆ. ಏನೋ ಸಜ್ಜನರು ಉತ್ತಮರು ಅಂತ ಅಂದುಕೊಂಡಿದ್ದಾಗಿತ್ತು, ಅವರ ವಿಷಯದಲ್ಲಿ ಯಾವುದೋ ಒಂದು ಕಳಂಕ ಬಂತು ಅಂತಂದಾಗ ಅವರ ಕೀರ್ತಿಗೆ ನೆಲೆ ಇಲ್ಲದಂತೆ ಆಗುತ್ತದೆ. ಗಾಸಿಪ್. ಯಾವುದಾದ್ರೂ ಈ ಲಂಕೇಶ್ ಪತ್ರಿಕೆಯಲ್ಲಿಯೋ ಅಥವಾ ಹಾಯ್ ಬೆಂಗಳೂರಿನಲ್ಲಿಯೋ ಅವರ ಬಗೆಗೆ ಯಾವುದೋ ಒಂದು ಕೆಟ್ಟ ಲೇಖನ ಬಂದಿದೆ ಅಂತಂದರೆ ಅವರ ಧವಳ ಕೀರ್ತಿಗೆ ಒಂದಷ್ಟು ಮಸಿ ಬಂದಂತೆ ಆಯಿತು ಅಂತ.
ಆ ಮಟ್ಟಕ್ಕೆ ವಾಸ್ತವವೋ ಅಲ್ಲವೋ ಅಪವಾದ ಅಂತಂದರೆ ಅದಿನ್ನೂ ಸಾಬೀತಾಗದೇ ಇರತಕ್ಕಂಥ ಆಕ್ಷೇಪ. ಅಲಿಗೇಷನ್, ಇಟ್ ಈಸ್ ನಾಟ್ ಎ ಕ್ರೈಮ್ ಎಟ್ ಎಸ್ಟ್ಯಾಬ್ಲಿಷ್ಡ್. ಆರೋಪ ಅಷ್ಟೇ. ಆರೋಪ ಬಂದಾಗಲೇ ಅದನ್ನು ನಿರಾಕರಣೆ ಮಾಡಬೇಕು, ಅದಕ್ಕೆ ಬೇರೆಯೇ ಪ್ರಯತ್ನ ಬೇಕು. ಈ ಅಪವಾದವನ್ನು ತಳ್ಳಿಹಾಕ್ಕೊಳ್ಳೋದು ಸಾಕ್ಷಾತ್ ರಾಮನಿಗೂ ಕೃಷ್ಣನಿಗೂ ಎಷ್ಟು ದೊಡ್ಡ ಕಷ್ಟವಾಯಿತು ಅಂತ ನೋಡಿದ್ದೀವಿ. ಲೋಕದಲ್ಲಿ ಬಹಳ ಸುಲಭ ಅಪವಾದ ಬರುವಂಥದ್ದು. ಹಾಗಾಗಿ ಅಪವಾದ ಬಂದ ಕೀರ್ತಿ ಅದು ಸತ್ಕೀರ್ತಿಯಾಗಿದ್ದನು ಲೋಕದ ಕಣ್ಣಲ್ಲಿ ನಿಕೃಷ್ಟವಾಗುತ್ತದೆ, ಕೆಳಗೆ ಎಳೆಯಲ್ಪಟ್ಟದ್ದಾಗುತ್ತದೆ. ಸೀತೆ ಪಾಪ ರಾಮನ ಜೊತೆಯಲ್ಲಿ ಸುಶ್ಲೋಕಳಂತೆ ಇದ್ದವಳು, ಸತ್ಕೀರ್ತಿಯಂತೆ ಇದ್ದವಳು, ಈಗ ಅದು ಪತಿತಾಮಿವ ನಿಪತಿತಾಮಿವ ಅಪವಾದದಿಂದ ಭೂಮಿಗೆ ಬಂದಂತೆ. ಅಪವಾದ ಯಾವುದು? ರಾವಣನ ಆ ಅಪಹರಣವೇ, ರಾವಣ ಕರಾಮರ್ಶವೇ ಅಪವಾದ. ಅಂದರೆ ರಾವಣ ಅಪವಾದ, ಸೀತೆ ಕೀರ್ತಿ ಅಂತನ್ನುವ ಧ್ವನಿ ತಾನಾಗಿಯೇ ಬರುತ್ತದೆ. ತುಂಬ ಅರ್ಥಪೂರ್ಣವಾಗಿದೆ. ಮತ್ತು ಸೀತೆ ಸ್ತ್ರೀಲಿಂಗ, ಕೀರ್ತಿಯು ಸ್ತ್ರೀಲಿಂಗ ಅನ್ನುವಂಥದ್ದು ತುಂಬ ಸುಂದರವಾಗಿ ತೋರುತ್ತದೆ. ಆಮ್ನಾಯಾನಾಂ ಅಯೋಗೇನ ವಿದ್ಯಾಂ ಪ್ರಶಿಥಿಲಾಮಿವ. ಆಮ್ನಾಯ ಅಂತಂದರೆ ವೇದಾದಿಶಾಸ್ತ್ರಗಳು ಅಂತ ಅರ್ಥವಾಗುತ್ತದೆ. ಅವುಗಳ ಅಯೋಗೇನ, ಅವುಗಳ ಒಂದು ಬಳಕೆ ಇಲ್ಲದೆ ಅಂತ. ಇನ್ನೊಂದು ಆಮ್ನಾಯ ಅನ್ನೋದಕ್ಕೆ ಆವರ್ತನ ಅಂತ ಅರ್ಥವೂ ಉಂಟು. ರೀಸೈಕ್ಲಿಂಗ್, ರಿಪೀಟೇಷನ್ ಅಂತ. ವಿದ್ಯೆಗಳನ್ನು ಮತ್ತೆ ಮತ್ತೆ ನಮ್ಮೊಳಗೆ ನಾವು ಆವರ್ತನ ಮಾಡಿಕೊಳ್ಳದೇ ಇದ್ದರೆ ಅದು ಬೇಗ ಮರೆತು ಹೋಗ್ಬಿಡ್ತದೆ. ಪ್ರಸಿದ್ಧವಾದ ಅಕ್ಬರ್ ಬೀರ್ಬಲ್ ಕಥೆ, ಕೆಲವು ಕಡೆ ಅದನ್ನು ತೆನಾಲಿ ರಾಮಕೃಷ್ಣ ಕೃಷ್ಣದೇವರಾಯ ಕಥೆ ಅಂತಲೂ ಹೇಳ್ತಾರೆ. 3-4 ಪ್ರಶ್ನೆಗಳಿಗೆ ಒಂದೇ ಉತ್ತರ ಅಂತ. ಕುದುರೆಗಳು ಯಾಕೆ ತುಂಡಾಗುತ್ತವೆ, ವಿದ್ಯೆ ಯಾಕೆ ಮರೆಯುತ್ತದೆ, ಎಲೆಗಳು ಯಾಕೆ ಕೊಳೆಯುತ್ತವೆ ಅಂದರೆ ತಿರುವಿ ಹಾಕದೇ ಇರುವುದರಿಂದ ಅಂತ. ಕುದುರೆಗಳನ್ನು ತಿರುಗಿಸ್ತಾ ಇರಬೇಕು, ಇಲ್ಲದೇ ಇದ್ದರೆ ಅವುಗಳಿಗೆ ಸವಾರಿಯೇ ಮರೆತು ಹೋಗ್ಬಿಡ್ತದೆ. ವೀಳೆಯದಲ್ಲಿ ಆಗಲಿ ಮತ್ತೊಂದನ್ನಾಗಲಿ ಊಟದೆಲೆಯನ್ನಾಗಲಿ ಇಟ್ಟಿದ್ರೆ ಅದನ್ನು ಮತ್ತೆ ಮತ್ತೆ ತಿರುವಿ ಹಾಕ್ತಾ ಇರಬೇಕು. ಹಪ್ಪಳ ಸಂಡಿಗೆಯನ್ನು ಅಷ್ಟೇ ಬಿಸಿಲು ಬಂದಾಗ 2 ಕಡೆಯಲ್ಲೂ ಒಣಗಿಸಬೇಕು. ಅದೇ ರೀತಿ ವಿದ್ಯೆ, ಅದನ್ನು ಮತ್ತೆ ಮತ್ತೆ ಆವರ್ತನ ಮಾಡಬೇಕು. ಆವೃತ್ತಿ ಸರ್ವಶಾಸ್ತ್ರಾಣ ಬೋಧಾದಪಿ ಗರಿಯಸಿ ಎನ್ನುವುದು ಮನುವಿನ ಮಾತು. ಎಲ್ಲ ಶಾಸ್ತ್ರಗಳ ತಿಳುವಳಿಕೆಗಿಂತ ಓದಿದ್ದನ್ನು ಉಪಸ್ಥಿತಿಯಲ್ಲಿ ಇಟ್ಟುಕೊಳ್ಬೇಕು ಅಂತ. ಈ ಕಾಲದಲ್ಲಿ ಆ ಪದದ ಪ್ರಯೋಗ ಅಷ್ಟಾಗಿ ಇಲ್ಲ. ಹಿಂದೆ ಎಲ್ಲ ವಿದ್ವಾಂಸರಿಗೆ ಕೇಳ್ತಾ ಇದ್ರು, ಏನು ಓದಿದ್ದೀರಾ, ಕಿಮಭ್ಯಸ್ತಂ ಕಸ್ಮಿನ್ ಶಾಸ್ತ್ರೇ ಅಂತ. ವ್ಯಾಕರಣಂ ಅಧೀತಂ, ನ್ಯಾಯಶಾಸ್ತ್ರಂ ಸಂಪನ್ನಂ ಅಂದರೆ ಅಪ್ಯಸ್ತಿವಾ ಉಪಸ್ಥಿತಿ ಅಂತ ಕೇಳ್ತಾರೆ. ಉಪಸ್ಥಿತಿಯಲ್ಲಿ ಇದೆಯಾ, ಆರ್ ಯು ಇನ್ ಟಚ್ ವಿತ್ ಇಟ್ ಅಂತ. ಇದು ಬಹಳ ಮುಖ್ಯ. ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಊರಿನಲ್ಲಿ ನೋಡ್ತಾ ಇದ್ದೆ, ಅನುಕೂಲವಂತರು ವರ್ತಕರು ಅವರುಗಳ ಮನೆಯಲ್ಲೆಲ್ಲ ಅವರ ಹೆಣ್ಣು ಮಕ್ಕಳಿಗೆ ಮದುವೆ ಅನ್ನುವಂತಹ ಮಾರ್ಕೆಟ್ನಲ್ಲಿ ಒಳ್ಳೆ ಬೆಲೆ ಬರಬೇಕು ಅಂತ ವೀಣೆಯನ್ನೋ ವೈಲಿನನ್ನೋ, ವಿಶೇಷವಾಗಿ ವೀಣೆ ಸರಸ್ವತಿ ಹಿಂಗೆ ಕಾಣಿಸ್ತಾಳೆ ಅಂತ, ಕೃಷ್ಣಶಿಲಾಮಯ ಸರಸ್ವತಿ ಆಕೆ ಒಟ್ಟಿನಲ್ಲಿ ವೀಣೆ ಅಂತ ಕರೆಸೋರು. మీ అమ్మ ఏం నేర్చుకుంటుంది అంతే, వీణ వాంచుతుంది ಅಂತ. ವಾಂಚೇದೇಮುಂದಿ ಎಕ್ಕಡ ಅಂದರೆ ಅಕ್ಕಡ ಅಂತ ಫೋಟೋ ತೋರಿಸ್ತಾ ಇದ್ರು. ಚೆನ್ನಾಗಿ ಒಂದು ದಿವಸ ಅಲಂಕಾರ ಮಾಡಿಬಿಟ್ಟು ಮನೇಲಿರೋ ಒಡವೆ ಎಲ್ಲ ಹಾಕ್ಬಿಟ್ಟಿದ್ರೂ ಎದುರ್ಕೊಂಡ್ರೂ ಕೂಡ ಹಿಂದೆ ಇರತಕ್ಕಂಥ ಹೂವಷ್ಟು ತೋರಬೇಕು ಅಂತ ಆ ಕಡೆ ಈ ಕಡೆಗೆ ಮುಡಿಯಿಂದ ಆಚೆಗೆ ಚಿಮ್ಮಿ ಚೆಲ್ಲಿ ಬರುವಷ್ಟು ಹೂವೆಲ್ಲ ಕಟ್ಟಿ ಕೂಡಿಸೋರು. ಸರಸ್ವತಿಗಿಂತ ಸರಸ್ವತಿಯಾಗಿ ವೀಣೆ ಹಿಡ್ಕೊಳ್ತಾ ಇದ್ರು. ಎಲ್ಲಿದೆ? ಫೋಟೋದಲ್ಲಿದೆ ವೀಣೆ ಅಷ್ಟೇನೆ. ಆ ರೀತಿಯಲ್ಲಿ ಉಪಸ್ಥಿತಿಯಲ್ಲಿ ಇಲ್ಲದೆ ಇರತಕ್ಕಂಥ ವಿದ್ಯೆಗೆ ಬೆಲೆ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಆದಿಕವಿಗಳು. ಆಮ್ನಾಯಾನಾಂ ಅಯೋಗೇನ ವಿದ್ಯಾಂ ಪ್ರಶಿಥಿಲಾಮಿವ. ನಮ್ಮ ಉಪಕರ್ಮದಲ್ಲಿ ಅಧೀತಾನಾಂ ಛಂದಸಾಂ ಸವೀರ್ಯತ್ವಾಯ ಅಂತಲೇ ಸಂಕಲ್ಪ ಬರುತ್ತದೆ. ಅಧೀತಾನಾಂ ಛಂದಸಾಂ ಸವೀರ್ಯತ್ವಾಯ ಉಪಾಕೃತ ವೈವೇದಾಹ ಅಂತ. ಓದಿರ್ತಕ್ಕಂಥ ವೇದಗಳಿಗೆ ಮತ್ತೆ ಪುಷ್ಟಿ ಬರಬೇಕು ಅಂತ ಉಪಕರಣ ಮಾಡ್ತಾ ಇದ್ದೀನಿ ಅಂದರೆ ರೀಸೈಕಲ್ ಮಾಡ್ಕೋತಾ ಇದ್ದೀನಿ, ರೀಎಸ್ಟಾಬ್ಲಿಷ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಆವರ್ತನ ಮಾಡಿಕೊಳ್ಳಬೇಕು ಅನ್ನುವಂಥದ್ದು. ಅದು ಇಲ್ಲದ ವಿದ್ಯೆಯಂತೆ ಆಗಿದ್ದಳು ಅಂತ. ಅಂದರೆ ವಿದ್ಯೆ ಮರೆತು ಹೋಗೋ ಸ್ಥಿತಿಗೆ ಬಂದಿತ್ತು ಅಂತ. ಇದು ಆರ್ಷ ಕವಿಗೆ ಮಾತ್ರ ಹೊಳೆಯಬಹುದಾದದ್ದು. ನಿರಂತರ ವೇದಾನುಶೀಲರಾದ ವಾಲ್ಮೀಕಿ ಮಹರ್ಷಿಗಳಂಥವರಿಗೆ ಹೊಳೆಯಬಹುದಾದಂಥ ಹೋಲಿಕೆ. ಸನ್ನಾಮಿವ ಮಹಾಕೀರ್ತಿಂ ಶ್ರದ್ಧಾಮಿವ ವಿಮಾನಿತಾಂ ಪ್ರಜ್ಞಾಮಿವ ಪರೀಕ್ಷೀಣಾಂ ಆಶಾಂ ಪ್ರತಿಹತಾಮಿವ. ಜಾರಿ ಹೋದ ಕೀರ್ತಿಯಂತೆ, ಅವಮಾನಗೊಳಿಸಲ್ಪಟ್ಟ ಶ್ರದ್ಧೆಯಂತೆ ಅಂತ. ತುಂಬ ಚೆನ್ನಾಗಿದೆ. ವಿಮಾನಿತಾಂ ಅಂತ. ನಾವು ಯಾವುದೋ ಒಂದು ನಂಬಿಕೆಯಲ್ಲಿರ್ತೀವಿ, ಆ ನಂಬಿಕೆ ಬುಡಮೇಲಾದರೆ ಏನು ಗತಿ? ಅಲ್ಲಾಡಿಸಲ್ಪಟ್ಟ ನಂಬಿಕೆಯ
ಗತಿ ತುಂಬ ಅತಂತ್ರ. ಹಾಗಾಗಿ ಬಿಟ್ಟಿದ್ದಳು. ಪ್ರಜ್ಞಾಮಿವ ಪರೀಕ್ಷೀಣಾಂ, ಮಂಕಾದ ಬುದ್ಧಿಯ ಹಾಗೆ. ಆಶಾಂ ಪ್ರತಿಹತಾಮಿವ, ಆಸೆಯು ತಿರಸ್ಕೃತವಾದಂತೆ. ಡಿಸೈರ್ ದಟ್ ಈಸ್ ಸ್ನಬ್ಡ್, ಅದು ಬಹಳ ಸಂಕಟಕಾರಿ. ಆ ರೀತಿಯಲ್ಲಿದ್ದಳು ಅವಳು. ಆಯತೀಮಿವ ವಿಧ್ವಸ್ತಾಂ, ಅವಳು ಸೀತೆ ಇದ್ದಂತನ್ನು ಮತ್ತೂ ಹಲವು ಪದ್ಯಗಳಲ್ಲಿ ವರ್ಣಿಸ್ತಾರೆ. ಆಯತೀಮಿವ ವಿಧ್ವಸ್ತಾಂ ಆಜ್ಞಾಂ ಪ್ರತಿಹತಾಮಿವ. ಆಯತಿ ಅಂದರೆ ಉನ್ನತಿ, ಅಭಿವೃದ್ಧಿ, ಬೆಳವಣಿಗೆ ಅಂತ. ಆ ಬೆಳವಣಿಗೆ ಹಾಳಾದಂತೆ ಕಾಣಿಸ್ತಾ ಇದ್ದಳು. ಆಜ್ಞಾಂ ಪ್ರತಿಹತಾಮಿವ, ರಾಜನಿಗೆ ಇರ್ತಕ್ಕಂಥದ್ದೇ ಆಜ್ಞೆ ನಡೆಯುವಂಥದ್ರೊಳಗೆ. ಆಜ್ಞೆ ನಡೆಯದೇ ಇದ್ದರೆ ರಾಜನಿಗೆ ಸ್ಥಾನಕ್ಕೆ ಮಾನಕ್ಕೆ ಬೆಲೆಯಲ್ಲಿ. ಮುದ್ರಾ ರಾಕ್ಷಸ ನಾಟಕದಲ್ಲಿ 3ನೇ ಅಂಕ ತುಂಬ ರಸಮಯವಾದದ್ದು. ಅಲ್ಲಿ ಚಾಣಕ್ಯನಿಗೂ ಚಂದ್ರಗುಪ್ತನಿಗೂ ಒಂದು ಕೃತಕವಾದ ಕಲಹ ಆಗುತ್ತದೆ. ಅದು ಚಾಣಕ್ಯ ತಂತ್ರದಿಂದಲೇ ಆದದ್ದು. ಬೇರೆಯವರ ಮನಸ್ಸಿನಲ್ಲಿ ಇವರಿಬ್ಬರಿಗೂ ಸಂಬಂಧ ಚೆನ್ನಾಗಿಲ್ಲ ಅಂತ ಆಗಬೇಕು ಅನ್ನುವ ಒಂದು ಅಪಕಲ್ಪನೆ ಬೆಳೆಸೋದಿಕ್ಕೆ ಮಾಡಿದಂಥ ತಂತ್ರ. ಅದು ಗೊತ್ತಿಲ್ಲದೆ ಶತ್ರುಗಳು ಅದರಿಂದ ಪರಾಭೂತರಾಗ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ವೈತಾಳಿಕ ಒಂದು ಕೊಂಡಾಟದ ಶ್ಲೋಕವನ್ನು ಹೇಳ್ತಾನೆ. ರಾಜನಾದವನು ರಾಜ ಅಂತ ಅನ್ನಿಸ್ಕೊಳ್ಳೋದು ಪ್ರಭುತ್ವ ಆಪ್ನೋತಿ ಆಜ್ಞೆಯೈವ, ಆಜ್ಞೆಯಿಂದಲೇ ಪ್ರಭುವಿಗೆ ಪ್ರಭುತ್ವ ಬರುತ್ತದೆ. ತನ್ನ ಮಾತು ನೆರವೇರಿದ್ರೆ ರಾಜ. ಹಾಗೆ ನೆರವೇರದೇ ಇದ್ದರೆ ಎಷ್ಟು ಕಿರೀಟ ಇದ್ರೇನು, ಎಷ್ಟು ಕತ್ತಿ ಇದ್ದರೇನು, ಎಷ್ಟು ದೊಡ್ಡ ದೊಡ್ಡ ಕತ್ತಿ ಕಿರೀಟಗಳು ಇಟ್ಟುಕೊಂಡ್ರೂ ಆಜ್ಞೆ ನೆರವೇರದೇ ಇದ್ದರೆ ಪ್ರಯೋಜನವಿಲ್ಲ. ನಮ್ಮ ಮಾತು ನಡೆಯಬೇಕು. ನಮ್ಮ ಮಾತು ನಡೆಯೋದಿಲ್ಲ, ನಾವು ಯಾತಕ್ಕೆ ಮಾತಾಡಬೇಕು ಅಂತ. ಎಷ್ಟೋ ಕಡೆಯಲ್ಲಿ ತುಂಬ ಜನ ತೆಪ್ಪಗೆ ಉಳಿಯತಕ್ಕಂಥದ್ದಕ್ಕೆ ಕಾರಣ ನಮ್ಮ ಮಾತು ನಡೆಯುವಂಥ ಜಾಗವಲ್ಲ. ಹಾಗಾಗಿ ಸುಮ್ಮನೆ ಇರೋಣ ಅಂತಾರಲ್ಲ, ಹಾಗೆ ಆಜ್ಞೆ ಎಂಬುದು ಪ್ರತಿಹತವಾದರೆ, ತಿರಸ್ಕೃತವಾದರೆ ಎಷ್ಟು ಸಂಕಟಕ್ಕೆ ಒಳಗಾಗುತ್ತದೆಯೋ. ಇಲ್ಲೆಲ್ಲ ನೋಡಿ, ಆಜ್ಞಾ ಇರಬಹುದು, ಆಯತಿ ಇರಬಹುದು, ಆಶಾ ಇರಬಹುದು, ಎಲ್ಲ ಸ್ತ್ರೀಲಿಂಗದಲ್ಲಿಯೇ ಇದೆ. ಸೀತೆಯ ಉಪಮೆಗೆ ಅನುಕೂಲವಾಗಿ ಅನುರೂಪವಾಗಿ ಇದೆ. ದೀಪ್ತಾಮಿವ ದಿಶಂ ಕಾಲೆ ಅಂದರೆ ದಿಕ್ಕಿಗೆ ಬೆಂಕಿ ಬಿದ್ದರೆ ಹೇಗೋ ಹಾಗೆ ಅಂತ. ಆ ದಿಕ್ಕಿನಲ್ಲಿರುವ ಜೀವಾಸ್ತಿತ್ವವೇ ಕಂಗೆಟ್ಟು ಹೋಗುತ್ತದೆ, ಜಡವೂ ಕೂಡ ದಗ್ಧವಾಗಿ ಹೋಗುತ್ತದೆ. ಆ ರೀತಿಯಲ್ಲಾಗಿತ್ತು. ಪೂಜಾಂ ಅಪಹೃತಾಮಿವ, ಅಪಹರಿಸಲ್ಪಟ್ಟ ಮರ್ಯಾದೆಯಂತೆ ಆದರದಂತೆ ಕಂಡಳು ಅಂತ. ಒಬ್ಬರಿಗೆ ಸಲ್ಲಬೇಕಾದದ್ದನ್ನು ಇನ್ನೊಬ್ಬರು ತೆಗೆದುಕೊಂಡು ಬಿಟ್ರೆ ಎಷ್ಟೋ ಬಾರಿ ಹಾಗಾಗುವುದುಂಟು. ಪೇಪರ್ನಲ್ಲಿ ಅವರಿಗೆ ಮಾರನೇ ದಿವಸ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಹೇಳಿರ್ತಾರೆ. ನೋಡಿದ್ರೆ ಆ ಲಿಸ್ಟಲ್ಲಿ ಇವರ ಹೆಸರಿರೋಲ್ಲ. ಎಂಥ ಅವಮಾನವಾಗುತ್ತದೆ. ಒಮ್ಮೆ ಯಾವುದೋ ಒಂದು ಸುಗಮ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಪ್ರಶಸ್ತಿ ಯಾರೋ ಒಬ್ಬರು ಆ ಗಾಯಕರ ಹೆಸರಿನಲ್ಲಿ ಅದನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ಆದರೆ ಹಾಕಿದ್ದು ಮತ್ತೊಬ್ಬ ಗಾಯಕರ ಫೋಟೋ. ಇಬ್ಬರಿಗೂ ಒಂದೇ ಹೆಸರು. ನನಗಿಬ್ಬರೂ ಗೊತ್ತಿದ್ರು. ಇದೇನೋ ಅತಂತ್ರವಾಗಿಬಿಟ್ಟಿದೆಯಲ್ಲ. ಫೋಟೋ ಹಾಕಿದವ್ರಿಗೆ ಅಂಥ ಸೀನಿಯಾರಿಟಿ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಹಾಗಾಗಿ ಅವಾರ್ಡ್ ಬರುವ ಸಂಭವನೀಯತೆ ಕಡಿಮೆ ಅಂತ ನನಗನ್ಸಿತ್ತು. ಆದರೆ ಇನ್ನೊಬ್ಬರಿಗೆ ಯಾವುದು ಹೆಸರು ಹಾಕಿದೆ ಅದು ಅವ್ರಿಗಿದ್ದಿರಬಹುದು ಅಂತ. ಪಾಪ ಇವರು ಚಿಕ್ಕ ವಯಸ್ಸಿನವರು ಆಸೆ ಪಟ್ಟುಕೊಂಡು ತನಗೆ ಅಂತ ಭಾವಿಸಿ ಅಲ್ಲಿ ವಿಚಾರಣೆ ಮಾಡಿದ್ರೆ ಇದು ನಿಮ್ಮದಲ್ಲ, ದಯಮಾಡಿ ಮನ್ನಿಸಬೇಕು, ನಿಮ್ಮ ಫೋಟೋ ಹಾಕಿದ್ದಾರೆ, ಅವ್ರ ಫೋಟೋ ಹಾಕಬೇಕಾಗಿತ್ತು ಅಂತ. ಹಿಂದೆಲ್ಲ ಮೈಸೂರು ಅರಮನೆಯಲ್ಲಿ ಕಾಸಾಹಾರ, ಖರ್ಚಿಹಾರ ಅಂತ 2 ಬಗೆಯ ಹಾರಗಳಿದ್ವಂತೆ. ಕಾಸಾಹಾರ ಅಂತಂದರೆ ಒಳ್ಳೆ ಸೊಗಸಾದ ಮಲ್ಲಿಗೆಯಲ್ಲಿ ತೆನೆಯಾಗಿ ಎಳೆಯಾಗಿ ಕಟ್ಟಿರ್ತಕ್ಕಂಥ ಹಾರ. ಖರ್ಚಿಹಾರ ಅಂತಂದರೆ ಸ್ವಲ್ಪ ಸೊಪ್ಪು ಸದೇನೂ ಸೇರಿಸ್ಬಿಟ್ಟು ಹೆಚ್ಚು ಕಡಿಮೆ ಆದರೆ ಮುಡ್ಕೊಂಡು ಹೋದರೆ ಬೀದಿನಲ್ಲಿ ದನ ಅಟ್ಟಿಸ್ಕೊಂಡು ಬಂದ್ಬಿಡುತ್ತೆ, ಎಲ್ಲೋ ಫುಲ್ ಇದೆ ಅಂತ. ಆ ರೀತಿಯಾದ ಹಾರ ಅದನ್ನು ಹಾಕ್ತಾ ಇದ್ದದ್ದುಂಟು. ಅರಮನೆಯಲ್ಲಿ ಭಕ್ಷಿಗಳ ನೇತೃತ್ವದಲ್ಲಿ ನಡೀತಾ ಇತ್ತು. ಬಂದವರಿಗೆಲ್ಲ ಕಟ್ಟಿಗೆ ಅವರು ಅಂತ ಕರಿತಾ ಇದ್ರು. ಆ ಸೇವಕರು ಕಾಸಾಹಾರವನ್ನು, ಖರ್ಚಿಹಾರವನ್ನು ಹಾಕೋದು. ಯಾರೋ ಪಾಪ XYZ ಮಹಾಶಯರಿಗೆ ಕಾಸಾಹಾರ ಹಾಕ್ಬಿಟ್ಟಾಗ ಭಕ್ಷಿ ಅಯ್ಯಯ್ಯೋ ಮುಂಡೆ ಮಗರೇ ಅವರಿಗೆ ಖರ್ಚಿಹಾರವೋ ಅಂತಂದಂತೆ. ಗಬಕ್ಕಂತ ಆಹಾರ ತೆಗೆದು ಇನ್ನೊಂದು ಖರ್ಚಿಹಾರ ಅವ್ರ ಕೊರಳಿಗೆ ಹಾಕದಂತೆ. ಇದರ ಬಗ್ಗೆ ಏನು ಮೂರ್ತಿರಾಯರು ಬರೀತಾರೆ. ಇವನಿಗೆ ನಿನ್ನ ಸ್ಥಾನ ಏನು ಅಂತನ್ನೋದನ್ನ ಮೊಳೆಯಲ್ಲಿ ಹೊಡೆದು ಗುದ್ದಿ ತೀರ್ಮಾನ ಮಾಡಿ ಮುದ್ರೆ ಹಾಕಿ ತೋರಿಸಿದಂತೆ ಆಯಿತು ಅಂತ. ಎಷ್ಟೋ ಬಾರಿ ಆ ಥರ ಆಗ್ಬಿಡುತ್ತೆ. ಇದು ನಿಮಗಲ್ಲ, ಅದು ಅವರಿಗೆ ಅಂತ ಬೇರೆ ಹೇಳೋದು. ಗಾಯದ ಮೇಲೆ ಬೊಕ್ಕೆ ಅಥವಾ ಕ್ಷತೆ ಕ್ಷಾರಮಿವ, ಗಾಯಕ್ಕೆ ಉಪ್ಪು ಮೆಣಸು ಸವರದಂತೆ ಅಂತಾರಲ್ಲ ಹಾಗೆ. ಆ ರೀತಿ ಪೂಜಾಂ ಅಪಹೃತಾಮಿವ, ಉತ್ತಮ ಸ್ಥಾನಕ್ಕೆ ಹೀನವಾದಂಥ ಗತಿ ಬಂದರೆ ಏನೋ ಅದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಪದ್ಮಿನೀವ ವಿಧ್ವಸ್ತ್ವಾಂ ಹತಶೂರಾಂ ಚಮೂಮಿವ, ಶೂರರು ಸತ್ತು ಹೋದಾಗ ಸೇನೆಯ ಗತಿ ಏನಾಗುತ್ತದೆ? ದಿಕ್ಕಾಪಾಲಾಗುತ್ತದೆ.
ಸೀತೆಯ ಗತಿ ದಿಕ್ಕಾಪಾಲಾಗಿದೆ ಅಂತ. ಪದ್ಮಿನೀಮಿವ ವಿಧ್ವಸ್ತಾಂ, ಕಮಲದ ಬಳ್ಳಿ ಕಿತ್ತೊಯ್ಯಲ್ಪಟ್ಟಂತೆ ಅಥವಾ ಕಮಲವೇ ವಿದಲಿತವಾದಂತೆ ತೋರ್ತಾ ಇತ್ತು. ಪ್ರಭಾಮಿವ ತಮೋಧ್ವಸ್ತಾಂ, ಕತ್ತಲಲ್ಲಿ ಕಳೆದು ಹೋದ ಬೆಳಕಿನಂತೆ ಇತ್ತು. ಉಪಕ್ಷೀಣಾಮಿವ ಅಪಗಾಂ, ಸ್ವರಗಿದ ನದಿಯಂತೆ ಅವಳು ಕಾಣಿಸ್ತಾ ಇದ್ದಳು. ವೇದೀಮಿವ ಪರಾಮೃಷ್ಟಾಂ, ಅಂದರೆ ಮಡಿಯಾದ ಯಜ್ಞ ವೇದಿಕೆಯನ್ನು ಮೈಲಿಗೆ ಮಾಡಿದಂತೆ ಕಾಣಿಸ್ತಾ ಇದ್ಳು. ಶಾಂತಾಂ ಅಗ್ನಿಶಿಖಾಮಿವ, ಆರ್ತಾ ಇರುವ ಬೆಂಕಿಯ ಜ್ವಾಲೆಯಂತೆ ಇದ್ದಳು. ಪೌರ್ಣಿಮಾಸೀಮಿವ ನಿಶಾಂ, ರಾಹುಗ್ರಸ್ತೆಯೆಂದು ಮಂಡಲಾಂ, ರಾಹುಗ್ರಸ್ತವಾದ ಚಂದ್ರಬಿಂಬವನ್ನು ಹೊಂದಿದ ಪೂರ್ಣಿಮೆಯ ರಾತ್ರಿಯಂತೆ ಇದ್ದಳು ಅಂತ. ಅಲ್ಲೆಲ್ಲ ಮತ್ತೆ ಮತ್ತೆ ಕಷ್ಟ ಕೋಟಲೆಗಳನ್ನೇ ತಂದು ಕೊಡುವಂಥದ್ದಾಗಿದೆ. ಈ ರೀತಿಯಾದ ಅನೇಕ ಉಪಮೆಗಳನ್ನು ನಾವು ನೋಡ್ತೀವಿ. ಭೋಜರಾಜ ಕೂಡ ತನ್ನ ಚಂಪು ರಾಮಾಯಣದ ಸುಂದರಕಾಂಡದಲ್ಲಿ ಮಲ್ಲೀಂ ಚೂತವನಾದಿವ ಸ್ನುಹಿವನೆ ಅಂತ ಒಂದು ಪದ್ಯ ಹೇಳ್ತಾನೆ. ಮಲ್ಲಿಗೆಯ ಬಳ್ಳಿಯನ್ನು ಮಾವಿನ ತೋಟದಿಂದ ಕಳ್ಳಿಯ ತೋಟಕ್ಕೆ ಕಿತ್ತೊಯ್ದು ಚಂಡಾಲನೊಬ್ಬನು ನಟ್ಟಂತೆ ಕಾಣಿಸ್ತಾ ಇತ್ತು. ಹಾಗೆ ನಾಯೊಂದು ದೇವಾಲಯದಲ್ಲಿರ್ತಕ್ಕಂಥ ಪುಷ್ಪಮಾಲೆಯನ್ನು ಎಳೆದು ಸ್ಮಶಾನಕ್ಕೆ ತಂದಿಟ್ಟಂತೆ ಕಾಣಿಸ್ತಾ ಇತ್ತು. ಈ ಬಗೆಯಲ್ಲೆಲ್ಲ ಸೀತೆಯನ್ನು ರಾವಣ ಅಪಹರಿಸಿ, ಅದು ಅಶೋಕವನವೇ ಇರಬಹುದು, ಕನಕಲಂಕಿಯೇ ಇರಬಹುದು, ಅಲ್ಲಿಟ್ಟದ್ದು ಸರ್ವಥಾ ಆಶ್ರಯಸ್ಕಾರಿಯಾಗಿತ್ತು ಅಂತ ಹೇಳ್ತಾನೆ. ಇದೆಲ್ಲ ವಾಲ್ಮೀಕಿಯ ಈ ಒಂದು ಹೋಲಿಕೆಗಳಿಂದ ಪ್ರಭಾವಿತವಾಗಿ ಭೋಜರಾಜನು ನಿರ್ಮಾಣ ಮಾಡಿದ ಅಭಿನವವಾದ ಅಭಿರಾಮವಾದ ಉಪಮಾಲಂಕಾರಕ್ಕೆ ಒಳ್ಳೆಯ ಸ್ಫೂರ್ತಿ ಸ್ಥಾನ ಅಂತ ಅನಿಸುತ್ತದೆ. ಹಾಗೆ ಅವಳು ದುಃಖ ಪಡ್ತಾ ಇದ್ದಳು. ಅದನ್ನು ನೋಡ್ತಾ ರಾವಣಾಸುರ ತನ್ನ ಪ್ರಣಯ ಪ್ರಾರ್ಥನೆ ಮಾಡ್ತಾನೆ. ಯಾರೇನಾದರೂ ಹೋಗಲಿ, ನಮ್ಮ ಕೆಲಸ ನಾವು ಮಾಡಲೇಬೇಕು, ಮರಳಿ ಯತ್ನವು ಮಾಡು. ಇದು ರಾವಣನ ಪರಿಸ್ಥಿತಿ. ಸತಾಂ ಪತಿವ್ರತಾಂ ದೀನಾಂ ನಿರಾನಂದಾಂ ತಪಸ್ವಿನೀಂ ಸಾಕಾರೈರ್ ಮಧುರೈರ್ವಾಕ್ಯೈಹಿ ನ್ಯದರ್ಶಯತ ರಾವಣ. ಅವನು ನಯವಾಗಿ ಒಳ್ಳೆಯ ಮಾತುಗಳಿಂದ ಒಲಿಸಿಕೊಳ್ಳೋದಕ್ಕೆ ನೋಡ್ತಾನೆ. ಬೇಕಾದಷ್ಟು ಲಲ್ಲಗೆರುವ ಮಾತುಗಳನ್ನು ಆಡ್ತಾನೆ. ಅವನ ಪ್ರಣಯದ ನಿವೇದನೆಯನ್ನು ನಾವು ವಿಶೇಷವಾಗಿ ಕಾಣಬೇಕಾಗಿಲ್ಲ, ಅಷ್ಟು ಮೆಟೀರಿಯಲಿಸ್ಟಿಕ್ ಆದದ್ದು. ಏಕವೇಣಿ ಧರಾಶಯ್ಯ ಧ್ಯಾನಂ ಮಲಿನಮಂಬರಂ ಅಸ್ಥಾನೆ ಅಪಿ ಉಪವಾಸಶ್ಚ ನೈತಾನಿ ಔಪಯಿಕಾನಿತೆ. ನಿನಗಿದು ತರವಲ್ಲ, ಔಪಯಿಕಾನಿನ, ನಿನಗೆ ಯುಕ್ತವಾದಂಥವಲ್ಲ. ನೀನು ಹೀಗೆ ತಲೆಗೂದಲನ್ನೆಲ್ಲ ಉಂಟಿ ವೇಣಿಯಾಗಿ ಮಾಡಿಕೊಂಡು, ಅಂದರೆ ಅಷ್ಟನ್ನು ತಿರುವಿಕೊಂಡು ಒಂದೇ ಜಡೆಯಾಗಿ ಗಟ್ಟಿಯಾಗಿ ಹೆಣೆದುಕೊಂಡು ಮತ್ಯಾವುದೂ ಮುಡಿಯನ್ನು ಪ್ರಸಾದನ ಮಾಡಿಕೊಳ್ಳದೇ ಇರತಕ್ಕಂಥದ್ದು ಏಕವೇಣಿತ್ವ. ಧರಾಶಯ್ಯ, ನೆಲದಲ್ಲಿ ಮಲಗುವಂಥದ್ದು, ರಾಮನನ್ನೇ ಧ್ಯಾನ ಮಾಡುವುದು, ಬಟ್ಟೆಯನ್ನೂ ಕೂಡ ಶುಭ್ರವಾಗಿದೆಯಾ ಇಲ್ಲವಾ ಅಂತ ನೋಡದೆ ಧೂಳಿ ಧೂಸರವಾಗಿರುವುದು, ಇದೆಲ್ಲ ಯುಕ್ತವಲ್ಲ. ವಿಚಿತ್ರಾಣಿ ಚ ಮಾಲ್ಯಾನಿ ಚಂದನಾನಿ ಅಗರೂಣಿಚ ವಿವಿಧಾನಿ ಚ ವಾಸಾಂಸಿ ದಿವ್ಯಾನ್ಯಾಭರಣಾನಿ ಚ. ಎಲ್ಲವೂ ಬೇಕಾದಷ್ಟಿದೆ, ಒಡವೆ, ವಸ್ತ್ರ, ಅಲಂಕಾರ, ಖಾದ್ಯ, ಪೇಯ ಎಲ್ಲ. ಗೀತಂ ನೃತ್ತಂ ತಥಾ ವಾದ್ಯಂಚ ಲಭಸ್ವ ಅಂತಿರಬೇಕಿತ್ತು. ಆತ್ಮನೇಪದಿ ರೂಪ ಮಾಂ ಪ್ರಾಪ್ಯ ಮೈಥಿಲಿ ಅಂತೆಲ್ಲ ಹೇಳ್ತಾನೆ. ಇಲ್ಲಷ್ಟೂ ಕೂಡ ತಾನು ಅವಳಿಗೆಷ್ಟು ಸಾತಿವೃತ್ಯ ಬದ್ಧನಾಗಿರ್ತಾನೆ ಅಂತ ಹೇಳ್ತಿಲ್ಲ, ನಿನಗೆಷ್ಟು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಫರ್ನಿಶ್ಡ್ ಹೌಸ್, ಅದಷ್ಟು ಅರ್ಥಪೂರ್ಣವಾಗೋದು ಹೋಮ್ ಅಂತ ಆದಾಗ. ಒಂದು ಕಟ್ಟಡ ಮನೆಯಾಗಬೇಕು ಅಂದರೆ ಅಲ್ಲಿ ಮನುಷ್ಯರಿರಬೇಕು. ಒಬ್ಬ ವ್ಯಕ್ತಿ ಗಂಡನೋ ಹೆಂಡತಿಯೋ ಆಗಬೇಕು ಅಂದರೆ ಗಂಡಸು ಹೆಣ್ಣು ಅನ್ನುವ ವ್ಯಕ್ತಿಗಳು, ಗಂಡು ಹೆಣ್ಣು ಅನ್ನುವ ವ್ಯಕ್ತಿಗಳು ಗಂಡ ಹೆಂಡತಿ ಅಂತ ಆಗಬೇಕು ಅಂದರೆ ಭಾವ ತುಂಬ ಮುಖ್ಯವಾಗಿ ಬೇಕಾದದ್ದು. ಅದನ್ನು ಮಾತ್ರ ಲೆಕ್ಕಕ್ಕೆಡದೆ ಮಿಕ್ಕದ್ದನ್ನೆಲ್ಲ ಮಾಡ್ತಾ ಇದ್ದಾನೆ. ರಸವಿಲ್ಲದ ಕಾವ್ಯದಂತೆ ನೈರಾತ್ಮ್ಯವಾದ ಇದು. ಅವನಿಗದು ಗೊತ್ತೂ ಆಗೋಲ್ಲ. ಹೇಳ್ತಾ ಇದ್ದಾನೆ, ಇದಂತೆ ಚಾರು ಸಂಜಾತಂ ಯೌವನಂ ಹ್ಯತಿ ವರ್ತತೆ ಯದತೀತಂ ಪುನರ್ನೈತಿ ಸ್ರೋತ ಶೀಘ್ರಂ ಅಪಾಮಿವ. ನದಿಯ ನೀರು ಜಾರಿ ಜಾರಿ ಹೋಗುವಂತೆ, ಹರಿದು ಹೋಗುವಂತೆ ಯೌವನ ಹೊರಟು ಹೋಗ್ಬಿಡ್ತದೆ, ಮತ್ತೆ ಬರುವಂಥದ್ದಲ್ಲ. ಹಾಗಾಗಿ ಈಗಲೇ ಪ್ರಯತ್ನ ಮಾಡಿ ಯೌವನದಲ್ಲಿ ಸುಖಪಟ್ಟು ಬಿಡಬೇಕು ಅಂತ ಹೇಳಿಬಿಟ್ಟು. ಅಂದರೆ ರಾವಣನ ಫಿಲಾಸಫಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ನಿನಗೆ ಯೌವನ ಬತ್ತಿ ಹೋದರೆ ಬೇರೊಬ್ಬಳು ಬರ್ತಾಳೆ, ಸಿದ್ಧವಾಗುತ್ತಾಳೆ ಅಂತ. ಈ ಮಟ್ಟಕ್ಕೆ ಬಾಂಧವ್ಯಗಳನ್ನು ಉಳಿಸಿಕೊಂಡ್ರೆ ಗತಿ ಏನು? ತಾಂಕೃತ್ವೋಪರತೋ ಮನ್ಯೆ ರೂಪಕರ್ತಾ ಸ ವಿಶ್ವಸೃಟ್ ನಹಿ ರೂಪೋಪಮಾ ತುನ್ಯ ತವಾಸ್ತಿ ಶುಭದರ್ಶನೆ. ನಿನ್ನಿಂತ ರೂಪ ಇನ್ಯಾರಿಗೂ ಇಲ್ಲ. ಸೀತೆಯ ಗುಣಗಳ ಬಗೆಗೆ ಅವನಿಗೆ ಚಿಂತೆಯೇ ಇಲ್ಲ, ಅವಳ ರೂಪದ ಬಗೆಗೆ ಅವನ ಆಲೋಚನೆ ಮತ್ತಿನ್ಯಾವುದರ ಬಗೆಗೂ ಇಲ್ಲ.
ಯಾರ್ಯಾರಿಗೆ ಯಾವ್ಯಾವುದು ಬೇಕೋ ವಸ್ತುಗಳು ಅದನ್ನೇ ನೋಡ್ತಾರೆ, ಅದೇ ಕಾಣಿಸ್ತಾ ಇರುತ್ತದೆ. ನಾನು ಎಷ್ಟೋ ಬಾರಿ ಸಂಗೀತ ಕಚೇರಿ ಇತ್ಯಾದಿಗಳಲ್ಲಿ ನೋಡಿದ್ದೀನಿ. ಆ ಗಾಯಕರು ಅಥವಾ ಗಾಯನಿ ಮಣಿ ಯಾವ ಸೀರೆ ಉಟ್ಟಿದ್ದಾರೆ, ಯಾವ ಅಡ್ಡಿಕೆ ಹಾಕ್ಕೊಂಡಿದ್ದಾರೆ, ಎಷ್ಟೆಷ್ಟು ಉಂಗುರಗಳನ್ನು ಬೆರಳಿಗೆ ತೊಡ್ಕೊಂಡಿದ್ದಾರೆ, ಇದನ್ನೇ ಕಾಣ್ತಾ ಇರ್ತಾರೆ ಜನ. ಅಥವಾ ಅವ್ರ ಸ್ಟೈಲ್ ಎಂಥದ್ದು, ಬಾಡಿ ಲ್ಯಾಂಗ್ವೇಜ್ ಎಂಥದ್ದು, ಇದೇ ಇರುತ್ತದೆ ಹೊರತು ಮಿಕ್ಕಿದ್ದೇನೂ ಇರೋಲ್ಲ. ಎಷ್ಟೋ ಬಾರಿ ನಾವು ಭ್ರಮೆ ಮಾಡ್ಕೋತೀವಿ, ವಿದೇಶೀಯರು ಬಂದು ನಮ್ಮ ನೃತ್ಯವನ್ನು ನೋಡಿ ಕೊಂಡಾಡ್ತಾರೆ ಅಂತ. ದೊಡ್ಡ ವಿದ್ವಾಂಸರು ರಾಜ ಸತ್ಯನಾರಾಯಣ ಹೇಳ್ತಾರೆ, ತುಂಬ ಕೀನಾಗಿ ಅವರು ನೋಡ್ತಾ ಇರೋದು ಕಾಲ್ಗೆ ಹಚ್ಚಿರ್ತಕ್ಕಂಥ ಬಣ್ಣ ಎಂಥದ್ದು, ಕಟ್ಟಿರ್ತಕ್ಕಂಥ ಗೆಜ್ಜೆನ ರೇಷ್ಮೆ ನೂಲಲ್ಲ ಅಥವಾ ನಾರ್ನಲ್ಲ ಕಟ್ಟಿರುವಂಥದ್ದು. ಈ ರೀತಿಯಾದ ಗಂಭೀರವಾದ ವಿಷಯಗಳ ಬಗ್ಗೆ ಅವರಿಗೆ ಸಂದೇಹ ಇರುತ್ತದೆ ಅಂತ ಬರೀತಾರೆ ಒಂದು ಪುಸ್ತಕದಲ್ಲಿ. ಹಾಗಾಗುತ್ತದೆ. ಅವರವರ ಆಸ್ತೆ ಆಯಾ ಬಗೆಯಲ್ಲಿರುತ್ತದೆ. ನಿಮಗೆ ಗೊತ್ತಿರಬಹುದಲ್ವಾ, ಒಂದು ಚಿತ್ರಕಲಾ ಪ್ರದರ್ಶನಕ್ಕೆ ಹೋದಂಥ ಒಬ್ಬ ವೈದ್ಯ ಮರಣಾಸನ್ನ ರೋಗಿ ಅಂತ ಚಿತ್ರ ನೋಡಿ, ಇಟ್ಸ್ ಅ ಟಿಪಿಕಲ್ ಕೇಸ್ ಆಫ್ ಮಲೇರಿಯಾ ಅಂತ ಹೇಳಿದಂತೆ. ತದೇಕ ದೀಕ್ಷೆಯಿಂದ ನೋಡ್ತಾ ಇದ್ದ, ಏನೋ ನೋಡ್ತಾ ಇದ್ದಾನೆ ಅಂತ ಚಿತ್ರಕಾರ ಬಂದು ಸಂತೋಷದಿಂದ, ನಿಮಗೆ ತುಂಬ ಇಷ್ಟವಾಯ್ತಾ ಅಂದರೆ ಹೌದು, ಇದು ತುಂಬ ಟಿಪಿಕಲ್ ಕೇಸು ಮಲೇರಿಯಾದ್ದು ಅಂತಂದರೆ, ಅವನು ಕಂಡಿದ್ದು ಪೇಷಂಟನ್ನು ಡಯಾಗ್ನೋಸ್ ಮಾಡುವಂತೆ ಏನೋ ಅದೇ ಬಗೆಯಲ್ಲಿ ರಾವಣನದು ಸೀತೆಯನ್ನು ಕುರಿತಾದ ಆಸ್ತೆ ಅದೇ. ಒಮ್ಮೆ ಕೂಡ ಸೀತಾರಾಮರಿಗೆ ಈ ಸಿರಿ ಸಂಪತ್ತಿಗಳ ಬಗ್ಗೆ ಗಮನ ಬರಲಿಲ್ಲ. ರಾವಣನಿಗೆ ಅದು ಬಿಟ್ಟರೆ ಬೇರೆ ಇನ್ಯಾವುದರ ಯೋಚನೆಯೂ ಇಲ್ಲ. ಅದನ್ನು ಹೇಳದೆಯೇ ವಾಲ್ಮೀಕಿಗಳು ರಾವಣಾಸುರನ ಮೆಟೀರಿಯಲಿಸಮ್ನ ಹೇಳ್ತಾ ಇದ್ದಾರಲ್ಲ, ಅದು ತುಂಬ ವಿಶೇಷ ಅಂತ ಅನಿಸುತ್ತದೆ. ಆಮೇಲೆ ತ್ವಾಂ ಕೃತ್ವೋಪರತೋ ಮನ್ಯೇ ರೂಪಕರ್ತಾ ಸ ವಿಶ್ವಸೃಟ್ ನಹಿ ರೂಪೋಪಮಾತ್ಮನ್ಯ ತವಸ್ತಿ ಶುಭದರ್ಶನೆ. ನಿನ್ನನ್ನು ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮನಿಗೆ ಬಳಲಿಕೆ ಹಾಕಿ ಮತ್ತಾವ ಸುಂದರಿಯನ್ನೂ ನಿರ್ಮಿಸಿಲ್ಲ ಅಂತ. ತುಂಬ ಚೆನ್ನಾಗಿದೆ. ಮುಂದೆ ಬಂದಂಥ ಇನ್ನೆಷ್ಟೆಷ್ಟೋ ಸೊಗಸಾದಂಥ ಈ ಬಗ್ಗೆ ಚಮತ್ಕಾರ ಪೂರ್ಣವಾದ ಪದ್ಯಗಳಿಗೆ ಇದು ಮಾತ್ರಕಾಪ್ರಾಯವಾದದ್ದು. ಶ್ರೀಹರ್ಷ ತನ್ನ ನಾಟಕವೊಂದರಲ್ಲಿ ಮಾಡ್ತಾನಲ್ಲ ಚಮತ್ಕಾರವನ್ನು, ಬ್ರಹ್ಮನಿಗೆ ಆ ಒಬ್ಬ ಸುಂದರಿ, ಅವಳು ಸಾಗರಿಕೆಯೋ ಆರಣ್ಯಕೆಯೋ ಯಾರೋ ಇರಬಹುದು, ಅವಳನ್ನು ನಿರ್ಮಾಣ ಮಾಡುವಾಗ ಅವಳ ಮುಖಚಂದ್ರನನ್ನು ನಿರ್ಮಿಸ್ತಾ ಇದ್ದಂತೆ ಅವನ ಆಸನವೇ ಸಂಕುಚಿತವಾಯಿತಂತೆ. ಕಾರಣ ಕಮಲ. ಅವಳ ಮುಖ ಚಂದ್ರನ ಕಿರಣದಿಂದ ಇವನ ಕಮಲಾಸನನ ಆಸನ ಕುಗ್ಗಿ ಹೋಗಿ ಅವನು ಇಕ್ಕಟ್ಟಾಗಿ ಹಾಯಾಗಿ ಚಪ್ಪಾಣೆ ಹಾಕ್ಕೊಂಡು ಕೂತ್ಕೊಂಡಿದ್ದವನು ಪಾಪ ಮಂಡಿ ಮೇಲೆ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಬಂದುಬಿಡ್ತು ಅಂತ. ಅಂದರೆ ಅವಳ ಸೌಂದರ್ಯ ಆ ಬಗೆಯ ಆದದ್ದು ಅಂತ. ಇನ್ನೊಂದು ಕಡೆ ಅವಳ ಸೊಂಟವನ್ನು ಹಿಡ್ಕೊಂಡು ಗಟ್ಟಿಯಾಗಿ ಮುಖವನ್ನು ತಿದ್ದಿದ್ದರಿಂದ ಅವಳ ಸೊಂಟ ತೆಳ್ಳಗಾಗ್ಬಿಡ್ತು ಅಂತ. ಮುಷ್ಟಿಮೇಯ ಮಧ್ಯಮ ಅಂತೆಲ್ಲ ಹೇಳ್ತಾರೆ. ಈ ಬಗ್ಗೆ ಚಮತ್ಕಾರಗಳಿಗೆಲ್ಲ ಮುಂದೆ ಅದೇ ಕಾರಣವಾದದ್ದು. ಮೊನ್ನೆಯೇ ನಾವು ಕಂಡಿವಿ ಮೇಘದೂತದಲ್ಲಿ ಸೃಷ್ಟಿರಾದ್ಯೇವ ಧಾತು ಅಂತ ಬ್ರಹ್ಮನ ಸೃಷ್ಟಿಯ ಮೊದಲ ಅತ್ಯುತ್ತಮವಾದ ಮಾದರಿ ಅಂತನ್ನುವಂತೆ ಈ ರೀತಿಯಾದ ಚಮತ್ಕಾರಗಳನ್ನು ಮುಂದಿನ ಕವಿಗಳು ಮಾಡಿದರು. ಇಲ್ಲಿಯೂ ಕಾಣಬೇಕಾದದ್ದು ರೂಪಯೌವನ ಶಾಲಿನಿ. ಮತ್ತೆ ಅದನ್ನೇ ಹೇಳ್ತಾ ಇದ್ದಾನೆ, ಮತ್ತೆ ಬೇಡ್ಕೋತಾ ಇದ್ದಾನೆ. ಶೀತಾಂಶು ಸದೃಶಾನನೆ ಪಶ್ಯಾಮಿತೆ ಗಾತ್ರಂ ಪೃಥುಶ್ರೋಣಿ ಚಕ್ಷುರ್ಮಮ ನಿಬದ್ಧತೆ. ಎಲ್ಲ ಇಂದ್ರಿಯಗಳಿಗೆ ಅನ್ವಯಿಸಿಕೊಂಡು ಹೇಳ್ತಾ ಇದ್ದಾನೆ. ರೂಪ ಬೇಕು, ಶರೀರ ಬೇಕು, ಅದು ಇಲ್ಲದೆ ಮಿಕ್ಕಿದ್ದು ಸಾಧ್ಯವಾಗೋಲ್ಲ. ಆದರೆ ಮೊದಲ ಮೆಟ್ಲಲ್ಲೇ ನಿಂತವನು ಎಂದೂ ಕೂಡ ಮಾಳಿಗೆಯನ್ನು ತಲುಪುವುದೇ ಇಲ್ಲ. ಮೊದಲನೇ ಪಾಠದಲ್ಲೇ ಇದ್ದವನು ಪುಸ್ತಕ ಮುಗಿಸುವುದು ಹೇಗೆ? ರಾವಣನಿಗೆ ಈ ಪ್ರಣವವಾಗುವಂಥ ಪ್ರಗತಿ ಗೊತ್ತಿಲ್ಲದ ಮಾತು. ಮತ್ತು ಹೇಳ್ತಾನೆ, ಬೇಕಾದಷ್ಟು ಊರು ಕೇರಿಗಳನ್ನು ಗೆದ್ದುಕೊಂಡು ಬರ್ತೀನಿ. ವಿಜಿತ್ಯ ಪೃಥ್ವೀಂ ಸರ್ವಾಂ ನಾನಾ ನಗರ ಮಾಲಿನೀಂ. ಎಲ್ಲ ದೊಡ್ಡ ದೊಡ್ಡ ನಗರಗಳು ಸೇರಿರ್ತಕ್ಕಂಥವು, ಡಾಟೆಡ್ ಬೈ ಬಿಗ್ ಸಿಟೀಸ್, ಚೈನ್ ಆಫ್ ಗ್ರೇಟ್ ಸಿಟೀಸ್ ಅಂತ ಏನಂತೀವಿ, ಅವೆಲ್ಲ ಇರತಕ್ಕಂಥ ಇಡೀ ಭೂಮಿಯನ್ನೇ ನಾನು ಗೆದ್ದು ಜನಕಾಯ ಪ್ರದಾಸ್ಯಾಮಿ, ನಿಮ್ಮ ಅಪ್ಪನ ಕೊಟ್ಬಿಡ್ತೀನಿ ಕನ್ಯಾಶುಲ್ಕದಂತೆ, ಆಗಲಾದರೂ ಒಪ್ಪಿಕೊಳ್ತೀಯಾ ಅಂತ ಕೇಳ್ತಾನೆ. ತನಗ್ಯಾರೂ ಯುದ್ಧದಲ್ಲಿ ಎದುರಾಳಿಗಳಿಲ್ಲ ಅಂತ. ಒಂದು ಕಡೆ ತನ್ನ ತೋಳಿನ ಶಕ್ತಿಯನ್ನು ಹೇಳ್ತಾನೆ, ಮತ್ತೊಂದು ಕಡೆ ಅವಳ ದೇಹದ ರೂಪ ಎಂಥದ್ದು ಅಂತ ಹೇಳ್ತಾನೆ. ಇದು ಎರಡು ಬಿಟ್ಟರೆ ಇನ್ಯಾವುದೂ ಇಲ್ಲ. ನೋಡಿ, ಅವನಿಗೆ ಬಂದ ಸಮಸ್ಯೆ, ಶೃಂಗಾರದಲ್ಲಿ ಅವನು ರಸಸ್ವರೂಪವನ್ನು ಹಿಡಿಯದೆ ಭಾವವನ್ನು ಹಿಡಿಯುತ್ತಾನೆ, ರತಿಭಾವವನ್ನು. ವೀರದಲ್ಲಿ ಅದರ ಧರ್ಮದ ಆಯಾಮವನ್ನು ಹಿಡಿಯದೆ ಅರ್ಥದ ಆಯಾಮವನ್ನು ಮಾತ್ರ ಹಿಡಿತಾನೆ. ಧರ್ಮದ ಆಯಾಮವಿಲ್ಲದ ವೀರ ಕ್ರೌರ್ಯವಾಗುತ್ತದೆ. ಹಾಗೆ ಭಾವದ ಅಂದರೆ ಕಲ್ಪನೆಯ, ಎಮೋಷನ್ಸ್ನ, ಅಂತರಂಗದ ಪ್ರೀತಿ ವಿಶ್ವಾಸಗಳ ಕಲ್ಪನೆ ಇಲ್ಲದ ಕಾಮ
ಅದು ಬರ್ಬರವಾದ ಲಾಂಪಟ್ಯ ಆಗುತ್ತದೆ. ಈ ಎರಡು ಹದಗಳನ್ನು ಕಾಣದೇ ಇರತಕ್ಕಂಥವನು ರಾವಣ. ಇಚ್ಛೆಯಾ ಕ್ರಿಯತಾ ಮಧ್ಯ ಪ್ರತಿಕರ್ಮ ತವೋತ್ತರಂ. ಪ್ರತಿಕರ್ಮ ಅಂದರೆ ಅಲಂಕಾರ ಅಂತ, ತುಂಬ ಒಳ್ಳೆಯ ಶಬ್ದ. ಕಾಳಿದಾಸಾದಿಗಳು ಮುಂದೆ ಬಳಸ್ಕೊಳ್ತಾರೆ. ಎಷ್ಟೋ ಜನ ಸಂಸ್ಕೃತ ಕವಿಗಳು ಬಳಸಿಲ್ಲ ಈ ಪದವನ್ನು. ತುಂಬ ಚೆನ್ನಾಗಿದೆ. ಪ್ರತಿಕರ್ಮ ಅನ್ನೋದಕ್ಕೆ ಕಾಪಿಯಿಂಗ್ ಅಂತ ಕೂಡ ಅರ್ಥ ಮಾಡ್ಬೋದು. ಆದರೆ ಪ್ರತಿಕರ್ಮ ಅನ್ನೋದಕ್ಕೆ ಮಂಡನಂ ಅಂತನ್ನುವ ಅರ್ಥ ಕೂಡ ಉಂಟು. ಅದನ್ನು ಹಾಗೇ ವಾಲ್ಮೀಕಿಗಳು ಅಷ್ಟು ಚೆನ್ನಾಗಿ ಬಳಸ್ಕೋತಾರೆ. ಸಪ್ರಭಾಣ್ಯವ ಸಜ್ಜಂತಾಂ ತವಾಂಗೆ ಭೂಷಣಾನಿ ಚ. ಬೇಕಾದಂತೆ ಸಪ್ರಭಾಣಿ ಭೂಷಣಾನಿ, ಧಗಧಗನೆ ಹೊಳೆಯುವ ಹೊಸತಾದ ಆಭರಣಗಳು, ಪಾಲಿಶ್ಡ್ ಆಗಿರ್ತಕ್ಕಂಥವನ್ನು ನೀನು ಬಳಸಿಕೋ. ಸಾಧು ಪಶ್ಯಾಮಿ ತೇ ರೂಪಂ. ನಿನ್ನ ರೂಪವನ್ನು ಪ್ರತಿಕರ್ಮಣ ಸಾಧು, ಅಲಂಕಾರದಿಂದ ಮತ್ತಷ್ಟು ಚೆನ್ನಾಗಿರುವುದನ್ನು ನೋಡೋಕ್ಕಿಷ್ಟಪಡ್ತೀನಿ. ಮತ್ತೆ ಮತ್ತೆ ಭುಂಕ್ಷೋಭೋಗಾನ್ ಯಥಾ ಕಾಮಂ ಪಿಬಪೀರು ಭೀರು ರಮಸ್ವಚ ಯಥೇಷ್ಟಂಚ ಪ್ರಯಚ್ಛತ್ವಂ ಪೃಥಿವೀಂ ವಾಧನಾನಿ ಚ. ಏನನ್ನು ಬೇಕಾದ್ರೂ ತಗೋ, ಎಷ್ಟು ಬೇಕಾದರೂ ತಿನ್ನು, ಎಷ್ಟು ಬೇಕಾದರೂ ಕುಡಿ, ಎಷ್ಟು ಬೇಕಾದ್ರೂ ಮಜಾ ಉಡಾಯಿಸು, ತನಗೆ ಒಲೆದು ಬಾ ಅನ್ನುವಂಥ ಮಾತನ್ನು ಮತ್ತೆ ಮತ್ತೆ ಹೇಳ್ತಾ ಬರ್ತಿದ್ದಾನೆ. ಆಮೇಲೆ ಹೇಳ್ತಾನೆ, ರಾಮನಿಗೆ ನನ್ನ ಪರಾಕ್ರಮವಾಗಲಿ ನನ್ನ ಸಾಮರ್ಥ್ಯವಾಗಲಿ ಯಾವುದೂ ಇಲ್ಲ ಅನ್ನುವ ಭಾವವನ್ನು ಇಟ್ಟುಕೊಂಡು ಹೇಳ್ತಾನೆ, ನೀನು ಅಂತಃಪುರ ವಾಸಿನಿಯರಿಗೆ ಎಲ್ಲರಿಗೂ ನಾಯಕಿಯಾಗು ಅಂತ ಹೇಳ್ತಾನೆ. ನ ರಾಮಸ್ತಪಸಾದೇವಿ ನಬಲೇನ ನ ವಿಕ್ರಮೈಹಿ ನಧನೇನ ಮಯಾ ತುಲ್ಯ ತೇಜಸ ಯಶಸಾಪಿವ ಅಂತನ್ನುವ ಮಾತನ್ನು ಹೇಳ್ತಾನೆ. ಮತ್ತೆ ಅಂತಃಪುರ ನಿವಾಸಿನ್ಯ ಸ್ತ್ರೀಯ ಸರ್ವಗುಣಾನ್ವಿತಾ ಯಾವತ್ಯೋ ಮಮ ಸರ್ವಾಸಾಂ ಐಶ್ವರ್ಯಂ ಕುರು ಜಾನಕಿ. ಅಂತಃಪುರ ಸ್ತ್ರೀಯರೆಲ್ಲರ ಮೇಲೆ ನೀನು ಅಧಿಕಾರ ಮಾಡುವಂತ. ಇದು ಯಾವ ಸೌಭಾಗ್ಯ ಅಂತ. ಎಲ್ಲ ಸೌತಿಯರನ್ನ ನೀನು ಮೆಟ್ಟಿ ನಿಲ್ಲು ಅಂತ. ಅವ್ರನ್ನ ಯಾಕಪ್ಪ ತಂದು ಕಟ್ಕೊಂಡಿದ್ದೀಯಾ ಅಂತ ಈ ಪ್ರಶ್ನೆ ಸೀತೆ ಕೇಳಿದ್ರೆ ಏನು ಮಾಡ್ತಾನೆ? ನಿಮಗೆ ದೊಡ್ಡ ಮನೆ ಕೊಡ್ತೀನಿ, ಎಲ್ಲ ರೂಮ್ಗಳನ್ನು ಗುಡಿಸಾಕ್ಬಿಡಿ ನೀವು ಅಂತ. ಅಷ್ಟು ದೊಡ್ಡ ಮನೆ ಯಾತಕ್ಕೆ, ನಾನು ಜಾಡಮಾಲಿ ಆಗ್ತೀನಿ ಅಂತ. ಬೇಡ, ನಮ್ಮಿಬ್ಬರಿಗಿರೋದಕ್ಕೆ ಸಾಕು ಅಂತನ್ನುವ ಭಾವ ಇದೆಯಲ್ಲ, ಇದು ಅಲ್ವೇ ಅಲ್ಲ. ರಾವಣ ಈಸ್ ಆಂಟಿ ಇಕಾನಮಿ, ರಾವಣ ಈಸ್ ಆಂಟಿ ಬ್ಯೂಟಿ. ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂದರೆ ಅದಕ್ಕೆ ವ್ಯತಿರಿಕ್ತವಾಗಿ ನಿಲ್ತಕ್ಕಂಥವನಾಗಿದ್ದಾನೆ. ಅವನಿಗೆ ತುಂಬ ಪ್ರಾಮಾಣಿಕವಾದ ಕಳಕಳಿಯೇ ಇದೆ. ಅಯ್ಯೋ, ನೀನು ಇಷ್ಟು ಚೆನ್ನಾಗಿರೋಳು ಹೀಗೆ ಹತಪ್ರಭೆಯಾಗಿದ್ದೀಯಲ್ಲ ಅಂತ. ಆದರೆ ಅವಳು ಹತಪ್ರಭೆಯಾಗಿರೋದಕ್ಕೆ ಕಾರಣ ಇವನ ಆಕ್ರಮಣವೇ, ಇವನ ಅಪಹರಣವೇ ಅನ್ನೋದನ್ನು ಅವನ ಅರ್ಥವೇ ಮಾಡಿಕೊಳ್ಳಲ್ಲ. ಮುಂದೆ ಅವನ ಫಿಲಾಸಫಿನೇ ಅವನು ಹೇಳ್ಕೊಂಡಿದ್ದಾನೆ. ಪಿಬ ವಿಹರ ರಮಸ್ವ ಭುಂಕ್ಷೋ ಭೋಗಾನ್ ಧನನಿಚಯಂ ಪ್ರದಿಶಾಮಿ ಮೇದಿನಿಂಚ ಮೈ ಲಲಲಲನೆ ಯಥಾಸುಖಂ ತ್ವಂ ತ್ವೈಚ ಸಮೇತ್ಯ ಲಲಂತು ಬಾಂಧವಾಸ್ತೆ. ನಾನು ಹಲವು ಬಾರಿ ಈ ಪದ್ಯದ ವಿವರಣೆಯನ್ನು ಮಾಡಿದ್ದುಂಟು. ಪಿಬ ಕುಡಿ, ವಿಹಾರ ಮಾಡು, ರಮಸ್ವ ಸುಖಪಡು, ಭುಂಕ್ಷ್ವ ಭೋಗಾನ್ ಯಥೇಷ್ಟವಾಗಿ ಯಾವ ಭೋಗ ಸುಖಗಳನ್ನು ಅನುಭವಿಸು, ಧನನಿಚಯಂ ಪ್ರದಿಶಾಮಿ ಸ್ಥಿರಾಸ್ತಿ ಚರಾಸ್ತಿ ಎರಡೂ ಕೊಡ್ತೀನಿ, ಮೇದಿನೀಂ ಸ್ಥಿರಾಸ್ತಿ, ಧನನಿಚಯಂ ಚರಾಸ್ತಿ ಎಲ್ಲ ಕೊಡ್ತೀನಿ. ಯಾಕೆ? ಮೈಲಲ್ಲನೆ ತನ್ನಲ್ಲಿ ಸುಖ ಪಡಬೇಕು, ಯಥಾ ಸುಖಂ ಮನಸೋ ಇಚ್ಛೆಯಾಗಿ ತನ್ನಲ್ಲಿ ಸುಖ ಇರಬೇಕು. ಮತ್ತು ಲಲಂತು ಬಾಂಧವಾಸ್ತೆ, ಆಗ ನಿನ್ನ ಬಂಧು ಬಾಂಧವರು ಚೆನ್ನಾಗಿರ್ತಾರೆ ಅಂತ. ಈ ಲಲಧಾತುವಿನ ಪದಗಳನ್ನು 3 ಸತಿ ಮೈಲಲ, ಲಲಂತು, ಲಲನೆ ಹೀಗೆಲ್ಲ ಬಳಸ್ತಾನೆ. ಅವನ ಹೆಣ್ಣಿಗೆ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಬಿಟ್ಟು ಇನ್ಯಾವುದೂ ಕೊಟ್ಟಿಲ್ಲ. ಲಲನ ಅನ್ನುವ ಶಬ್ದವನ್ನೇ ಅದಕ್ಕೆ ಬಳಸಿರ್ತಕ್ಕಂಥದ್ದು. ಈ ಸೀತಾರಾಮಣರ ಸಂವಾದವನ್ನು ಚಾಮರಾಜನಗರದ ರಾಮಶಾಸ್ತ್ರಿಗಳು ಮತ್ತು ಅವರ ಶಿಷ್ಯರಾದಂಥ ಸೀತಾರಾಮಶಾಸ್ತ್ರಿಗಳು ಸೇರಿ 100 ಶ್ಲೋಕಗಳು ಬರೆದಿದ್ದಾರೆ. ತುಂಬ ಸೊಗಸಾಗಿರ್ತಕ್ಕಂಥದ್ದು. ಆ ಚಮತ್ಕಾರದಲ್ಲಿ ಮೊದಲ 3 ಸಾಲುಗಳಲ್ಲಿ ರಾವಣ ಸೀತೆಯನ್ನು ಒಲಿಸಿಕೊಳ್ಳಲೋ ಅಥವಾ ರಾಮನನ್ನು ನಿಂದಿಸಲೋ ಪ್ರಯತ್ನ ಪಡ್ತಾನೆ. ಸೀತೆ ತನ್ನ ಪ್ರತ್ಯುತ್ತರದ ಒಂದು ಸಾಲಿನಲ್ಲಿ ಒಂದು ಚಮತ್ಕಾರ ಮಾಡ್ತಾಳೆ. ಒಂದು ಅಕ್ಷರವನ್ನು ಬಿಡುವಂತೆಯೋ ಆ ಅಕ್ಷರದ ಸ್ಥಾನದಲ್ಲಿ ಮತ್ತೊಂದು ಅಕ್ಷರವನ್ನು ಇಡುವಂತೆಯೋ ಮಾಡ್ತಾಳೆ. ಚ್ಯುತಾಕ್ಷರ ಅಥವಾ ಚ್ಯುತ ದತ್ತಾಕ್ಷರ. ಈ ರೀತಿಯಾದ ಚಮತ್ಕಾರದಿಂದ ರಾವಣ ತನ್ನ ಹೊಗಳಿಕೆ ಮಾಡಿಕೊಂಡಿದ್ದೆಲ್ಲ ತೆಗಳಿಕೆ ಆಗುತ್ತದೆ, ಅಥವಾ ರಾಮನನ್ನು ನಿಂದಿಸಿದ್ದೆಲ್ಲ ಸ್ತುತಿಯಾಗುತ್ತದೆ ಅಂತ ಆ ರೀತಿಯಾದ ಚಮತ್ಕಾರ. ಅದಕ್ಕೆ ಮೂಲಭೂತವಾದದ್ದು ಈ ಸರ್ಗ. ಇಲ್ಲಿಂದ ಅವರು ಸ್ಫೂರ್ತಿ ಪಡೆದು ಮಾಡಿದ್ದು. ಅದಕ್ಕೆ ಶ್ಲೋಕದ ಫಾರ್ಮ್ಯಾಟಿಗೆ ಕೋಲೆಯಾನಂದದ್ದು ಒಂದು ಪದ್ಯ ಬಹಳ ಸೊಗಸಾದ ಆಕರವಾಯಿತು. ಅದು ಬೇರೆ ಸಂಗತಿ. ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ಈ ಥರ ಸನ್ನಿವೇಶಗಳನ್ನು ಯಾವುದನ್ನೂ ತೆಗೆದುಕೊಂಡು ಅದರ ಮೇಲೆ ಒಂದೊಂದು ಕಾವ್ಯಗಳು ಬೆಳೆಯುವಂತೆ ಮಾಡಿದ್ರಲ್ಲ ವಾಲ್ಮೀಕಿ ಮಹರ್ಷಿಗಳ ಕೊಡುಗೆ. ಪರಂಕವೀನಾಮ ಆಧಾರಂ ಇಷ್ಟು ದೊಡ್ಡದು ಅಂತ ಗೊತ್ತಾಗುತ್ತದೆ.
ರಾಮಾಯಣದ ವಿಶೇಷ ಯಾವ ಮಾತ್ರದ್ದು ಅಂತಂದರೆ, ತುಳಸಿದಾಸರು ಈ ರಾಮಾಯಣವನ್ನು ಹಿಂದಿಯಲ್ಲಿ ಬರೆದ್ರಲ್ಲ, ಅವರು ಇನ್ನೊಂದು ಗ್ರಂಥವನ್ನು ಬರೆದಿದ್ದಾರೆ. ಅದು ಇರುವುದೇನೆ ಶಕುನಕ್ಕಾಗಿ ಅಂತ. ಅಲ್ಲಿರೋ ಸಾಲುಗಳನ್ನು ನೋಡಿಕೊಂಡು ಶಕುನವನ್ನು ಭವಿಷ್ಯವನ್ನು ಎಲ್ಲ ತಿಳ್ಕೊಳ್ಳೋದಿಕ್ಕೆ ಅಂತ. ವ್ಯಾಕರಣಕ್ಕಾಗಿ ರಾಮಾಯಣವನ್ನು ಭಟ್ಟಿ ಮೊದಲಾದವರು ಬರೆದರೆ, ಶಕುನಕ್ಕಾಗಿ ಭವಿಷ್ಯಕ್ಕಾಗಿ ತುಳಸಿದಾಸರು ಒಂದು ಕೃತಿಯನ್ನು ಮಾಡಿದ್ದಾರೆ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಈ ಪ್ರಸಿದ್ಧವಾದ ಇತಿವೃತ್ತ ಎಷ್ಟು ಜನಕ್ಕೆ ಎಷ್ಟು ಬಗೆಯಲ್ಲೆಲ್ಲ ಸ್ಫೂರ್ತಿಯನ್ನು ಕೊಟ್ಟಿದೆ ಅಂತ. ಆಮೇಲೆ ಸೀತೆ ಯಾವುದೇ ಪ್ರಲೋಭನೆಗೂ ಸೊಪ್ಪು ಹಾಕದೆ ತಸ್ಯ ತದ್ವಚನಂ ಶ್ರುತ್ವಾ ಸೀತಾ ರೌದ್ರಸ್ಯ ರಕ್ಷಸ ಚಿಂತಯಂತಿ ವರೋರೋಹ ಪತಿಮೇವ ಪತಿವ್ರತ, ನೇರವಾಗಿ ಮಾತನಾಡದೆ ತೃಣಮಂತರತ ಕೃತ್ವ ಪ್ರತ್ಯುವಾಚ ಶುಚಿಸ್ಮಿತ, ಹುಲ್ಲು ಕಡ್ಡಿಯನ್ನು ಅಡ್ಡ ಇಟ್ಟುಕೊಂಡು ಮಾತಾಡೋಕ್ಕೆ ಆರಂಭ ಮಾಡ್ತಾಳೆ. ಪ್ರತ್ಯುವಾಚ ಶುಚಿಸ್ಮಿತ, ಅವಳ ಮುಖದಲ್ಲಿ ಒಂದು ಮಂದಹಾಸ ಇದೆ. ನೀನು ಇದನ್ನೂ ಅರ್ಥ ಮಾಡ್ಕೊಳ್ತಿಲ್ವಲ್ಲ ಅಂತ. ಇದಕ್ಕೆ ವ್ಯಾಖ್ಯಾನಕಾರರು ಬೇಕಾದಷ್ಟು ಹೇಳ್ತಾರೆ. ಹುಲ್ಲಿನ ಅಡ್ಡ ಇಟ್ಟಿದ್ದಕ್ಕೆ ಕಾರಣ ನೀನು ಹುಲ್ಲಿನ ಕಡ್ಡಿಯ ಸಮಾನ. ರಾಮ ಒಂದು ಹುಲ್ಲಿನ ಕಡ್ಡಿಯನ್ನು ಎಸೆದು ಕಾಕಾಸುರನಂಥವನನ್ನು ನಿಯಂತ್ರಣ ಮಾಡಿದಂತೆ ಮಾಡ್ಯಾನು. ಆಮೇಲೆ ನೀನು ಈ ಹುಲ್ಲಿನ ಕಡ್ಡಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಶರಣಾಗತನಾಗುವುದು ಬಿಟ್ಟರೆ ಇನ್ಯಾವುದೂ ಕೂಡ ಇಲ್ಲ ನಿನ್ನ ಪಾಲಿಗೆ ಅಂತ ಹೀಗೆಲ್ಲ ಉಂಟು ಚಮತ್ಕಾರಗಳು ಅಂತಂತಾರೆ. ಮತ್ತು ನಿನ್ನ ಸಕಲ ಸಂಪತ್ತಿಯು ವ್ಯಕ್ತಿತ್ವವೂ ಕಸ ತೃಣ ಅಂತನ್ನುವುದು, ಹೀಗೆಲ್ಲ ಅರ್ಥಗಳು ಅಂತ ಎಲ್ಲ ಚೆನ್ನಾಗಿದೆ. ನೇರವಾಗಿ ಮಾತಾಡಬಾರ್ದು ಅಂತ ಹಳಗಾಲದಲ್ಲಿ ಅದೊಂದಿತ್ತು. ಇಷ್ಟ ಇಲ್ಲದೆ ಇದ್ದವರನ್ನು, ದುಷ್ಟರಾದವರನ್ನು, ಪತಿತರನ್ನು, ಧರ್ಮಭ್ರಷ್ಟರನ್ನು ನೇರವಾಗಿ ಮಾತಾಡಿಸಬಾರದು ಅಂತ. ಹಿಂದಿನ ತಲೆಮಾರಿನ ಪ್ರಸಿದ್ಧ ಲೇಖಕಿ MK ಇಂದಿರಾ ಅವರದು ಒಂದು ಒಳ್ಳೆಯ ಕಾದಂಬರಿ ಇದೆ, ತಗ್ಗಿನ ಮನೆ ಸೀತೆ ಅಂತ. ಅಲ್ಲಿ ಅವರು ಆ ತೀರ್ಥಹಳ್ಳಿ ಆಸುಪಾಸಿನ ಮಲೆನಾಡಿನ ಬದುಕನ್ನು ತುಂಬ ಚೆನ್ನಾಗಿ ಚಿತ್ರಿಸ್ತಾರೆ. ಅಕ್ಕಪಕ್ಕದ ಮನೆಗಳಲ್ಲಿ ಯಾವುದೋ ಪೂರ್ವಜರಿಗೆ 3-4 ತಲೆಮಾರಿನವರಿಗೆ ಏನೋ ತಗಾದೆ ಬಂದು, ನಿಮ್ಮ ಮನೆಗೆ ನಾವು ಬಂದರೆ, ನಿಮ್ಮ ಜೊತೆ ನಾವು ಮಾತಾಡಿದ್ರೆ ನಮಗೆ ಆ ಪಾಪ ಬರಲಿ ಈ ಪಾತಕ ಬರಲಿ ಅಂತ ಹೀಗೇನೋ ಆಣೆಗಳೆಲ್ಲ ಇಟ್ಕೊಂಡು ಬಿಡ್ತಾರೆ. ಧರ್ಮಸ್ಥಳದ ಮಂಜುನಾಥನ ಆಣೆನು, ನಾವು ನಿಮ್ಮ ಜೊತೆ ಮಾತಾಡೋಲ್ಲ, ನಿಮ್ಮ ಕೊಡು ಕೊಳೆ ಇಲ್ಲ ಅಂತೆಲ್ಲ ಹೇಳಿ ಆ ವೈರ ಮಾಡಿದವರೆಲ್ಲ ಸತ್ತು ನೆಗೆದು ಬಿದ್ದು ಅವರಿಗೆ ಶ್ರಾದ್ದಗಳಾಗಿ ಅವರು ಪಿತೃಪಿತಾಮಹರಲ್ಲಿ ವಸುರಾದಿತ್ಯ ರುದ್ರಗಳೆಲ್ಲ ಸೇರಿ ಹೋಗಿ ಇನ್ನು ಮುಂದಿನವರಿಗೆ ಪಿಂಡ ಪ್ರದಾನ ಮಾಡುವ ಕಾಲ ಬಂದ ಮೇಲೂ ಆ ಒಂದು ಆಣೆ ಪ್ರಮಾಣಗಳು ಹಾಗೆ ಉಳಿದು ಬಿಟ್ಟಿರುತ್ತವೆ. ಮನೆಯವರಲ್ಲಿ ಯಾರಿಗೂ ದ್ವೇಷವಿಲ್ಲ, ಆದರೆ ಆಣೆ ಪ್ರಮಾಣಗಳ ಭಯ ಮಾತ್ರ ಇನ್ನೂ ಉಳಿದಿದೆ. ಆಗ ಮಾತಾಡದೆ ಅಕ್ಕಪಕ್ಕದ ಮನೆಯಲ್ಲಿ ವ್ಯವಹಾರ ನಡೆಯೋಲ್ಲ. ಆಗ ತೆಂಗಿನ ಬರುವೆ ಆ ಮನೆಯವ್ರಿಗೆ ಹೇಳು, ಅವ್ರ ಮನೆ ಹಸು ನಮ್ಮ ಮನೆ ಕಡೆಗೆ ಬಾಯಿ ಹಾಕಿದೆ, ನಮ್ಮ ಮಲ್ಲಿಗೆ ಬಳ್ಳಿಗೆ ತೊಂದರೆ ಆಗಿಬಿಡುತ್ತೆ ಅಂತ ಹೇಳು ಅಂತ ಮೊದಲು ಶುರು ಮಾಡಿಕೊಂಡು ಆಮೇಲೆ ಯಥಾ ಪ್ರಕಾರ ಮಾತಾಡೋದು. ಆ ರೀತಿ ಅಲ್ಲಿ ಮರ ಇದ್ದರೆ ಮರ, ಬಟ್ಲಿದ್ರೆ ಬಟ್ಲು, ಯಾವುದಿದ್ದರೆ ಅದನ್ನು ಇಟ್ಕೊಂಡು ಮಾತನಾಡ್ತಕ್ಕಂಥದ್ದು. ಗಂಡ ಹೆಂಡತಿರು ಹಾಗೆ ಜಗಳ ಆಡ್ಕೊಂಡು ಮಾತಾಡ್ತಾ ಇದ್ದಿದ್ದಕ್ಕೆ ಬೇಕಾದಷ್ಟು ಜಾನಪದ ಕಥೆಗಳು ಗೀತೆಗಳು ಎಲ್ಲ ಉಂಟು. ಅಂದರೆ ಇಷ್ಟವಿಲ್ಲದವ್ರನ್ನ ನಾವು ನುಡಿಸಬಾರದು, ಅನ್ಯಾಪದೇಶವಾಗಿ ಹೇಳಬೇಕು ಅಂತ ಇದು ಒಂದು ಅಂತ. ಈ ಸನ್ನಿವೇಶದಲ್ಲಿ ವ್ಯಾಖ್ಯಾನಕಾರರ ವಿಪರೀತಗಳನ್ನು ನೆನೆಯೋದಾದರೆ, ರಾವಣ ಸೀತೆಯನ್ನು ಒಲಿಸಿಕೊಳ್ಳೋದಕ್ಕೆ ಏನೇನೋ ಮಾತಾಡೋದನ್ನಲ್ಲ, ಅದನ್ನೆಲ್ಲ ಮಾಹೇಶ್ವರಿಯ ಮೊದಲಾದ ವ್ಯಾಖ್ಯಾನಕರ್ತರು ಅದಷ್ಟು ಸೀತಾದೇವಿ ರೂಪದಲ್ಲಿರತಕ್ಕಂಥ ಪರದೇವತೆ ಪರಾಂಬಿಕೆಯನ್ನು ಕುರಿತು ಭಕ್ತೋತ್ತಮನಾದ ರಾವಣಾಸುರ ಮಾಡಿಕೊಂಡು ಪ್ರಾರ್ಥನೆ ಎನ್ನುವಂತೆ ತಿರುಚಿ ಅರ್ಥ ಹೇಳ್ತಾರೆ. ಅದಕ್ಕೆ ತುಂಬ ಕಠೋರವಾಗಿ ಮತ್ತೊಬ್ಬ ವ್ಯಾಖ್ಯಾನ ವರೇಣ್ಯರಾದಂಥ ನಾಗೇಶ ಭಟ್ರು ಬರೀತಾರೆ, ಈ ಥರ ಎಲ್ಲ ಕಸರತ್ತು ಯಾಕೆ ಮಾಡಬೇಕು? ರಾವಣನಿಗೆ ಏನಾದರೂ ಸೀತೆ ಜಗನ್ಮಾತೆ ಅಂತ ಗೊತ್ತಿದ್ರೆ ಈ ಸುತ್ತಿ ಬಳಸಿ ದ್ರಾವಿಡ ಪ್ರಾಣಾಯಾಮದ ಸ್ತೋತ್ರ ಯಾಕೆ ಮಾಡ್ತಾ ಇದ್ದ? ನೇರವಾಗೇನೆ ಕೊಂಡಾಡ್ತಾ ಇದ್ದ. ಸೀತೆಯು ಅಷ್ಟೇ ಭಕ್ತ, ಮೆಚ್ಚಿದ್ದೇನೆ, ನಿನಗೆ ವರ ಕೊಡ್ತೀನಿ ಅಂತ ಅವಳು ಹೇಳ್ತಾ ಇದ್ದಳು. ಈ ರೀತಿಯಾಗಿ ಡೊಂಕಾಗಿರತಕ್ಕಂಥ ಮಾತೆಲ್ಲ ಯಾಕೆ ಅಂತ ನಮ್ಮ ವ್ಯಾಖ್ಯಾನಕಾರರಿಗೆ ಅದೊಂದು ವೈಪರೀತ್ಯ. ಇದು ಈಗಲೂ ಇದೆ. ಆಂಧ್ರ ಪ್ರದೇಶದಲ್ಲಂತೂ ಈ ವ್ಯಾಧಿ ಎಪಿಡೆಮಿಕ್, ಅದು ಸಾಂಕ್ರಾಮಿಕವಾದ ರೋಗವನ್ನು ಆಯಾಮವನ್ನು ಪಡ್ಕೊಂಡಿದೆ. ಎಲ್ಲರೂ ದೊಡ್ಡ ದೊಡ್ಡ ವಿದ್ವಾಂಸರುಗಳೇನೆ. ಸುಂದರಕಾಂಡಕ್ಕೆ ಸುಂದರಕಾಂಡವಲ್ಲ, ಅದು ಸುಂದರೀಕಾಂಡ ಅಂತ, ತ್ರಿಪುರ ಸುಂದರಿ ಕಾಂಡ. ಸೀತೆ ಅಂದರೆ ಸಾಕ್ಷಾತ್ ಬಾಲಾ ತ್ರಿಪುರ ಸುಂದರಿ, ಅವಳ ಪರಮಭಕ್ತ ರಾವಣ ಅಂತ. ನೋಡಿ, ಈ ವ್ಯಾಖ್ಯಾನಕಾರರ ಕೌಶಲದಿಂದ ಪರಮನೀಚನಾದ ಲಾಂಪಟ್ಯ ಭರಿತನಾದ ರಾವಣ ಭಕ್ತಾಗ್ರಣಿಯಾಗಿಬಿಟ್ಟ. ಇದು ಮಾಡೋಕ್ಕೆ ಹೊರಟದ್ದು ಅದೇನೆ. ಇವರು ರಾಮನ ಕೊಂಡಾಡ್ತಾ ಇದ್ದಾರಾ, ರಾವಣನ ಕೊಂಡಾಡ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ. ರಾವಣನ ತಪ್ಪನ್ನು ತಪ್ಪು ಅಂತಲೇ ಹೇಳಬೇಕು. ಆದರೆ ನಮ್ಮ ತಾಯಿ ಸೀತಾದೇವಿ ಜಗನ್ಮಾತೆಯ ಮುಂದೆ ಒಬ್ಬ ಪರಪುರುಷ ಇಂಥ ಕೆಟ್ಟ ಮಾತನಾಡೋದಕ್ಕೆ ಹೇಗೆ ಸಾಧ್ಯ? ಅದಕ್ಕಷ್ಟನ್ನು ಒಳ್ಳೆ ಮಾತು ಮಾಡಿಬಿಡೋಣ ಅಂತ ಇಷ್ಟೆಲ್ಲ ಕಸರತ್ತು ಮಾಡಿದವರು ರಾವಣ ಅಪಹರಣವೇ ಮಾಡಲಿಲ್ಲ ಅಂತ ಅದು ವ್ಯಾಖ್ಯಾನವೂ ಮಾಡಿಬಿಡಿ ಸಾಕು.
ಒಳ್ಳೇದಾಯ್ತಲ್ಲ, ಅಲ್ಲಿಗೆ ಮುಗ್ದೇ ಹೋಗ್ಬಿಡುತ್ತೆ ಕಥೆ. ಹೀಗೆ ಆ ರೀತಿಯಾದ ವ್ಯಾಖ್ಯಾನ ಮಾಡುವ ಪಂಡಿತರಿಗೆ ಎಷ್ಟೇ ಶಾಸ್ತ್ರಜ್ಞಾನವಿದ್ದರೂ ನಿಷ್ಪ್ರಯೋಜನವಾದದ್ದು, ಪ್ರತಿಕೂಲಕಾರಿಯಾದದ್ದು. ಸೀತೆ ನೇರವಾಗಿ ಮಾತನಾಡದೆ ಪರ್ಯಾಯವಾಗಿ ಮಾತಾಡೋಕ್ಕೆ ಆರಂಭ ಮಾಡ್ತಾಳೆ. ರಾಕ್ಷಸಂ ಪೃಷ್ಠತಃ ಕೃತ್ವ ಭೂಯೋ ವಚನಮಬ್ರವೀತ್ ನಾಹಂ ಔಪೈಕೀ ಭಾರ್ಯ ಪರಭಾರ್ಯ ಸತೀತವ. ನೋಡಪ್ಪ, ನಾನು ಎಂದೂ ಕೂಡ ನಿನಗೆ ಔಪೈಕೀ ಭಾರ್ಯ, ನಿನಗೆ ಉಪಯೋಗಾರ್ಹಳಾದ ಅನುಕೂಲೆಯಾದ ಪತ್ನಿಯಲ್ಲ, ನಾನು ಪರಭಾರ್ಯ ಅಂತ. ಅಂದರೆ ನಿನಗೆ ಎಲ್ಲ ಧರ್ಮಾರ್ಥ ಕಾಮಾದಿ ತ್ರಿವರ್ಗದಲ್ಲಿಯೂ ಒದಗಿ ಬರುವ, ಮೋಕ್ಷಕ್ಕೂ ಕಾರಕಳಾಗುವ, ಸಾಧಕಳಾಗುವಂಥ ಪತ್ನಿಯಾಗಿ ನಾನಿಲ್ಲ, ಪರಭಾರ್ಯ ಸತೀತವ. ಹಾಗಾಗಿ ಸಾಧು ಧರ್ಮಮವೇಕ್ಷಸ್ವ, ಸಾಧು ಸಾಧುವ್ರತಂಚರ. ಯಾಕೆ? ಆತ್ಮಾನಮುಪಮಾಂಕೃತ್ವ ಸ್ವೇಷು ದಾರೇಷು ರಮ್ಯತಾಂ ಅತುಷ್ಟಂ ಸ್ವೇಷು ದಾರೇಷು ಚಪಲಂ ಚಲಿತೇಂದ್ರಿಯಂ ನಯಂತಿ ನಿಕೃತಿ ಪ್ರಜ್ಞಂ ಪರದಾರಾಫ್ ಪರಾಭವಂ. ಹೀಗಾಗಿ ಮೊದಲು ನೀನು ನಿನ್ನ ಹೆಂಡತಿಯರ ಮರ್ಯಾದೆ ಲೋಕದಲ್ಲಿ ಉಳಿಬೇಕು ಅಂದರೆ ಬೇರೆ ಹೆಂಡತಿಯರ ಮರ್ಯಾದೆ ಉಳಿಸಬೇಕು ಅಂತ. ನಮ್ಮ ಸಂಪತ್ತಿ ಚೆನ್ನಾಗಿರಬೇಕು ಅಂದರೆ ಬೇರೆಯವರ ಸಂಪತ್ತಿ ಕಡೆಗೆ ಕೈ ಹಾಕಬಾರದು ಅಂತ. ಇದೊಂದು ರೀತಿ ಆಪಾತತ ವಿರೋಧ ಅನ್ನುವಂತೆ ಕಾಣಿಸುತ್ತದೆ. ಆದರೆ ಅದರೊಳಗಿರುವ ಪರಮಾರ್ಥ ಇಷ್ಟೆ. ನಾವು ಮತ್ತೊಬ್ಬರ ಸೊತ್ತಿಗೆ ಕೈ ಹಾಕದೇ ಇದ್ದಾಗ ನಮ್ಮ ಸೊತ್ತಿಗೆ ಯಾರೂ ಕೈ ಹಾಕದಂಥ ಪರಿಸ್ಥಿತಿ ಬರುತ್ತದೆ ಅಂತ ನಮ್ಮ ಧರ್ಮಶಾಸ್ತ್ರಾದಿಗಳಲ್ಲಿ ಹೇಳುವುದುಂಟಲ್ಲ. ಹಕ್ಕುಗಳ ಬಗ್ಗೆ ಇಲ್ಲ, ಬರೀ ಬಾಧ್ಯತೆಗಳು ಉಂಟು ಅಂತ. ಅವರವರ ಬಾಧ್ಯತೆಗಳನ್ನು ಅವರು ಅನುಸರಿಸಿದ್ರೆ ಬೇರೆಯವರ ಹಕ್ಕುಗಳಿಗಾಗಿ ಹೋರಾಡುವ ಪರಿಸ್ಥಿತಿ ಬರೋಲ್ಲ ಅಂತ. ಅಕ್ಕಿಯಲ್ಲಿ ಕಲ್ಲನ್ನಾದರೂ ಆರಿಸಿ, ಕಲ್ಲಲ್ಲಿ ಅಕ್ಕಿಯನ್ನಾದರೂ ಆರಿಸಿ, ಚೊಕ್ಕ ಅಂತೂ ಆಯ್ತಲ್ಲ. ಆ ರೀತಿಯಲ್ಲಿ ಯಾವುದು ಲಘು ಕಾರ್ಯವೋ ಅದನ್ನು ಮಾಡಬೇಕು. ಪರಸ್ತ್ರೀಯನ್ನು ಗೌರವಿಸ್ತಕ್ಕಂಥದ್ದು ಮೊದಲು ಕಲಿಬೇಕಾದ ಪಾಠ. ಆತ್ಮಾನಂ ಉಪಮಾಂ ಕೃತ್ವ ಸ್ವೇಷು ದಾರೇಷು ರಮ್ಯತಾಂ ಅತುಷ್ಟಂ ಸ್ವೇಷು ದಾರೇಷು. ತನ್ನ ಹೆಂಡತಿಯಲ್ಲಿಯೋ ತನ್ನ ಗಂಡಿನಲ್ಲಿಯೋ ಸಂತೋಷ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳನ್ನು ನಿಜವಾಗಿಯೂ ಪರಸ್ತ್ರೀಯರು, ಪರಪುರುಷರು ಪರಾಭವಕ್ಕೆ ಗುರಿ ಮಾಡ್ತಾರೆ. ಅಂದರೆ ಅದು ತುಂಬ ನಿಕೃತಿಜ್ಞ, ಕೀಳನ್ನು ಉಂಟು ಮಾಡುವಂಥದ್ದು ಯುಕ್ತವಲ್ಲ ಅಂತ ಹೇಳ್ತಾನೆ. ಆಮೇಲೆ ತಥಾಹಿ ವಿಪರೀತಾತೆ ಬುದ್ಧಿರಾಚಾರವರ್ಜಿತ ವಚೋ ಮಿಥ್ಯಾಪ್ರಣೀತಾತ್ಮ ಪಥ್ಯಮುಕ್ತಂ ವಿಚಕ್ಷಣೀ ರಾಕ್ಷಸಾನಾಂ ಅಭಾವಾಯ ತ್ವಂ ವಾ ನ ಪ್ರತಿಪದ್ಯಸೆ ಅಕೃತಾತ್ಮಾನಂ ಆಸಾದ್ಯ ರಾಜಾನಂ ಅನಯೇ ರಥಂ. ಎಂಥ ಅನರ್ಥ ಮಾಡ್ತಾ ಇದೆಯಾ ನೀನು ಈ ಮಾತಿನ ಮೂಲಕ, ಈ ಲಾಂಪಟ್ಯದ ಮೂಲಕ ಇಡೀ ರಾಕ್ಷಸ ಸಂತಾನವೇ ಇಲ್ಲದಂತೆ ಮಾಡಿಕೊಂಡು ಬಿಡ್ತಾ ಇದೆಯಲ್ಲ, ತುಂಬ ತಪ್ಪು ಅಂತ ಲೋಕಪ್ರಸಿದ್ಧವಾದ ಸೀತೆಯ ಎಚ್ಚರವನ್ನೆಲ್ಲ ಕೊಡ್ತಾಳೆ. ಮತ್ತೆ ಅವಳು ಹೇಳ್ತಾಳೆ, ರಾಮಸ್ಯ ಧನುಷ ಶಬ್ದಂ ಶೋಷಿಸಿತ್ವಂ ಮಹಾಸ್ವನಂ. ರಾಮನ ಧನುಷ್ಟಂಕಾರವನ್ನು ನೀನು ಕೇಳ್ತಾ ಇದ್ದಂತೆ ಗೊತ್ತಾಗುತ್ತದೆ ಮುಂದೆ ಏನು ಸಮಸ್ಯೆ ಬರುತ್ತದೆ ಅಂತ. ಆಮೇಲೆ ಅಸುರೇಭ್ಯ ಶ್ರಿಯಂ ದೀಪ್ತಾಂ ವಿಷ್ಣು ತ್ರಿಭಿರಿವಕ್ರಮೈ ಜನಸ್ಥಾನೆ ಹತಸ್ಥಾನೆ ನಿಹತೆ ರಾಕ್ಷಸಾಂಬಲೆ ಆಪನೇಷ್ಯತಿ ಮಾಂ ಭರ್ತ ತ್ವತ್ತ ಶೀಘ್ರಮರಿಂದಮ. ಮಹಾವಿಷ್ಣು ಹೇಗೆ ತ್ರಿವಿಕ್ರಮ ರೂಪಿಯಾಗಿ ಬಲಿಯಲ್ಲಿ ಸೇರಿ ಹೋಗಿದ್ದ ಸುರ ಸಂಪತ್ತಿಯನ್ನು ವಾಪಸ್ಸು ತಂದೋ ಹಾಗೆ ನಿನ್ನಲ್ಲಿರುವ ನನ್ನನ್ನು ಮತ್ತೆ ತನ್ನ ಕೈಗೆ ತಾನು ತಂದುಕೊಳ್ತಾನೆ ಅಂತ ಹೇಳ್ತಾನೆ. ಈ ರೀತಿಯಾದ ಎಚ್ಚರಿಕೆಗಳನ್ನು ಎಷ್ಟನ್ನೋ ಕೊಡ್ತಾಳೆ. ಅಷ್ಟು ಕೊಟ್ಟರೂ ರಾವಣನಿಗೆ ಯಾವುದು ಪ್ರಯೋಜನವಾಗೋಲ್ಲ. ಅವನಿಗೆ ತನ್ನ ಬಲದ ಮೇಲೆ, ತನ್ನ ಸಂಪತ್ತಿಯ ಮೇಲೆ ಎಣೆಯಿಲ್ಲದ ವಿಶ್ವಾಸ. ತುಂಬ ಜನ ಅದನ್ನು ನೆಚ್ಚಿಕೊಂಡಿರ್ತಾರಲ್ಲ, ಅದು ಬಿಟ್ಟು ಇನ್ಯಾವುದೂ ಅಲ್ಲ ಅಂತ. ದೇವುಡು ಅವರ ಮಹಾದರ್ಶನ ಕಾದಂಬರಿಯಲ್ಲಿ ಒಂದು ತುಂಬ ಸ್ವಾರಸ್ಯಕಾರಿಯಾದ ಸನ್ನಿವೇಶ ಬರುತ್ತದೆ. ಜನಕ ಮಹಾರಾಜನಿಗೆ ಯಾಜ್ಞವಲ್ಕ್ಯರ ಮೂಲಕ ವಿದ್ಯೆಯನ್ನು ಪಡಿಬೇಕು, ಬ್ರಹ್ಮವಿದ್ಯೆಯನ್ನು ಅಂತ ಆಸೆ ಇರುತ್ತದೆ. ಅರೆ, ಯಾಜ್ಞವಲ್ಕ್ಯರು ಯಾರ್ಯಾರನ್ನೂ ಹೋಗ್ಬಿಟ್ಟು ಗುರು ಅಂತ ಅನ್ನಬಾರ್ದು, ಗುರುವನ್ನು ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಅದು ಜನಕನ ರಾಜಸವನ್ನು ಕೆಣಕುತ್ತದೆ. ಇದು ಮೂಲದ ಉಪನಿಷತ್ತಿನ ವಿಷಯ ಅಲ್ಲ, ಅಲ್ಲಿರುವ ಒಂದು ಸಣ್ಣ ಇತಿವೃತ್ತವನ್ನು ತೆಗೆದುಕೊಂಡು ದೇವಡೂರು ತಮ್ಮ ಸ್ವೋಪಜ್ಞವಾದ ಕಲ್ಪನೆಗಳನ್ನು ಬೆಳೆಸಿ ಮಾಡಿರ್ತಕ್ಕಂಥ ರಮಣೀಯ ಕಥಾನಕ. ಆಗ ಜನಕ ಒಂದು ದೊಡ್ಡ ವಿದ್ವತ್ ಸಭೆಯನ್ನು ಏರ್ಪಾಡು ಮಾಡ್ತಾನೆ. ಅಲ್ಲಿ ಎಲ್ಲ ಬ್ರಹ್ಮಜ್ಞಾನಿಗಳು ಬಂದು ವಾದ ಮಾಡ್ತಕ್ಕಂಥದ್ದು ಅಂತ. ಅದಕ್ಕೆ ಬ್ರಹ್ಮಿಷ್ಠತಮ, ಬ್ರಹ್ಮಜ್ಞತಮ ಯಾರಿದ್ದಾನೆ ಆತನಿಗೆ ಒಂದು ಸ್ವರ್ಣ ಕಿರೀಟವನ್ನು, 1000 ಗೋವುಗಳನ್ನು, ಹಿರಣ್ಯ ಶೃಂಗಾಲಂಕಾರಾದಿಗಳನ್ನು ಎಲ್ಲವನ್ನ ಇರತಕ್ಕಂಥದ್ದನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು
ಆಮೇಲೆ ಗಾರ್ಗಿ ಬರ್ತಾಳೆ. ಗಾರ್ಗಿಗೆ ಹೇಳ್ತಾನೆ, ನೋಡಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಇದೆಲ್ಲ ಬ್ರಹ್ಮಜ್ಞನಿಗೆ ಸೇರುತ್ತದೆ ಅಂತ. ಆಗ ಗಾರ್ಗಿ ಹೇಳ್ತಾಳೆ, ಮಹಾರಾಜ ಇದಕ್ಕೆಲ್ಲ ಒಲಿದು ಬರೋದು ಯಾರು? ಬ್ರಹ್ಮಜ್ಞಾನಿಗಳಲ್ಲದೇ ಇರೋರು. ಇದಕ್ಕೆ ಬೆಲೆ ಕೊಟ್ಟವನು ಬ್ರಹ್ಮಜ್ಞಾನಿ ಹೇಗಾಗ್ತಾನೆ? ಶಾಸ್ತ್ರಗಳ ಪ್ರಕಾರ ಬ್ರಹ್ಮಜ್ಞ ಹೇಗೆ ಅಂತಂದರೆ, ಸತ್ಯಲೋಕಕ್ಕೆ ಅವನು ತೆರಳಿದಾಗ ಬ್ರಹ್ಮನೇ ತನ್ನ ಕಮಲಾಸನವನ್ನು ಖಾಲಿ ಮಾಡಿ ಕೂತ್ಕೊಳ್ಳಪ್ಪ ಅಂದರು, ನೋಡಪ್ಪ ಒಂದೊಂದು ಕಲ್ಪಕ್ಕೂ ಬೇರೆ ಬೇರೆ ಬ್ರಹ್ಮರ ಆಯುಷ್ಯ ತೀರ್ತಾ ಇರ್ತದೆ, ಅದಕ್ಕೆ ನಾನೆಲ್ಲ ಆಶಿಸಿದ್ದು, ನಾನು ಆತ್ಮಾರಾಮನಾಗೋಕೆ ಹೊರಟಿದ್ದೀನಿ ಅಂತ ಮುಂದೆ ಹೋಗಬೇಕು. ಹಾಗಿದ್ದಾಗ ಇವುಗಳು ನಿಮ್ಮ ಅಳತೆಯಲ್ಲಿ ದೊಡ್ಡವು, ಇವಕ್ಕೆ ಬೆಲೆ ಕೊಡೋರು ಯಾರು? ಹಾಗಂದರೆ ಭಗವಾನರು ಬರೋಲ್ವಾ? ಖಂಡಿತ ಬರೋಲ್ಲ. ಯಾಕೆ ಬರ್ತಾರೆ? ನಮ್ಮ ಪುರೋಹಿತರ ಮೂಲಕವಾಗಿ ಭಾರ್ಗವರ ಮೂಲಕ ಆಹ್ವಾನ ಕಳಿಸಿಯೇ ಇದ್ದೀವಲ್ಲ ಅಂತ. ಅದಕ್ಕೆ ಬೆಲೆ ಕೊಡೋದು ಯಾರು? ಇದರಿಂದ ಏನಾದರೂ ಆಗಬೇಕು ಅಂತಿದ್ರೆ ಬೆಲೆ ಕೊಡ್ತಾರೆ. ಇದರಿಂದ ಆಗಬೇಕಾದದ್ದೇನಕ್ಕಿಂತ ಏನ ಕರ್ಮ ಅಂತ ಕೂತವರಿಗೆ ಏನು ಅಂತ. ನಾವು ನಮ್ಮ ಅಳತೆಗೋಲಲ್ಲಿ ಬಹಳ ದೊಡ್ಡದು ಅಂತ ಅಂದುಕೊಂಡಿರ್ತೀವಿ. ನೋಡಿ, ಪತ್ರಿಕೆಗಳಲ್ಲೆಲ್ಲ ನಿಮ್ಮ ಫೋಟೋ ಬರುತ್ತದೆ ಅಂತಂದರೆ ನಾಳೆ ಬೆಳಿಗ್ಗೆನೇ ಅದು ರದ್ದಿ ಪೇಪರ್ ಆಗುತ್ತದೆ. ಈ ಹೊತ್ತಿಗೇನೆ ಒಂದು ಕತ್ತೆ ಮುಂದೆ ಇಟ್ಟರೆ ರುಚಿ ರುಚಿಯಾಗಿ ಚಪ್ಪರಿಸ್ಕೊಂಡು ತಿಂದುಬಿಡುತ್ತೆ. ಹಾಗಿರೋದ್ರೊಳಗೆ ಏನು? ಎಷ್ಟು ಬಾರಿ ನಮಗಳಿಗೆ ಗೊತ್ತಾಗುತ್ತದೆ, ನಮಗ್ಯಾವುದೋ ಪ್ರಶಸ್ತಿ ಬಂತು ಅಂತ ನಾವು ಜ್ಞಾಪಕ ಮಾಡಿಕೊಂಡು ಲೋಕಕ್ಕೆ ಹೇಳಬೇಕಲ್ಲದೆ ಇನ್ಯಾವ ಕಾಲದಲ್ಲೂ ಅಲ್ಲ. ಕೆಲವರು ಮಹಾತಂತ್ರಗಾರರು ಇರ್ತಾರೆ, ಮೂರತ್ತು ಅದರ ಫಲಕಗಳನ್ನು ಹಾಕ್ಕೊಂಡು ಎದೆ ಮೇಲೆ ಮೆರೀತಾರೆ, ಆದರೂ ಯಾರೂ ಗುರುತಿಸೋಲ್ಲ. ಉಂಟಲ್ಲ ಗಾದೆ, ವಜ್ರದ ಮೂಗ್ಬಟ್ಟು ಹಾಕ್ಕೊಂಡವ್ರಿಗೆ ನೆಗಡಿನೇ ಬರ್ತಾ ಇರುತ್ತೆ ಅಂತ. ಮೂಗು ಒರೆಸ್ಕೋತಾ ಇದ್ದಾಗ ಏನಾಯಿತು ಅಂತಾಗಲಾದರೂ ಒಮ್ಮೆ ಆದರೂ ಕಾಣುತ್ತೆ ವಜ್ರದ ಬೇಸರಿ ಅಂತ. ಬೇಸರವಿಲ್ಲದೆ ಅದು ನೆಗಡಿ ಬರೆಸ್ಕೋತಾ ಇರ್ತಾರೆ. ಒಬ್ಬರು ಮಹನೀಯರು ಪಾಪ ತಮಗೆ ಬಂದ ಪದ್ಮಶ್ರೀ ಪದಕವನ್ನು ಪ್ರದರ್ಶನ ಮಾಡಿದ್ರೆ ಯಾರೂ ಗುರುತಿಸಲಿಲ್ಲ ಅಂತ ಬೇಜಾರು ಮಾಡಿಕೊಂಡು ಕಡೆಗೆ ಪೆರೇಡ್ ಗ್ರೌಂಡ್ಸಲ್ಲಿ ಪೆರೇಡ್ ಆದಾಗ ಅಲ್ಲಿಗೆ ಹಾಕ್ಕೊಂಡು ಹೋಗಿ ಅಲ್ಲಿ ಕಳೆದೋಯ್ತು ಅಂತ ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟರು. ಆಗ ಇವರಿಗೆ ಬಂದಿದೆ ಪದ್ಮಾಶ್ರೀ ಅಂತ ಗೊತ್ತಾಯಿತು. ಅಂದರೆ ಅನರ್ಥವಾದ ಮೇಲೆ ಗೊತ್ತಾಗೋದು. ಹೀಗಾಯಿತು. ಈ ರೀತಿಯಾದಂಥ ಕಥೆ. ಈ ಬಗೆಯಲ್ಲಿ ಗೌರವ ಕೊಡ್ತಕ್ಕಂಥ ಸಮುದಾಯವಿದ್ದಲ್ಲಿ ಆಯಾ ಅಳತೆಗೋಲು ಅಷ್ಟೇ, ಇನ್ಯಾವುದೂ ಅಲ್ಲ. ಅದರಿಂದಲೇ ಯಾರ ಬೆಲೆ ಎಲ್ಲಿಯೋ ಅಲ್ಲಿ ಸಲ್ಲುವಂಥದ್ದು. ರಾವಣನ ಅಳತೆಗೋಲು ಅಲ್ಲಿ ಸಲ್ಲುವಂಥದ್ದೇ ಅಲ್ಲ ಸೀತೆಯ ಮುಂದೆ ಅಂತ ಅವನಿಗೆ ಗೊತ್ತೇ ಆಗ್ತಾ ಇಲ್ಲ. ಸೀತೆ ಅವನನ್ನು ಸ್ಪಷ್ಟವಾಗಿ ನಿರಾಕರಿಸ್ತಾಳೆ. ಇದು ನೋಡಿ ತುಂಬ ದೊಡ್ಡ ಬಲ ಅಂತ. ಸೀತೆಗೆ ರಾಮನ ಮೇಲೆ ಅಪಾರವಾದ ಪ್ರೀತಿ ವಿಶ್ವಾಸಗಳಿದ್ದರೂ ಆ ಹೊತ್ತಿಗೆ ಯಾವ ಭರವಸೆಯೂ ಇಲ್ಲ, ಆ ಹೊತ್ತಿಗೆ ಯಾವ ರಕ್ಷಣೆಯೂ ಇಲ್ಲ, ಆ ಹೊತ್ತಿಗೆ ಇನ್ನು ಏನು ಮುಂದೆ ಆದೀತು ಅನ್ನುವ ಕಲ್ಪನೆಯೂ ಇಲ್ಲ. ಹಾಗಿರುವಾಗಲೂ ಗಟ್ಟಿ ಹಿಡಿದಳಲ್ಲ, ಅದು ತುಂಬ ದೊಡ್ಡದಾದ ಮೌಲ್ಯ ಅಂತ ಅನಿಸುತ್ತದೆ. ರಾಮಾಯಣ ಕಥೆ ಗೊತ್ತಿರುವ ನಮಗೆ ಸೀತೆಯ ಈ ನಿಶ್ಚಯ ದೊಡ್ಡದು ಅಂತ ಅನಿಸೋಲ್ಲ. ರಾಮ ಬಂದು ಎದ್ಕೋತಾನೆ ಅಂತ, ರಾಮ ದೇವರು ಅಂತ ಅಂದ್ಕೊಳ್ಳೋರ್ಗಂತೂ ಇದು ನಿಶ್ಚಯವೇ ಅಲ್ಲ ಅನ್ಸ್ಬಿಡುತ್ತೆ. ಏನು ಸೀತೆ ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೇ ಇರೋದಲ್ವಾ ಅಂತ. ನಾವು ಗೌರವ ಕೊಡಬೇಕು ಅಂತ ಹೋಗಿ ಅವರಲ್ಲಿರುವ ಮುಖ್ಯ ಮೌಲ್ಯಗಳನ್ನೇ ಮರೆಯುವಂತೆ ಆಗಿಬಿಡುತ್ತೆ. ಆದರೆ ಸೀತೆಯ ಸ್ಥಿತಿಯನ್ನು ನೆನೆಸಿಕೊಂಡಾಗ ತುಂಬ ತುಂಬ ದೊಡ್ಡದಾದದ್ದು. ರೆಟ್ರಾಸ್ಪೆಕ್ಟಿವ್ ಆಗಿ ನೋಡಿದಾಗ ನಮಗೆ ಪ್ರತಿಯೊಂದು ಕೂಡ ಅರ್ಥಪೂರ್ಣವಾಗಿ ಕಾಣಿಸುತ್ತದೆ. ಇಂದು ಮಧ್ಯಾಹ್ನ ಒಬ್ಬರ ಸ್ನೇಹಿತರು ಬಂದಿದ್ದರು, ಯಾವುದೋ ಒಂದು ಸಾಹಿತ್ಯ ಕೃತಿಯ ರಚನೆಯನ್ನು ಕುರಿತು. ಆಗ ನಾನು ಅದೇ ಹೇಳಿದೆ, ನೀವು ಒಂದು ಕಾದಂಬರಿಯನ್ನು ಬರೆದು ತಂದರೆ ಅದು ಹೀಗಿರಬೇಕು, ಹಾಗಿರಬೇಕು, ಆ ರೀತಿ ಬೆಳೆಸಬೇಕು, ಈ ರೀತಿ ಅಳಿಸಬೇಕು ಅಂತ ಹೇಳ್ಬೋದು. ಅದು ಬಹಳ ಸುಲಭ, ವಸ್ತುತಃ ಬರೆಯೋದು ಕಷ್ಟ. ಒಂದು ವಿಗ್ರಹವನ್ನು ನಿರ್ಮಾಣ ಮಾಡಿದ ಮೇಲೆ ಅದರಲ್ಲಿ ಕುಂದುಕೊರತೆಯನ್ನು ಗುಣ ಪ್ರಶಂಸೆಗಳನ್ನು ಮಾಡಬಹುದು. ಅದು ಇಲ್ಲದೇ ಇದ್ದಾಗ ನಿರಾಲಂಬವಾದ ಸನ್ನಿವೇಶ ಎಷ್ಟು ಕಷ್ಟ. ಸೀತೆಯ ಪಾತಿವೃತ್ಯದ ನಿಶ್ಚಯವೂ ಆ ಬಗೆಯದಾದದ್ದು ತುಂಬ ದೊಡ್ಡ ರೀತಿಯದು. ಆಮೇಲೆ ಅವಳ ಉತ್ತರವನ್ನು ಕೇಳಿ ರಾವಣ ಕ್ರೋಧಾಂಧನಾಗಿ ಕ್ರೋಧ ಸಂರಂಭ ಸಂಯುಕ್ತ ಸೀತಾ ಮುತ್ತರಮಬ್ರವೀತ್ ದ್ವೌಮಾಸೌ ರಕ್ಷಿತವ್ಯೋ ಮೇ ಯೋಬಧಿಸ್ತೆ ಮಯಾ ಕೃತಃ ತತಃಶಯನ ಮಾರೋಹ ಮಮತ್ವಂ ವರವರ್ಣಿನಿ ದ್ವಾಭ್ಯಾಂ ಊರ್ಧ್ವಂತು ಮಾಸಾಭ್ಯಾಂ ಭರ್ತಾರಂ ಮಾಂ ಅನಿಚ್ಛತೀಂ ಮಮತ್ವಾಂ ಪ್ರಾತರಾಶಾರ್ಥಂ ಆಲಭಂತೆ ಮಹಾನಸೆ. ಎಂಥ ಕೆಟ್ಟ ಮಾತುಗಳನ್ನು! 2 ತಿಂಗಳಲ್ಲಿ ಹಾಸಿಗೆ ಏರದೇ ಇದ್ರೆ ಆ ಹಸಿತನ ಇಲ್ಲಿ ಬಂತು. ಅಲ್ಲಿವರೆಗೂ ಇದ್ದಂಥ ನಯ, ಅಲ್ಲಿವರೆಗೂ ಇದ್ದಂಥ ಸೌಜನ್ಯದ ಆಭಾಸ ಎಲ್ಲ ಅಸಲು ಬಡ್ಡಿ ಸಮೇತ ಕಿತ್ತುಕೊಂಡು ಹೋಯಿತು. ಅವನಿಗಿದ್ದದ್ದೇ ಇಷ್ಟು, ಹಾಸಿಗೆಗೆ ಬರಬೇಕು. ಅಲ್ಲಿಗೆ ಬಂತ್ಯೋ ಬದುಕದೆ, ಇಲ್ಲದೆ ಇದ್ದರೆ
ಇಷ್ಟಪಡದೇ ಇದ್ದರೆ ತನ್ನನ್ನು ಪ್ರಾತರಾಶಾರ್ಥಂ ಆಲಭಂತೆ ಮಹಾನಸೆ. ಆಲಭಂತೆ ಅಂದರೆ ಕತ್ತರಿಸಿ ಹಾಕೋದು, ಕೊಚ್ಚಾಕೋದು. ಬೆಳಗಿನ ತಿಂಡಿಯಾಗಿ ನಿನ್ನನ್ನು ನನ್ನ ಅಡುಗೆ ಮನೆಯಲ್ಲಿ ಕತ್ತರಿಸ್ಕೊಂಡು ತಿಂದು ಬಿಡ್ತೀನಿ ಅಂತ. ಬ್ರೇಕ್ಫಾಸ್ಟ್. ಆಮೇಲೆ ಸೀತೆಗೆ ಕೋಪ ಬರುತ್ತದೆ. ಆದರೂ ಅವಳು ಆಶ್ವಾಸಯ ಮಾಸು ತರ್ಜಿತಾಂ ತೇನ ರಕ್ಷಸ. ಆಗ ಅಲ್ಲಿದ್ದ ರಾವಣನ ಜೊತೆಯಲ್ಲಿ ಬಂದ ಪರಿಚಾರಿಕೆಯರು, ಅಂತಃಪುರ ಸ್ತ್ರೀಯರು ಸಮಾಧಾನ ಮಾಡ್ತಾರೆ. ಕೋಪ ಮಾಡ್ಕೊಳ್ಬೇಡ, ಇವಳು ಯಾವ ತಪ್ಪಲಿ ಇವಳು, ನಾವು ಮರಳು ಮಾಡ್ತೀವಿ ಅಂತೆಲ್ಲ ಅಂತಾರೆ. ಆದರೆ ಸೀತೆ ಧೈರ್ಯವಾಗಿ ಹೇಳ್ತಾಳೆ, ಉವಾಚ ಆತ್ಮಹಿತಂ ವಾಕ್ಯಂ ವೃತ್ತ ಶೌಂಡೀರ್ಯ ಗರ್ವಿತಂ ನೂನಂ ನತೆ ಜನ ಕಶ್ಚಿತ್ ಅಸ್ತಿ ನಿಶ್ರೇಯಸೆ ಸ್ಥಿತ. ರಾವಣ, ನಿನಗೆ ಶ್ರೇಯಸ್ಸನ್ನು ನಿಜವಾಗಿ ಉಪದೇಶ ಮಾಡುವವರು ಯಾರೂ ಇಲ್ಲ ಅನಿಸುತ್ತೆ. ಇಲ್ಲದೆ ಇಂಥ ಕೀಳು ಕೆಲಸ ಮಾಡ್ತಾ ಇರಲಿಲ್ಲ. ಯಥಾ ದೃಪ್ತಶ್ಚ ಮಾತಂಗ ಶಶಶ್ಚ ಸಹಿತೋವನೆ ತಥಾ ದ್ವಿರದವದ್ರಾಮ ತ್ವಂ ನೀಚ ಶಶವತ್ ಸ್ಮೃತಃ. ನೀನು ನೀಚ ಮೊಲ ಇದ್ದಂತೆ, ರಾಮ ಮಹಾಗಜ ಇದ್ದಂತೆ. ಅಂಥವನ ಮುಂದೆ ನಿನ್ನದೇನು ಪರಾಕ್ರಮ. ಶೂರೇಣ ಧನದ ಭ್ರಾತ್ರ ಬಲೈ ಸಮುದಿತೇನ ಚ ಅಪೋಹ್ಯ ರಾಮಂ ಕಸ್ಮಾದ್ದಿ ದಾರ ಚೌರ್ಯಂ ತ್ವಯಾಕೃತಂ. ಕುಬೇರನ ತಮ್ಮ, ದುಡ್ಡು ಬೇಕಾದಷ್ಟಿದೆ, ನಾನು ಚತುರ್ದಿಗ ಅಧಿಪತಿಗಳನ್ನು ಗೆದ್ದಿದ್ದೀನಿ ಅಂದ್ಕೋತೀಯ. ಆದರೆ ಅಷ್ಟೆಲ್ಲ ಬಲ ಇದ್ದವನು, ಅಷ್ಟೆಲ್ಲ ಧನಬಲ ಇದ್ದವನು ಕಳ್ಳನಂತೆ ಕದ್ದೊಯ್ದಿದ್ದು ಯಾಕೆ ಅಂತೆಲ್ಲ ಕೇಳ್ತಾಳೆ. ರಾವಣನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತದೆ. ಆಮೇಲೆ ಚಲಾಗ್ರ ಮುಕುಟ ಪ್ರಾಂಶು ಚಿತ್ರ ಮಾಲ್ಯಾನುಲೇಪನ ರಕ್ತ ಮಾಲ್ಯಾಂಬರಧರ ಸಪ್ತಾಂಗದ ವಿಭೂಷಣ. ಅವನ ಕಿರೀಟ ಕೇಯೂರಾದಿಗಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಕವಿಗಳು. ಚಲಾಗ್ರ ಮುಕುಟ ಪ್ರಾಂಶು, ಗಿರಗಿರನೆ ತಲೆ ಕಿರೀಟ ತಿರುಗುತ್ತಾ ಇತ್ತು. ಅಲ್ಲಿರ್ತಕ್ಕಂಥ ರತ್ನಕಾಂತಿ ದಿಗ್ದಿಗಂತ ಹಬ್ಬುತ್ತಾ ಇತ್ತು. ಬಗೆ ಬಗೆಯ ಮಾಲಿಕೆಗಳನ್ನು, ಚಂದನ ಲೇಪನಗಳನ್ನು ಮಾಡಿಕೊಂಡಿದ್ದಾನೆ. ಅವನು ಕೆಂಪು ಬಣ್ಣದ ಹೂವಿನ ಅಲಂಕಾರವನ್ನು ಮಾಡಿಕೊಂಡಿದ್ದಾನೆ. ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿದ್ದಾನೆ. ಇಲ್ಲಿ ಒಂದು ಸ್ವಲ್ಪ ಅನನ್ವಯ ಇದೆ. ಮೊದಲು ಬಿಳಿ ಬಣ್ಣದ ಬಟ್ಟೆ ಅಂತಂದಿದ್ದಾರೆ, ಈಗ ಕೆಂಪು ಬಣ್ಣದ್ದು ಅಂತ. ಇಂಥದ್ದು ದೊಡ್ಡ ಕಾವ್ಯದಲ್ಲಿ ಗೌಣವಲ್ಲ, ಅದು ಗಣ್ಯವಲ್ಲ. ಇಲ್ಲಿ ಇನ್ನೊಂದು ರೀತಿಯಲ್ಲಿ ಬೇಕಾದ್ರೆ ಅರ್ಥ ಹೇಳ್ಬೋದು. ರಕ್ತಮಾಲ್ಯಾಂಬರಧರ ಅಂತಂದರೆ ಅನುರಾಗಪೂರ್ಣವಾಗಿ ತುಂಬ ಪ್ರೀತಿಯಿಂದ ಅಲಂಕಾರದಲ್ಲಿ ಆಸೆ ಇಟ್ಟುಕೊಂಡು ಒಡವೆ ತೊಡವೆ ಎಲ್ಲ ತೊಟ್ಟು ಬಂದಿದ್ದಾನೆ ಅಂತ ಹೇಳ್ಬೋದು. ಏನೇ ಇರಲಿ, ಅದೊಂದು ದೊಡ್ಡ ವಿಷಯ ಅಲ್ಲ. ಇವುಗಳನ್ನು ಇಟ್ಟುಕೊಂಡು ನಾವು ವಾಲ್ಮೀಕಿ ರಾಮಾಯಣದಂಥ ಮಹಾಕೃತಿಯನ್ನು ಅಳತೆ ಮಾಡಬೇಕಾಗಿಲ್ಲ. ಅವನು ಆಮೇಲೆ ತನ್ನ ಪರಿಚಾರಿಕೆಯರನ್ನೆಲ್ಲ ಕರೆದು, ಅವರು ವಿಚಿತ್ರವಾದ ರೂಪದ ರಾಕ್ಷಸಿಯರು ಬೇಕಾದಂತೆ ಇದ್ದರು. ಜಗತ್ತಿನ ಕುರೂಪವೆಲ್ಲ, ಭಯಾನಕತೆಯೆಲ್ಲ ಅಲ್ಲಿಯೇ ನೆಲೆಯಾದಂತೆ ತೋರ್ತಾ ಇತ್ತು. ಏಕಾಕ್ಷೀಂ ಏಕಕರ್ಣಾಂಚ ಕರ್ಣ ಪ್ರಾವರಣಾಂ ತಥಾ ಗೋಕರ್ಣೀಂ ಹಸ್ತಿಕರ್ಣೀಂಚ ಲಂಬಕರ್ಣೀಂ ಅಕರ್ಣಿಕಾಂ ಅಂತೆಲ್ಲ ಹೇಳಿದ್ದಾರೆ. ಇಂಥ ಬೀಭತ್ಸ ಯಾಕೆ ಬೇಕಿತ್ತು ಅಂದರೆ, ಸೀತೆಯ ಸನ್ನಿವೇಶ ಎಂಥದ್ದು, ಹೌ ಹೊಸ್ಟೈಲ್ ವಾಸ್ ದ ಆಂಬಿಯನ್ಸ್ ಅಂತ ತೋರಿಸೋದಿಕ್ಕೆ. ಇಲ್ಲವಾದರೆ ಮಕ್ಕಳಿಗೆ ಮಾತ್ರ ಬೆದರಿಸ್ತಕ್ಕಂಥ ಚಿತ್ರಗಳಾಗ್ಬಿಡುತ್ತವೆ. ಇವುಗಳನ್ನು ಯಥಾವತ್ತಾಗಿ ನಾವು ತೆಗೆದುಕೊಳ್ಳೋದಕ್ಕಿಂತ ಅಲ್ಲಿದ್ದ ಸನ್ನಿವೇಶದ ತೀವ್ರತೆ ಎಷ್ಟು ಭಯಂಕರವಾಗಿತ್ತು ಅನ್ನೋದನ್ನು ಜ್ಞಾಪಕ ಮಾಡಿಕೊಳ್ಳೋದಕ್ಕೆ ಆದೀತು. ಅವರೆಲ್ಲರಿಗೂ ಹೇಳ್ತಾನೆ, ನೀವು ಚತುರ್ವಿಧವಾದ ಉಪಾಯಗಳನ್ನು ಬಳಸಿ ಆ ಮೂಲಕವಾಗಿ ಮಾಡಿ, ಏನು ಬೇಕಾದರೂ ಮಾಡಿ. ಸೀತೆಯನ್ನು ಯಥಾ ಮದ್ವಶಗಾ ಸೀತ ಕ್ಷಿಪ್ರಂ ಭವತಿ ಜಾನಕಿ, ಆ ರೀತಿಯಾಗಿ ನೀವು ಮಾಡಬೇಕು. ಪ್ರತಿಲೋಮ ಅನುಲೋಮಶ್ಚ ಸಾಮದಾನಾದಿ ಭೇದನೈಹಿ, ಇನ್ ಆರ್ಡರ್ ಆರ್ ಇನ್ ದಿ ರಿವರ್ಸ್ ಆರ್ಡರ್, ಅನ್ವಯ ವ್ಯತಿರೇಕಗಳಿಂದ ಹೇಗೆ ಬೇಕಾದ್ರೂ ಯಾವ ಆರ್ಡರಲ್ಲಿ ಯಾವ ಥರ ಮಿಲಿಟರಿ ಟ್ರೀಟ್ಮೆಂಟ್ ಬೇಕಾದರೂ ಕೊಡಿ, ಪರವಾಗಿಲ್ಲ. ಒಟ್ಟಿನಲ್ಲಿ ಟಾರ್ಚರ್ ಮಾಡಿ ಆದರೂ ಸರಿ ಸೀತೆಯನ್ನು ಒಲಿಸಬೇಕು, ಒಪ್ಪಿಸಬೇಕು ಅಂತ. ಆಮೇಲೆ ಧಾನ್ಯಮಾಲಿನಿ ಅಂತ ಒಬ್ಬ ರಾವಣನ ಪತ್ನಿ ಬರ್ತಾಳೆ. ಬಂದು ರಾವಣನ ಅಪ್ಪಿಕೊಂಡು, ನೀನು ಯೋಚನೆ ಮಾಡಬೇಡ ಬಾ, ಸೀತೆ ನಿನಗೆ ಒಲಿತಾಳೆ, ನಮ್ಮಂಥವ್ರು ಇರುವಾಗ ನಿನಗೆ ಆ ಯೋಚನೆ ಯಾಕೆ ಅಂತ ಹೇಳಿ ಅವಳು ಒಲಿದೇ ಹೋದರೆ ಅವಳಿಗೆ ನಷ್ಟ. ಅಕಾಮಾಂ ಕಾಮಯಾನಸ್ಯ ಶರೀರಂ ಉಪತಪ್ಯತೆ. ಇಷ್ಟ ಇಲ್ಲದವಳನ್ನು ಯಾತಕ್ಕೆ ಅನುನಯಿಸ್ತೀಯಾ? ಬೇಡ. ಇಚ್ಛಂತಿ ಕಾಮಯಾನಸ್ಯ ಪ್ರೀತಿರ್ಭವತಿ ಶೋಭನ. ಇಷ್ಟಪಡೋವಳನ್ನು ಅನುಭವಿಸೋದು ಸುಖ. ಹಾಗಾಗಿ ಬಿಡು. ನೂನಮಸ್ಯ ಮಹಾರಾಜ ನ ದಿವ್ಯಾನ್ ಭೋಗಸತ್ತಮಾನ್ ವಿದದಾತಿ ಅಮರಶ್ರೇಷ್ಠ ಸ್ತವ ಬಾಹುಬಲಾರ್ಜಿತಾನ್. ಇವಳಿಗೆ ಯೋಗ್ಯತೆ ಇಲ್ಲ, ಇವಳು ಕೊಟ್ಟುಟ್ಟಿಲ್ಲ ಇದನ್ನೆಲ್ಲ ಅನುಭವಿಸೋದಕ್ಕೆ ಅಂತ ಹೇಳಿದಾಗ ರಾವಣನಿಗೆ ಸಮಾಧಾನವಾಗುತ್ತದೆ.
ನಗನಗ್ತಾ ಪ್ರಹಸನ್ ಮೇಘಸಂಕಾಶ, ಮೋಡ ಗುಡುಗಿದಂತೆ ನಗುತ್ತಾ ರಾಮ ಅಂತಃಪುರಕ್ಕೆ ಹೊರಡ್ತಾನೆ. ಇತ್ತ ರಾಕ್ಷಸಿಯರು ಸೀತೆಯನ್ನು ಒತ್ತಾಯ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಪಾಪ ಏನು ಮಾಡೋದು, ಒಬೇದಿ ಮಾಸ್ಟರ್ ಅಂತ ಇದೆಯಲ್ಲ, ಆ ಯಜಮಾನನ ಆಜ್ಞೆಯನ್ನು ಪಾಲಿಸಲೇಬೇಕು. ಜೊತೆಗೆ ಇವರಿಗೂ ಕೂಡ ಸೀತೆಯನ್ನು ಹಿಂಸೆ ಮಾಡೋದ್ರೊಳಗೆ ಒಂದು ಸಂತೋಷ ಇದೆ. ಕೆಲವೊಮ್ಮೆ ಕೆಲವು ಸೇವಕರಿಗೆ ಅಧಿಕಾರ ಚಲಾಯಿಸೋದಕ್ಕೆ ಭಾಳ ಇಷ್ಟ ಇರುತ್ತೆ. ಯಜಮಾನ ಒಂದು ಮೊಳದಷ್ಟು ಕಿತ್ಕೊಂಡು ಬಂದರೆ ಇವರು ಒಂದು ಮಾರನಷ್ಟು ಕಿತ್ಕೊಂಡು ಬಂದುಬಿಡ್ತಾರೆ. ಅದು ಉಂಟಲ್ಲ, ಕೆಲವೊಮ್ಮೆ ಜನಕ್ಕೆ ಭಯವಾಗೋದು ಉಂಟು. ಯಮ ಯಾವಾಗಲೂ ಹೇಳಿದಂತೆ, ಈ ಒಂದು ವಾರದಲ್ಲಿ 20,000 ಜನ ಸಾಯಬೇಕು, 20,000 ಜನಕ್ಕೆ ಯಮಲೋಕದಲ್ಲಿ ವೇಕೆನ್ಸಿ ರೆಡಿಯಾಗಿದೆ, ಅಷ್ಟು ಜನರ ಪ್ರಾಣ ತೆಕ್ಕೊಂಡು ಬಾ ಅಂತ ರೋಗಕ್ಕೆ ಹೇಳಿದನಂತೆ. ಬಗೆಬಗೆಯಾದಂಥ ಸಾಂಕ್ರಾಮಿಕ ರೋಗಗಳನ್ನು ಕಳಿಸಿಕೊಟ್ಟಂತೆ. ನೋಡಿದ್ರೆ ಅವರು 2 ಲಕ್ಷ ಜನನ್ನ ಕರ್ಕೊಂಡು ಬಂದರು. ಇದೇನಯ್ಯ ಈ ಥರ ಮಾಡಿದೆಯಲ್ಲ ಅಂತಂದರೆ, ಸ್ವಾಮಿ ನಾವು ಕೊಂದದ್ದು 20,000 ಜನವನ್ನೇ, ಭಯಕ್ಕೆ ಇನ್ನು ಮಿಕ್ಕಂತ 1,80,000 ಜನ ಸತ್ರು, ಏನು ಮಾಡೋದು ಅಂತ. ಹಾಗೆ ಅದರ ರಿಪರ್ಕಷನ್ಸ್ ಬಹಳ ಜೋರಾಗಿರುತ್ತದೆ. ಆ ರೀತಿಯಲ್ಲಿ ಇವರ ವರ್ತನೆಯೂ ಹಾಗೆ, ಇನ್ನೊಂದು ಸ್ವಲ್ಪ ಹೆಚ್ಚೇ ಮಾಡೋಣ, ಹೆಚ್ಚು ಒಡೆಯನಿಗೆ ಸಂತೋಷವಾಗುತ್ತದೆ ಅಂತ ಇರುತ್ತದಲ್ಲ, ಆ ಕಾರಣದಿಂದ ಅವರು ಬಹಳ ಸಂತೋಷದಿಂದ ಕೆಲಸ ಮಾಡ್ತಾರೆ. ಅವರೆಲ್ಲರೂ ಬಂದು ಸೀತೆಯನ್ನು ಮತ್ತೆ ಮತ್ತೆ ನಯಭಯಗಳಿಂದ ರೋಷ ಆವೇಶಗಳಿಂದ ಬೈತಾರೆ. ವಿವರ್ತ್ಯ ನಯನೇ ಕೋಪಾನ್ ಮಾರ್ಜಾರ ಸದೃಶಿಕ್ಷಣ. ಒಬ್ಬಳು ಕಣ್ಣು ಗಿರಗಿರ ಅಂತ ಬಿಟ್ಟುಕೊಂಡು ಬೆಕ್ಕಿನ ಕಣ್ಣಿನವಳು ಕೇಳ್ತಾಳೆ, ನೀನು ಯಾತಕ್ಕೆ ನಮ್ಮ ಯಜಮಾನನ್ನು ಒಪ್ಕೊಳ್ಳೋದಿಲ್ಲ, ಅವನನ್ನು ಯಾಕೆ ಇಷ್ಟಪಡೋಲ್ಲ, ಅವನು ನೋಡಿದ್ರೆ ಬಲಿನೋ ವೀರ್ಯಯುಕ್ತಸ್ಯ ಭಾರ್ಯಾತ್ವಂನ ಕಿಂನ ಲಿಪ್ಸ್ಯಸೆ ಪ್ರಿಯಾಂ ಬಹುಮತಾಂ ಭಾರ್ಯಾಂ ತ್ಯಕ್ವಾ ರಾಜ ಮಹಾಬಲ. ಎಷ್ಟೆಲ್ಲ ಸುಂದರಿಯರಿದ್ರು ಅವ್ರನ್ನೆಲ್ಲ ಬಿಟ್ಟು ನಿನಗಾಗಿ ಬಂದಿದ್ದಾನೆ ರಾವಣ. ಹಾಗಿದ್ದಾಗ ನೀನು ಯಾಕೆ ದೂರ ಹೋಗ್ತೀಯ? ಅವರಿಗೆಲ್ಲ $1 ಬಿಲಿಯನ್ ಕ್ವಶ್ಚನ್ ಇದು. ಇಂಥ ಒಡೆಯ ಯಾರಿಗುಂಟು, ಯಾರಿಗಿಲ್ಲ, ಯಾತಕ್ಕೆ ಬಿಟ್ಟಿರೋದು ಅಂತ. ಅವರಿಗೆ ಸೀತೆ ಮತ್ತು ರಾಮರ ನಡುವಿನ ಪ್ರೀತಿ ಮತ್ತು ರಾಮನ ವ್ಯಕ್ತಿತ್ವ ಕಲ್ಪನೆಗೂ ಸಿಗ್ತಾ ಇಲ್ಲ. ಇದು ಬಂದದ್ದು ಸಮಸ್ಯೆ. ಎಷ್ಟೋ ಬಾರಿ ಇನ್ಯಾವುದೋ ಒಂದು ಸಂತೋಷ ಪಡ್ತಾ ಇದ್ದಾಗ, ಅದರ ಅರಿವಿಲ್ಲದೆ ಇದ್ದಾಗ ಈ ರೀತಿಯಾದದ್ದೆಲ್ಲ ಬರುತ್ತದೆ. ಏನು ಮಾಡೋಕ್ಕಾಗೋಲ್ಲ, ಅವ್ರಿಗೆ ಎಷ್ಟು ಬಗೆಯಲ್ಲಿ ಹೇಳಿದ್ರೂ ಕೂಡ ತಿಳಿಯುವಂಥದ್ದಲ್ಲ. ಛಂದೋಬಂಧಗಳಲ್ಲಿ ಪದ್ಯ ರಚನೆ ಮಾಡೋಲ್ಲಿ ಒಂದು ಸಂತೋಷ ಇದೆ, ಒಂದು ಸೌಷ್ಠವ ಇದೆ. ಅದು ಏನು ಅಂತಂದರೆ ಬರೆದು ನೋಡಿ ಅಂತ ಹೇಳಬೇಕೆ ಹೊರತು ನಾವು ಇನ್ನೇನಂತ ಹೇಳೋಣ, ಇನ್ಯಾವ ರೀತಿ ಮಾಡೋಣ. ಹಾಗೆ ಸಂಗೀತದಲ್ಲಿಯೂ ಅಷ್ಟೇ, ಒಂದು ರಾಗವನ್ನು ಅವಲಂಬಿಸಿ ಅಲ್ಲಿ ಅನ್ಯಸ್ವರವನ್ನು ಭಾಷಾಂಗ ಪ್ರಯೋಗ ಮಾಡಿದ್ರೆ ಹೆಚ್ಚಿನ ಸ್ವಾರಸ್ಯ ಬರಬಹುದು. ಇಲ್ಲ ಶುದ್ಧವಾಗಿ ಆ ರಾಗವನ್ನೇ ಹಿಡಿದು ಹೊಸ ಹೊಸ ಸಂಚಾರಗಳ ಕಡೆಗೆ ಆವಿಷ್ಕಾರಕ್ಕೆ ತೊಡಗಿದ್ರೆ ಒಂದು ಸ್ವಾರಸ್ಯ ಉಂಟು. ಹಾಗಲ್ಲದೆ ಯಾವುದೋ ಕಾಡು ಬೀಡಾಡಿ 3-4 ಸ್ವರಗಳನ್ನು ಇಟ್ಟುಕೊಂಡು ಏನೋ ಮಾಡ್ತೀನಿ ಅಂದರೆ, ಮಹಾಪ್ರತಿಭಾಶಾಲಿಯಾಗಿದ್ದರೆ ಅದಕ್ಕೆ ಒಂದು ಸಾಮಂಜಸ್ಯ ಬಂದೀತು. ಉದಾಹರಣೆಗೆ ಬಾಲಮುರಳಿ ಕೃಷ್ಣನಂಥವರು. ಇನ್ನು ಮಿಕ್ಕದವರೆಲ್ಲ ಮಾಡಿದಾಗ ಕರ್ಣ ಕಠೋರವಾದಂಥದ್ದು ಅತಿ ನೀರಸವಾದದ್ದೇ ಅಲ್ಲದೆ ಇನ್ನೇನೂ ಆಗೋಲ್ಲ. ಅದಕ್ಕೆ ಒಂದು ಒಳ್ಳೆ ಸಬ್ಸ್ಟ್ರಾಟಮ್ ಅಂತ ಬೇಕಲ್ಲ, ಅಂಥದ್ದು ಅದನ್ನು ಅನುಭವಿಸಿ ತಿಳ್ಕೊಳ್ಬೇಕು. ಅದು ಬಿಟ್ಟರೆ ಹೇಗೆ? ಶ್ರುತಿಬದ್ಧವಾಗಿ ಹಾಡಿದರೆ ಗಂಟಲಿಗೆ ಒಂದು ಬಲ ಬರುತ್ತದೆ, ಗಾನಕ್ಕೆ ಒಂದು ಶೋಭೆ ಉಂಟು, ಸ್ವರಗಳಿಗೆ ಸೌಷ್ಠವ ಆಗುತ್ತದೆ, ಪ್ರತಿಭಿಜ್ಞಾನ ಉಂಟು ಅಂತಂದರೆ ಹೇಗೆ ಹಾಡೋದು? ಹಾಡು ಕಲ್ತ ಮೇಲೆ ಗೊತ್ತಾಗುತ್ತದೆ, ಬೇರೆ ರೀತಿಯಲ್ಲಿ ಅಲ್ಲ. ಇವರಿಗೆ ಪಾಪ ತಮ್ಮ ಒಡೆಯನನ್ನು ಮೆಚ್ಚದೇ ಇರತಕ್ಕಂಥ ಇವಳೆಂಥ ಅರಸಿಗಳು, ಇವಳೆಂಥ ಅವಿವೇಕಿ, ಇವಳೆಂಥ ಪ್ರತಿನಿವಿಷ್ಟೆ ಅನ್ನುವ ಭಾವ ಇದೆ. ಹಾಗಾಗಿ ಮತ್ತೆ ಮತ್ತೆ ಪ್ರಶ್ನೆ ಇಟ್ಟು ಕೇಳ್ತಾರೆ. ಕಾಮಂ ಕಾದತ ಮಾಂ ಸರ್ವ ನ ಕರಿಷ್ಯಾಮಿ ವೋ ವಚಃ. ನೀವು ನನ್ನ ಕಿತ್ತು ತಿಂದುಬಿಡಿ, ಹರಿದು ಕೊಂದುಬಿಡಿ, ಪರವಾಗಿಲ್ಲ, ಆದರೆ ನಾನಂತೂ ಇವನಿಗೆ ಒಲಿಯೋಲ್ಲ. ದೀನೋವಾ ರಾಜ್ಯಹೀನೋವಾ ಯೋಮೇ ಭರ್ತಾ ಸಮೇ ಗುರುಹು ತಂ ನಿತ್ಯ ಮನುರಕ್ತಾಸ್ಮಿ ಯಥಾ ಸೂರ್ಯಂ ಸುವರ್ಚಲ. ನಾನು ನನ್ನ ಗಂಡ ದೀನನೋ ಹೀನನೋ ನಿಕೃಷ್ಟನೋ ನರಾಧಮನೋ ಯಾರಾಗಿದ್ದರೂ ಅವನನ್ನು ಒಲಿದಿದ್ದೀನಿ, ಅದಾದ ಮೇಲೆ ಮುಗೀತು. ಹಾಗಾಗಿ ನನಗೆ ಬೇರೆಯ ಪ್ರಶ್ನೆ ಇಲ್ಲ ಅಂತ. ಈ ತೃಪ್ತಿ ಬರುವುದಿದೆಯಲ್ಲ, ಅದು ತುಂಬ ದೊಡ್ಡದು. ಇನ್ನು ನನಗೆ ಬೇಕಿಲ್ಲ, ನನ್ನದನ್ನು ನಾನು ಕಂಡುಕೊಂಡಿದ್ದೀನಿ, ಈ ಸಮಾಧಾನ ಉಂಟು ಅಂತ. ಎಷ್ಟೋ ಜನಕ್ಕೆ ಅದೇ ಇರೋದಿಲ್ಲ. ಮತ್ತೆ ನನಗೆ ನೆನಪಾಗುವಂಥದ್ದು ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರ ಮಾತೆ. ಅವರು ರಾಧಾಕೃಷ್ಣನ್ ಅವರು ಮೈಸೂರು ವಿಶ್ವವಿದ್ಯಾಲಯದಿಂದ ಕಲ್ಕತ್ತಾಗೆ ತೆರಳುವಾಗ ಅಭಿನಂದನ ಭಾಷಣವನ್ನು ಮಾಡಿದ್ರು ಕೆಲವರು.
ಅಭಿನಂದನ ಶ್ಲೋಕಗಳನ್ನು ಕೆಲವರು ಓದಿದ್ರು. ಅವರಲ್ಲಿ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ಇದ್ದರು. ಪಕ್ಕದ ವಿದ್ವಾಂಸರು ಏನು ಬರ್ಕೊಂಡು ಬಂದಿದ್ದೀರಾ ಅಂತ ನೋಡಿದ್ರು. ಅನುಷ್ಠುಪ್ ಛಂದಸ್ಸಿನ ಶ್ಲೋಕಗಳು. ಅಯ್ಯೋ ಅನುಷ್ಠುಪ್ಪೇನಾ ಅಂತ ಕೇಳಿದ್ರಂತೆ. ಯಾವ ಛಂದಸ್ಸು ವ್ಯಾಸ ವಾಲ್ಮೀಕಿಗಳಿಗೂ ಸಾಕಾಯಿತು, ಅದು ನನಗೂ ಸಾಕಾಗುತ್ತದೆ ಅಂತ ಇವರಂದರು. ಆ ಧೈರ್ಯ, ಆ ನಿಶ್ಚಯ ಪ್ರಜ್ಞೆ ಬೇಕಲ್ಲ. ನನಗಿದು ಸಾಕು, ಇದರೊಳಗೆ ಸಂತೋಷ ಬಂದಿದೆ, ಮಿಕ್ಕದೊಳಗೆ ಇಲ್ಲ ಅಂತಲ್ಲ, ನನಗೆ ತೃಪ್ತಿ ಕಂಡಿದೆ ಅಂತನ್ನುವುದಿದೆಯಲ್ಲ, ಇದು ಮುಖ್ಯ. ಸೀತೆಯಲ್ಲಿ ನಾವು ಕಾಣುವುದು ಈ ಸ್ವಧರ್ಮವನ್ನೇ. ರಾಮನ್ನ ಅವಳು ಯಾವುದೋ ಒಂದು ಮದುವೆ ಅಂತನ್ನುವ ಒಂದು ಆದಿದೈವಿಕವಾದ ಬಂಧನಕ್ಕೆ ಒಳಪಟ್ಟು ಗೌರವಿಸ್ತಾ ಇಲ್ಲ, ಆಧ್ಯಾತ್ಮಿಕವಾದ ಭಾವನೆಗೆ ಒಳಪಟ್ಟು ಗೌರವಿಸ್ತಾ ಇದ್ದಾಳೆ. ಇವನಲ್ಲದೆ ನನಗೆ ಬೇರೆಯವರು ಗಂಡನಾದರೆ ನನಗೆ ಸುಖವಿಲ್ಲ, ಇವನೇ ಚೆನ್ನಾಗಿರ್ತಕ್ಕಂಥವನು ನಿಶ್ಚಯ ಉಂಟು. ಅದು ದೊಡ್ಡದು. ಇಲ್ಲದೇ ಇದ್ದರೆ, ರೂಲ್ ಮೈಂಡೆಡ್ ಆಗಿದ್ದರೆ ರೂಲ್ ಇಲ್ಲದ ಜಾಗದಲ್ಲಿ ಹೇಗೂ ನಡ್ಕೊಳ್ತೀನಿ ಅಂತ ಆಗುತ್ತದೆ. ಹಾಗಾಗಿ ಯಥಾ ಶಚಿ ಮಹಾಭಾಗ ಶಕ್ರಂ ಸಂಪ್ರತಿಷ್ಠತಿ ಅರುಂಧತಿ ವಸಿಷ್ಠಂಚ ರೋಹಿಣಿ ಶಶಿನಂ ಯಥಾ ಲೋಪಾಮುದ್ರಾ ಯಥಾಗಸ್ತ್ಯಂ ಸುಕನ್ಯಾ ಚ್ಯವನಂ ತಥಾ ಸಾವಿತ್ರಿ ಸತ್ಯವಂತಂಚ ಕಪಿಲಂ ಶ್ರೀಮತಿ ತಥಾ ಸೌದಾಸಂ ಮದಯಂತೀವ ಕೇಶಿನಿ ಸಗರಂ ತಥಾ ನೈಷಧಂ ದಮಯಂತೀವ ಭೈಮಿ ಪತಿಮನುವ್ರತ ಅಂತ ಹಲವು ಪ್ರಸಿದ್ಧರಾದ ಆದರ್ಶ ದಂಪತಿಗಳ ಪಟ್ಟಿನ ಕೊಡ್ತಾಳೆ ವಾಲ್ಮೀಕಿ ಮಹರ್ಷಿಗಳು. ಸೀತೆಯ ಬಾಯಲ್ಲಿ ಹೇಳಿಸ್ತಾರೆ. ಮುಖ್ಯವಾಗಿ ಅರುಂಧತಿ, ವಸಿಷ್ಠ, ಇಂದ್ರ, ಶಚಿ, ದಮಯಂತಿ, ನಳ, ಸುಕನ್ಯಾ, ಚ್ಯವನ ಇತ್ಯಾದಿ. ಇಲ್ಲಿ ಒಬ್ಬೊಬ್ಬರು ಗಾಢವಾಗಿ ತಮ್ಮ ತಮ್ಮ ಜೀವನ ಸಂಗಾತಿಗಳನ್ನು ಇಷ್ಟಪಟ್ಟವರು ಅಂತ ಗೊತ್ತಾಗುತ್ತದೆ. ಹಾಗಾಗಿ ನಾನು ನಿಮ್ಮ ಒಡೆಯನನ್ನು ಇಷ್ಟಪಡೋಲ್ಲ ಅಂದಾಗ ತುಂಬ ಕೋಲಾಹಲ ಮಾಡ್ತಾನೆ. ಈ ಕ್ಷಣವೇ ಕೊಲ್ತೀನಿ, ತಿಂತೀನಿ ಅಂತೆಲ್ಲ ಹೇಳ್ತಾರೆ. ಆಮೇಲಂತೂ ಒಬ್ಬಳು ಬರ್ತಾಳೆ. ಅವಳು ತೂಕಡಿಸ್ತಾ ಇದ್ದವಳು ಚಂಡೋದರಿ ಅಂತ ರಾಕ್ಷಸಿ. ಅದಾದ ಮೇಲೆ ತತಸ್ತ್ವಜಾಮುಖಿ ಅಜಾಮುಖಿ ಎನ್ನುವ ರಾಕ್ಷಸಿ ಒಬ್ಬಳು ಬರ್ತಾಳೆ. ಮೇಕೆ ಅಂತ ಮುಖ ಅವಳದು. ವಿಷಸ್ಯೇಮಾಂ ತತಸ್ಸರ್ವ ಸಮಾನ್ ಕುರುತ ಪಿಂಡಕಾನ್ ವಿಭಜಾಮ ತತಸ್ಸರ್ವ ವಿವಾದೋ ಮೇ ನ ರೋಚತೆ ಪೇಯಮಾನೀಯತಾಂ ಕ್ಷಿಪ್ರಂ ಲೇಹ್ಯಂ ಉಚ್ಚಾವಚಂ ಬಹು. ಯಾಕ್ರೆ ಸುಮ್ಮನೆ ಅದು ಇದು ಅಂತೆಲ್ಲ ಹಾಳು ಮೂಳು ಚರ್ಚೆ ಮಾಡ್ತಾ ಇದ್ದೀರಾ? ಒಂದೇ ಬಾರಿ ಇವಳನ್ನ ಕಂಠಮಸ್ಯ ನೃಶಂಸಾಯ ಪೀಡಯಾಮ ಕಿಮಾಸ್ಯತೆ, ಒಮ್ಮೆಲೆ ಕುತ್ತಿಗೆನ ಕಿವುಚಿ ಬಿಡೋಣ, ಸತ್ತೋಗ್ಬಿಡ್ತಾಳೆ. ಆಮೇಲೆ ಇವಳು ಮಾಂಸವನ್ನು ತುಂಡು ತುಂಡಾಗಿ ಮಾಡಿ ಮುದ್ದೆ ಮುದ್ದೆಯಾಗಿ ಹಿಂಡಿ ಮತ್ತೆ ನೋಡಿ ಲೇಹ್ಯಂ ಉಚ್ಚಾವಚಂ ಬಹು, ಗೊಜ್ಜು ಚಟ್ನಿ ಪುಡಿ ಎಲ್ಲ ತಂದು ಮಸಾಲೆ ಮಾಡಿಕೊಳ್ಳೋಣ. ಮತ್ತು ಪೇಯಮಾನೀಯತಾಂ ಹೆಂಡ ಕೂಡ ತರೋಣ. ಚೆನ್ನಾಗಿ ಮಟನ್ ಚಾಪ್ಸ್ ಮಾಡಿಕೊಂಡು ಚಟ್ನಿನಲ್ಲಿ ಉಪ್ಪಿನಕಾಯಿನಲ್ಲಿ ಅದ್ದುಕೊಂಡು ಅದರ ಜೊತೆಗೆ ಇವಳನ್ನು ತಿಂದು ತೇಗಿ ಮದ್ಯ ಕುಡಿದು ಮಲಗೋಣ, ಆಯ್ತಲ್ಲ ಇನ್ನೇನು ಅಂತ. ಇದು ಹೇಳುವುದರೊಳಗೆ ಎಷ್ಟು ಬರ್ಬರತೆ ಇದೆ. ಇದನ್ನು ನಾವು ಕೇಳುವ ಪರಿಸ್ಥಿತಿ ಬಂದರೆ ನಮಗೇನಾಗ್ತಾ ಇತ್ತು ಅಂತ ನೋಡ್ಕೊಳ್ಬೇಕು. ಆ ಮಟ್ಟಕ್ಕೆ ಸೀತೆಗೆ ಜೀವಕ್ಕೆ ಅತಂತ್ರತೆ ಬಂದಿದೆ, ಭಯ ಬಂದಿದೆ. ಆಗಲೂ ನಿಶ್ಚಯಳಾಗಿದ್ದಳಲ್ಲ, ಅದು ದೊಡ್ಡದು. ಸೀತೆಯ ಬದುಕಿಗೆ ದೊಡ್ಡ ಗೌರವ ಬಂದದ್ದಕ್ಕೆ ಇದು ಕಾರಣ. ಆಮೇಲೆ ಕವಿಗಳ ಮಾನವ ಸ್ವಭಾವ ನಿದರ್ಶನ ತುಂಬ ಚೆನ್ನಾಗಿದೆ. 25ನೇ ಸರ್ಗದಲ್ಲಿ ಸೀತಾ ನಿರ್ವೇದ ಅಂತಲೇ ಆ ಸರ್ಗದ ಹೆಸರು. ಇಷ್ಟೆಲ್ಲ ಬೈಗಳು ಕೇಳಿದಾಗ ನಾನು ಯಾಕೆ ಇನ್ನೂ ಸಾಯಲಿಲ್ಲ, ತೀಕ್ಷ್ಣಂ ವಿಷಂ ಇವ ಸ್ವಾದ್ಯ ದುರ್ಲಭಂ ಮಮ ಜೀವಿತಂ ಕೀದೃಶಂತು ಮಯಾ ಪಾಪಂ ಪುರಾ ಜನ್ಮಾಂತರೇ ಕೃತಂ. ನಾನು ಯಾಕೆ ವಿಷ ಕುಡಿದೆ ಬದುಕಿದ್ದೀನಿ, ರಾಮನನ್ನು ಕಾಣದೆ ನಾನು ಯಾಕೆ ಇನ್ನೂ ಉಳಿದಿದ್ದೀನಿ. ಜೀವಿತಂ ತ್ಯಕ್ತುಮಿಚ್ಛಾಮಿ ಶೋಕೇನ ಮಹತಾವೃತ ರಾಕ್ಷಸೀಭಿಶ್ಚ ರಕ್ಷಂತ್ಯ ರಾಮೋ ನಾಸಾಧ್ಯತೆ ಮಯ. ನನ್ನ ತಿನ್ನಬಲ್ಲಂಥ ರಾಕ್ಷಸಿಯರು ನನಗೆ ಕಾಪು ಕೊಡ್ತಾ ಇದ್ದಾನೆ, ಓಡಿ ಹೋಗಬಾರದು, ತಪ್ಪಿಸಿಕೊಳ್ಳಬಾರದು ಅಂತ. ಆದರೆ ರಾಮ ಮಾತ್ರ ಬರ್ತಾ ಇಲ್ಲ. ದಿಗಸ್ತು ಖಲು ಮಾನುಷ್ಯಂ ದಿಗಸ್ತು ಪರವಶ್ಯತಾಂ ನ ಶಕ್ಯಂ ಯತ್ ಪರತ್ಯಕ್ತುಂ ಆತ್ಮಚ್ಛಂದೇನ ಜೀವಿತಂ. ಮನುಷ್ಯನ ಅಸಹಾಯಕತೆಯ ಅಷ್ಟು ರೂಪಗಳನ್ನು ಈ ಶ್ಲೋಕದಲ್ಲಿ ಮಡುಗಟ್ಟಿಸಿದಂತೆ ಇದೆ. ದಿಗಸ್ತು ಖಲು ಮಾನುಷ್ಯಂ, ಈ ಮನುಷ್ಯತ್ವಕ್ಕೆ ಧಿಕ್ಕಾರವಿರಲಿ. ಯಾಕೆಂದರೆ ಪರವಶ್ಯತಾಂ, ಪರಾಧೀನವಾಗಿ ಬಿಟ್ಟಿದೆಯಲ್ಲ ತನ್ನ ಬದುಕು. ನನ್ನಿಚ್ಛೆಯಂತೆ ನಾನು ಪ್ರಾಣ ಬಿಡೋಕ್ಕೂ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಪ್ರಾಣ ತೆಕ್ಕೊಳ್ಬೇಕು ಅಂದರೆ ಇಷ್ಟು ಜನ ರಾಕ್ಷಸಿಯರಿದ್ದಾರೆ, ಎಲ್ಲ ಹದ್ದಿನ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಕುತ್ತಿಗೆ ನೇಣು ಹಾಕ್ಕೊಂಡು ತೀರಿಸ್ಕೊಳ್ಳೋಣ ಅಂತಂದರೆ ಒಂದು ಹಗ್ಗವೂ ಇಲ್ಲ, ಹತ್ತಿರದ ಮರಕ್ಕೂ ಹೋಗುವಂತೆ ಇಲ್ಲ, ವಿಷ ಅನ್ನುವುದಕ್ಕೆ ಅವಕಾಶವೇ ಇಲ್ಲ. ಹೋಗಲಿ ಯಾವುದೋ ಒಂದು ವಜ್ರವೋ ಮತ್ತೊಂದನ್ನು ಜಜ್ಜಿ ಕುಡಿಯೋಣ ಅಂತಂದರೆ ಅದಕ್ಕೂ ವಜ್ರಾದಿ ಆಭರಣಗಳು ಇಲ್ಲ. ಇನ್ನೇನು ಮಾಡ್ಕೊಳ್ಳೋಣ?
ಉಪವಾಸ ಇದ್ದು ಸಾಯೋಣ ಅಂತಂದರೆ ಅದಕ್ಕೂ ಬಿಡದಂತೆ ಬಲವಂತ ಮಾಡ್ತಾರೆ. ಹೀಗೆ ಸಾಯೋಕ್ಕೂ ಅವಕಾಶ ಕೊಡದಂತೆ ಹಿಂಸೆ ಮಾಡ್ತಾ ಇದ್ದಾರಲ್ಲ ರಾಕ್ಷಸಿಯರು ಅಂತ ತುಂಬ ದುಃಖ ಪಡ್ತಾಳೆ. ಇದು ಸೀತೆಯ ಅಸಹಾಯಕತೆಯ ಪರಾಕಾಷ್ಠೆ. ಉನ್ಮತ್ತೇವ ಪ್ರಮತ್ತೇವ ಭ್ರಾಂತಚಿತ್ತೇವ ಶೋಚತಿ ಉಪಾವೃತ್ತ ಕಿಶೋರೀವ ವಿವೇಷ್ಟಂತಿ ಮಹೀತಲೆ. ಹೆಣ್ಣು ಕುದುರೆಯಂತೆ ನೆಲದ ಮೇಲೆ ಹೊರಳಾಡಿದಳು ಅಂತ. ಕಿಶೋರಿ ಅಂತಂದರೆ ಹೆಣ್ಣು ಕುದುರೆ ಅಂತ. ಅದು ಒಂದು ವಯಸ್ಸಿನ ಕುದುರೆಗೆ, ಹೆಣ್ಣು ಕುದುರೆಗೆ ವಿಶೇಷವಾಗಿ ಹೇಳುವುದು. ಸಾಮಾನ್ಯವಾಗಿ ಹೆಣ್ಣು ಕುದುರೆಗೆ ವಡವ ಅಥವಾ ವಡಬ ಅಂತ ಕರೀತಾರೆ. ಇಲ್ಲಿ ಒಂದು ವಯಸ್ಸು, ಒಂದು ಚಿಕ್ಕ ತಾರುಣ್ಯದಲ್ಲಿರ್ತಕ್ಕಂಥ ಕುದುರೆ, ಹೆಣ್ಣು ಕುದುರೆಗೆ ಇರುವ ಹೆಸರು ಅಂತ. ಆನೆಗೂ ಹಾಗೆ ಹೆಣ್ಣಾನೆಗೆ ವಶ ಅಂತನ್ನುವ ಒಂದು ಹೆಸರು ಉಂಟು. ಇವೆಲ್ಲ ಆಯಾ ಪ್ರಾಣಿಗಳು, ಆಯಾ ಹಂತದಲ್ಲಿರುವವು, ಅವೆಲ್ಲ ಚೆನ್ನಾಗಿ ಬಳಕೆಯಲ್ಲಿದ್ದ ಕಾಲದಲ್ಲಿ ಬಂದ ಹೆಸರುಗಳು. ಯಾವತ್ತೂ ನಮಗೆ ಯಾವ ವಸ್ತು ಸಮೃದ್ಧವಾಗಿ ಸಿಕ್ಕು ಅದರೊಳಗೆ ಅನೇಕ ಪ್ರಕಾರಗಳಿದ್ದು ಬಳಕೆ ಹೆಚ್ಚಾಗಿರುತ್ತೋ ಆಗ ಬಗೆ ಬಗೆಯ ಹೆಸರುಗಳನ್ನು ಅದಕ್ಕೆ ಕೊಡ್ತೀವಿ. ನಾವೆಲ್ಲ ಬಲ್ಲಂತೆ ಸಹರಾ ಪ್ರಾಂತದಲ್ಲಿರುವ ಜನಕ್ಕೆ ಮರಳಿನ ಬಗೆ ಬಗೆಗಳು ಗೊತ್ತಂತೆ. ಬಿಸಿಲು ಮರೀಚಿಕೆ ಅಂತ ನಾವೇನು ಹೇಳ್ತೀವಿ, ಮೃಗಮರೀಚಿಕೆ, ಬಿಸಿಲು ಕುದುರೆ, ಅದರ ರೂಪ, ಇವಕ್ಕೆಲ್ಲಕ್ಕೂ ತುಂಬ ಪದಗಳಿವೆಯಂತೆ. ಅಲ್ಲಿ ಎಷ್ಟೋ ಕಡೆ ಮಂಜು, ಇಬ್ಬನಿ ಇತ್ಯಾದಿಗಳಿಗೆ ಶಬ್ದವೇ ಇಲ್ಲವಂತೆ. ಹಾಗೆ ಲ್ಯಾಪ್, ಎಸ್ಕಿಮೋ ಮೊದಲಾದ ಜನ ಯಾರಿದ್ದಾರೆ ಧ್ರುವ ಪ್ರದೇಶಗಳಲ್ಲಿ, ಇನ್ ದಿ ಪೋಲಾರ್ ರೀಜನ್ಸ್, ಅವರಿಗೆ ಮರಳು ಅನ್ನೋದಕ್ಕೆ ಶಬ್ದವೇ ಇಲ್ಲ. ಮಂಜಿನ ಬೇರೆ ಬೇರೆ ಪ್ರಕಾರಗಳಿಗೆ ಬೇಕಾದಷ್ಟು ಶಬ್ದಗಳಿವೆಯಂತೆ. ಹೀಗೆ ನಮಗೆ ಗೊತ್ತಾಗುತ್ತದೆ. ಇಲ್ಲಿ ಕಿಶೋರಿ, ವಡವ ಇತ್ಯಾದಿಯಾಗಿ ವಿಕ್ಕ ಅಂತ ಒಂದು ಮರಿ ಆನೆಗೆ ಹೆಸರು. ಕಲಭ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಒಂದು ವಯಸ್ಸಿನ ಆನೆಗೆ ವಿಕ್ಕ ಅಂತ ಕರೀತಾರೆ. ಹಸುವಿನ ಕರುಗಳಿಗೆ ತರ್ಣಕ ಅಂತ ಒಂದು ಹೆಸರು. ತಾಯಿ ಹಾಲು ಬಿಟ್ಟು ಒಂದು ಎಳಸಳು ಹುಲ್ಲನ್ನು ತಿಂದೇ ಇರತಕ್ಕಂಥದ್ದಕ್ಕೆ ತರ್ಣಕ ಅಂತ ಹೆಸರು ಅಂತ ಉಂಟು. ಹೀಗೆ ಎಷ್ಟೆಷ್ಟೋ ಬಗೆಯಲ್ಲಿ ಉಂಟು. ವತ್ಸತರ ಅಂತಂದರೆ ಇನ್ನೂ ಅದು ಕರುವಿನ ಸ್ಥಿತಿಯಲ್ಲೇ ಇದೆ, ಆದರೆ ಬೆಳೆದಿದೆ, ಕಡಸು ಅಂತ ಕನ್ನಡದಲ್ಲಿ ಹೇಳ್ತಾರಲ್ಲ ಆ ಥರ. ಹೀಗೆ ಸೂಕ್ಷ್ಮತೆಗಳು ಬರುವಂಥದ್ದು ಆ ಬಗೆಯ ಜೀವನ ಇದ್ದಾಗ ಮಾತ್ರ. ಸೀತೆ ದುಃಖಪಟ್ಟುಕೊಂಡು ತನ್ನ ಹೃದಯ ವಜ್ರ ನಿರ್ಮಿತ, ಶಿಲಾ ನಿರ್ಮಿತ ಅಂತ ಸಂಕಟಪಟ್ಟುಕೊಂಡು, ರಾಮ ಇಲ್ಲದೆ ನನ್ನ ಗತಿ ಏನು, ನೂನಂ ಲಂಕಾ ಹತೆ ಪಾಪೇ ರಾವಣೇ ರಾಕ್ಷಸಾಧಮೆ ಶೋಷಂ ಯಾಸ್ಯತಿ ದುರ್ಧರ್ಷ ಪ್ರಮದಾ ವಿಧವಾಯಥ ಪುಣ್ಯೋತ್ಸವ ಸಮುತ್ಥಾಚ ನಷ್ಟಭರ್ತಿ ಸ ರಾಕ್ಷಸಿ ಭವಿಷ್ಯತಿ ಪುರಿ ಲಂಕಾ ನಷ್ಟಭರ್ತಿ ಯಥಾಂಗನ. ನಿಜವಾಗಿಯೂ ರಾಮ ಬರಬೇಕು, ಲಂಕೆಯಲ್ಲಿ ರಾವಣಾಸುರನ ದಬ್ಬಾಳಿಕೆ ಮುಗಿಯಬೇಕು, ಇಲ್ಲಿ ಲಂಕೆಯ ಶ್ರೀಮಂತಿಕೆ ವೈಧವ್ಯ ಬಂದು ಸಂಕಟ ಪಡಬೇಕು ಅಂತೆಲ್ಲ ದುಃಖಪಟ್ಟುಕೊಂಡು ಶಾಪ ಹಾಕ್ಕೋತಾಳೆ. ಮತ್ತೆ ಅಂದ್ಕೋತಾಳೆ, ಧ್ರುವಮ್ಮ ಪ್ರಾತರಾಶಾರ್ಥೆ ರಕ್ಷಸ ಕಲ್ಪಯಿಷ್ಯತಿ. ನಿಜವಾಗಿಯೂ ನನ್ನನ್ನು ಬೆಳಗಿನ ತಿಂಡಿಯಾಗಿ ತಿಂದೇ ಬಿಡ್ತಾನೆ, ಏನು ಮಾಡೋದು. ಸೀತೆಗೂ ಬದುಕಬೇಕಂತ ಆಸೆ ಇದೆ. ಯಾಕೆಂದರೆ ರಾಮ ಎಲ್ಲೋ ಇದ್ದಾನೆ, ಅವನನ್ನು ಸೇರ್ತೀನಿ ಎನ್ನುವ ಪ್ರತ್ಯಾಶೆಯ ಕಾರಣ. ಹಾಗಂತ ಬದುಕಿಗಾಗಿ ಅವಳು ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ. ಇದು ನೋಡಿ ಸೂಕ್ಷ್ಮತೆ. ಸಾಯಲು ಸಿದ್ಧ ಇದ್ದಾಳೆ, ಅರೆ ಸತ್ತು ಹೋಗಬೇಕು ಅಂತ ಅನ್ನಿಸ್ತಿಲ್ಲ. ಬದುಕಬೇಕು ಅನ್ನುವ ಆಸೆ ಇದೆ, ಅರೆ ಹೇಗಾದರೂ ಬದುಕಿದ್ರೆ ಪರವಾಗಿಲ್ಲ ಅಂತ ಇಲ್ಲ. ಈ ಸೂಕ್ಷ್ಮತೆಯನ್ನು ನೋಡಿದಾಗಲೇ ಮೌಲ್ಯಗಳ ಕ್ರಮ ಏನು ಅಂತ ತಿಳಿಯುತ್ತದೆ. ಅಂದರೆ ನಾವು ಬದುಕನ್ನು ನಡೆಸುವ ಒಂದು ಕ್ರಮ ಅಂತ ಇದೆ. ಅದಕ್ಕೆ ಅಷ್ಟೆಷ್ಟು ಭಂಗ ಬಂದರೆ ಹೇಗೋ ನಿಭಾಯಿಸಿಯೇವೋ, ಅರೆ ಮೂಲೋದ್ದೇಶಕ್ಕೆ ಭಂಗ ಬಂದರೆ ಆಗುವಂಥದ್ದಲ್ಲ. ಕಾಂಪ್ರಮೈಸ್ ಅಟ್ ವಾಟ್ ಪ್ರೈಸ್ ಸದಾ ಉಂಟಲ್ಲ, ಇದನ್ನು ಅವಳು ಯೋಚನೆ ಮಾಡಿದಳೆ. ಯದಿ ಕಶ್ಚಿತ್ ಪ್ರದಾತಾಮೇ ವಿಷಸ್ಯಾದ್ಯ ಭವೇದಿಹ ಕ್ಷಿಪ್ರಂ ವೈವಸ್ವತಂ ದೇವಂ ಪಶ್ಯೇಯಂ ಪತಿನಾವಿನ. ಈ ಕ್ಷಣದಲ್ಲಿ ವಿಷ ಸಿಕ್ಕಿದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ. ಆತ್ಮಹತ್ಯೆ ಮಾಡಿಕೊಳ್ಳೋರಿಗೆ ಆಯಾ ಮುಹೂರ್ತಗಳಿವೆಯಲ್ಲ, ಮುಹೂರ್ತ ಅಂದರೆ ಜ್ಯೋತಿಷಾರ್ಥದಲ್ಲ, ಆ ಹೊತ್ತು ಅಂತಷ್ಟೇ ತಾತ್ಪರ್ಯ. ಅದು ದ ಅರ್ಜ್ ಫಾರ್ ಸೂಸೈಡ್ ಅಂತಾರಲ್ಲ, ಅದು ಬಂದಾಗ ಹಿಂದೆ ಮುಂದೆ ನೋಡದೆ ಸತ್ತೋಗ್ತಾರೆ. ಆ ಸ್ಥಿತಿ ಬಂದಿದೆ ಸೀತೆಗೆ. ಅದಕ್ಕೆ ಹೇಳ್ತಾ ಇದ್ದಾಳೆ, ಈ ಕ್ಷಣ ಯಾರಾದ್ರು ವಿಷ ಕೊಟ್ಟರೆ ಸತ್ತೋಗ್ತೀನಿ ಅಂತ. ಆ ವಿಷಗಳಿಗೆ ಮುಗಿದ ಮೇಲೆ ಸಾವಿನ ಆಲೋಚನೆ ಬರೋಲ್ಲ, ಮತ್ತು ಯಾವಾಗಲೂ ಮರುಕಳಿಸುತ್ತದೆ. ಇದು ಸೈಕಾಲಜಿಯಲ್ಲಿ, ಸೈಕ್ಯಾಟ್ರಿನಲ್ಲಿ ಪರಿಶೀಲನೆ ಮಾಡಿ ಸಿದ್ಧಾಂತ ಮಾಡಿರುವಂಥದ್ದು. ಅದನ್ನು ಆದಿಕವಿಗಳು ಎಲ್ಲಿ ಕಂಡ್ರೋ ಮಾನವ ಸ್ವಭಾವವನ್ನು ಎಷ್ಟು ಚೆನ್ನಾಗಿ ರೂಪಿಸ್ತಾ ಇದ್ದಾರೆ. ಈ ನೈಜತೆ ತುಂಬ ದೊಡ್ಡದಾದ ಚಿತ್ರಣ ಅಂತ ಅನಿಸುತ್ತೆ. ಹಾಗೆ ದುಃಖ ಪಡ್ತಾ ಇದ್ದಾಳೆ. ಆಗ ಅಲ್ಲಿದ್ದ ರಾಕ್ಷಸಿಯರ ಪೈಕಿ ಒಬ್ಬಳು ತ್ರಿಜಟೆ ಅಂತನ್ನೋಳು ನಿದ್ರೆ ಮಾಡ್ತಾ ಇದ್ದಳು. ಇಲ್ಲಿ ನೋಡಿ ರಾಕ್ಷಸಿಯರಿಗೆ ಶಿಫ್ಟ್.
ರಾತ್ರಿಯ ಪಾಳಿಯಲ್ಲೆಲ್ಲ ಎಚ್ಚರದಿಂದ ಸೀತೆಯನ್ನು ಕಾಪಾಡಿಕೊಂಡಿದ್ದಾರೆ. ಇನ್ನು ಕೆಲವರಿಗೆ ಹಗಲಿನ ಸೆಕ್ಷನ್ನಲ್ಲೂ ಇರಬೇಕಾಗಿದೆ. ಅವರು ಈಗ ನಿದ್ರೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಮನೆಗೆ ಹೋಗಿ ಬರೋಕ್ಕಿಂತ ಇಲ್ಲೇ ನಿದ್ರೆ ಮಾಡೋದು, ಮತ್ತೆ ಇನ್ನೊಂದು ಶಿಫ್ಟಿಗೆ ತಾವೇ ರೆಡಿ ಆಗೋದು ಅಂತ ಇದೆ ಅನಿಸುತ್ತೆ. ಬೇರೆ ಶಿಫ್ಟಿಗೆ ರಾತ್ರಿ ಮಲಗಿದವರು ಬರ್ತಾ ಇದ್ದಾರೆ. ಹಾಗಾಗಿ ರಾತ್ರಿ ಮಲಗಿದ್ದ ಶಿಫ್ಟಲ್ಲಿದ್ದವಳು, ಅಂದರೆ ಹೂವರ್ ಇನ್ ರಿಲ್ಯಾಕ್ಸ್ಡ್ ಮೂಡ್, ಅದರೊಳಗೊಬ್ಬಳು ತ್ರಿಜಟೆ ವೃದ್ಧೆ. ಅವಳು ಎದ್ದು ಹೇಳ್ತಾಳೆ, ಸಾಕೆ ಕಂಡಿದ್ದೀನ್ರಿ ನೀವೆಲ್ಲ ಸೀತೆಯ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡಬೇಡಿ. ಆತ್ಮಾನಂ ಕಾದತಾನಾರ್ಯ ನ ಸೀತಾಂ ಭಕ್ಷಯಿಷ್ಯತ, ನಿಮ್ಮನ್ನು ನೀವೇ ತಿಂದುಕೊಂಡು ಸಾಯರೆ ಅಂತ ಹೇಳ್ತಾ ಇದ್ದಾಳೆ. ಸೀತೆನ ಕೊಲ್ಲುವುದಲ್ಲ ಅಂತ ತನಗೆ ಬಂದ ಕನಸನ್ನು ಹೇಳ್ತಾಳೆ. ರಾಮಾಯಣದಲ್ಲಿ ಸಾಕಷ್ಟು ಕನಸುಗಳು ಬರುತ್ತೆ. ಭರತನಿಗೆ ಬರುತ್ತೆ, ದಶರಥನಿಗೆ ಬರುತ್ತೆ, ಸೀತೆಗೆ ಬರುತ್ತೆ, ಹೀಗೆಲ್ಲ ಬರುತ್ತೆ. ಆ ಕನಸಲ್ಲಿ ಶುಭಶಕುನಗಳನ್ನು ಕಾಣ್ತಾರೆ. ಕನಸಲ್ಲಿ ಕಂಡಿದ್ದನ್ನು ಇಂಟರ್ಪ್ರಿಟ್ ಮಾಡೋದಕ್ಕೆ, ವ್ಯಾಖ್ಯಾನಿಸೋದಕ್ಕೆ ಒಂದು ಶಾಸ್ತ್ರ ಇದೆ, ಸ್ವಪ್ನಶಾಸ್ತ್ರ ಅಂತ. ಅದನ್ನು ಇಟ್ಕೊಂಡು ಯಾರೂ ಇಂಟರ್ಪ್ರಿಟ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಅವೆಲ್ಲ ಕಾವ್ಯ ರಚನೆಗೆ ಪ್ರಯೋಜನ ಅಷ್ಟೇ. ಅದು ನಮ್ಮ ಶಂಕರ ಕಾವ್ಯ ರಚನೆಗೆ ಪ್ರಯೋಜನಕ್ಕೆ ಬರುತ್ತೆ. ನನ್ನ ಕಾವ್ಯ ರಚನೆಗೆ ಅದು ಪ್ರಯೋಜನಕ್ಕೆ ಬರೋಲ್ಲ. ಅಂದರೆ ಎಷ್ಟೋ ಬಾರಿ ಅವುಗಳನ್ನು ನಾವು ಅಲಂಕಾರಿಕವಾಗಿ ಸ್ವೀಕಾರ ಮಾಡಬೇಕೇ ಹೊರತು ಅಕ್ಷರಾರ್ಥದಲ್ಲಿ ಅಲ್ಲ. ನಮ್ಮ ಅಜ್ಜಿ ಹೇಳ್ತಾ ಇದ್ರಂತೆ, ನಮ್ಮ ತಾಯಿ ನನಗೆ ನಿನ್ನೆ ಕನಸಲ್ಲಿ ನಾಗರಾವ್ ಕಚ್ಚಿತು, ಇವತ್ತು ದುಡ್ಡು ಸಿಗುತ್ತೆ ಅಂತ. ಅವ್ರ ಬದುಕಿನಲ್ಲಿ ಒಂದು ದಮ್ಮಡಿ ಸಿಗಲಿಲ್ಲ, ಇದ್ದು ದುಡ್ಡು ಹೋಯ್ತಷ್ಟೇನೆ. ಈ ರೀತಿಯಾದ ಕನಸುಗಳನ್ನು ಮಾಡಿಕೊಂಡು ಏನೂ ಪ್ರಯೋಜನವಿಲ್ಲ. ಏನೋ ತೀರಾ ಅತಂತ್ರ ಸ್ಥಿತಿಯಲ್ಲಿದ್ದಾಗ ಭರವಸೆ ಬರ್ಬೋದು ಅಂತ ಕೆಲವರು ಅದಕ್ಕೆ ಸಮಜಾಯಿಷಿ ಕೊಡ್ತಾರೆ. ಆದರೆ ನೆಮ್ಮದಿ ಸ್ಥಿತಿಯಲ್ಲಿ ನೆಮ್ಮದಿ ಹಾಳು ಮಾಡೋಕ್ಕೂ ಇಂಥ ಕನಸುಗಳೇ ಕಾರಣ ಆಗುತ್ತೆ ಅನ್ನೋದನ್ನು ಮರೆಯುವಂತೆ ಇಲ್ಲ. ಯಾಕೆಂದರೆ ಇಂಗ್ಲೀಷ್ನಲ್ಲಿ ಪ್ರಸಿದ್ಧವಾದ ಗಾದೆ ಇದೆಯಲ್ಲ, ದ ಡಾಗ್ ವಿಚ್ ಕ್ಯಾನ್ ಬ್ರಿಂಗ್ ಎ ಪೀಸ್ ಆಫ್ ಬೋನ್ ಕ್ಯಾನ್ ಆಲ್ಸೋ ಸ್ನ್ಯಾಚ್ ಅವೇ ಅಂತ. ಹಾಗೂ ಮಾಡೋದಕ್ಕೆ ಸಾಧ್ಯ. ಎಷ್ಟೋ ಜನ DVG ಅವರ ಹತ್ರಕ್ಕೆ ಬಂದು ಹೇಳ್ತಾ ಇದ್ರಂತಲ್ಲ, ರಾಮ 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 ಅಂತ ಜಪ ಮಾಡಿದರೆ ರಾ ಅಂದ ತಕ್ಷಣ ಒಳಗಿರೋ ಪಾಪ ಎಲ್ಲ ಹೊರಗೆ ಬಂದು ರಾಮ್ ಅಂದ ತಕ್ಷಣ ಮುಚ್ಕೊಂಡು ಬಿಡ್ತೀವಲ್ಲ, ಒಳಗಡೆ ಇರೋದೆಲ್ಲ ಶುದ್ಧ ಆಗುತ್ತೆ ಅಂತ DVG ಬರೀತಾರೆ. ರಾ ಅಂದಾಗ ಹೊರಗಿನ ಪಾಪ ಎಲ್ಲ ಒಳಗೆ ಬಂದು, ಮೂ ಅಂದಾಗ ಬಾಯಿ ಸೀಲಾಗ್ಬಿಟ್ಟು ಜಗತ್ತಿನ ಪಾಪ ಎಲ್ಲ ನಮ್ಮೊಳಗೆ ಬಂದರೆ ಏನು. ಹೀಗಾಗಿ ಈ ಥರದ ಸಮೀಕರಣಗಳು ಒಳಿತಲ್ಲ. ಅವುಗಳಿಗೆ ಒಂದಷ್ಟೇನೋ ಇಸ್ಥೆಟಿಕ್ ವ್ಯಾಲ್ಯೂ ಇದೆ ಅಂತ ಅಂದುಕೊಳ್ಬೇಕು. ಆದರೆ ಕಾವ್ಯದಲ್ಲಿ ಆ ಸನ್ನಿವೇಶಕ್ಕೆ ಪರಿಣಾಮ ಮಾಡಿರುತ್ತದೆ. ತ್ರಿಜಟೆ ಹೇಳ್ತಾಳೆ, ರಾಮ 1000 ಹಂಸಗಳನ್ನು ಹೂಡಿದಂಥ ದಿವ್ಯವಾದ ವಿಮಾನದಲ್ಲಿ ದಿವ್ಯ ವಸ್ತ್ರಧಾರಿಯಾಗಿ ದೇದೀಪ್ಯಮಾನನಾಗಿ ತೇಲಿ ಬರ್ತಾ ಇರೋದನ್ನು ಕಂಡೆ. ಹಾಗೆ ಮೇರುಧವಲವಾದ ಒಂದು ಶಿಖರದ ಮೇಲೆ ಸೀತೆ ದಿವ್ಯಾಂಬರ ಧಾರಣಿಯಾಗಿ ಮಂಗಳ ಸ್ನಾತಿಯಾಗಿ ನಿಂತಿರುವುದನ್ನು ನೋಡಿದೆ. ಅವಳನ್ನು ರಾಮ ಕರೆದುಕೊಂಡು ಹೋದಂತೆ ಆಯಿತು. ಅದೇ ರೀತಿ ದಿವ್ಯವಾದ ಆನೆಯ ಮೇಲೆ ರಾಮ ಸೀತೆಯನ್ನು ಅಂಬಾರಿಯಲ್ಲಿ ಕೂಡಿಸಿಕೊಂಡು ಹೋದದ್ದನ್ನು ಕಂಡೆ. ಹಾಗೆ ದಿವ್ಯವಾದ ಅಶ್ವಗಳನ್ನು ಹೂಡಿದ ರಥದಲ್ಲಿ, ವಿಮಾನದಲ್ಲಿ ರಾಮ ಸೀತೆಯನ್ನು ಕೂಡಿಕೊಂಡು ನಮ್ಮ ಪ್ರದೇಶದಿಂದ ಉತ್ತರಕ್ಕೆ, ಅಂದರೆ ಅಯೋಧ್ಯೆ ಕಡೆಗೆ ತೇಲಿ ಹೋಗುವುದನ್ನು ನೋಡಿದೆ. ಅದೇ ಈ ರಾವಣ ಮತ್ತು ಅವನ ಪರಿವಾರವೆಲ್ಲ ದಕ್ಷಿಣ ದಿಕ್ಕಿಗೆ ಮತ್ತೂ ದಕ್ಷಿಣಕ್ಕೆ ಕತ್ತೆಯ ಮೇಲೆ, ಮೊಸಳೆಯ ಮೇಲೆ ಕೂತ್ಕೊಂಡು ಹೋಗೋದನ್ನೆಲ್ಲ ನೋಡಿದೆ. ಒಂಟೆಯ ಮೇಲೆ ರಾವಣ, ಕತ್ತೆಯ ಮೇಲೆ, ಮತ್ತು ಹಂದಿಯ ಮೇಲೆ ಇಂದ್ರಜಿತ್ತು, ಮೊಸಳೆಯ ಮೇಲೆ ಕುಂಭಕರ್ಣ, ಒಂಟೆಯ ಮೇಲೆ ಕೂತ್ಕೊಂಡು ಹೋಗೋದನ್ನು ನೋಡಿದೆ. ಅವರೆಲ್ಲರೂ ಮಲಿನವಾದಂಥ ವಸ್ತ್ರಗಳನ್ನು ಧರಿಸಿಕೊಂಡು ಕೆಂಪು ಬಣ್ಣದ ಕಣಗಿಲೆ ಇತ್ಯಾದಿ ಹೂಗಳ ವಧ್ಯಮಾಲೆ ಅಂತ ಕರೀತಾರೆ, ಆ ಮಾಲೆಯನ್ನು ಕೊರಳಲ್ಲಿ ಹಾಕಿಕೊಂಡು ಮೈಗೆಲ್ಲ ಎಣ್ಣೆ ಬಳಿದುಕೊಂಡು ಎಣ್ಣೆ ಕುಡ್ಕೊಂಡು, ಎಣ್ಣೆ ಅನ್ನೋದ್ರಿಂದಲೇ ಈ ಕಾಲದ ಮಧ್ಯಾರ್ಥ ಬಂತು ಏನೋ ಅಂತ ಅಂದ್ಕೋತಾ ಇದ್ದೆ, ಹೋಗ್ತಾ ಇದ್ನು. ಒಬ್ಬ ವಿಭೀಷಣ ಮಾತ್ರ ದಿವ್ಯಾಂಬರಧಾರಿಯಾಗಿ ಶ್ವೇತಛತ್ರದ ಛಾಯೆಯಲ್ಲಿ ನೆಮ್ಮದಿಯಾಗಿ ಅಂತರಿಕ್ಷಗಾಮಿಯಾಗಿ ಕಾಣಿಸ್ದ ಅಂತ. ಹೀಗೆಲ್ಲ ಇವುಗಳ ರೂಪದಿಂದಲೇ ನಮಗೆ ಗೊತ್ತಾಗುತ್ತದೆ ಸೀತಾರಾಮರಿಗೂ ಒಳ್ಳೆಯದಾಗುತ್ತದೆ, ರಾವಣನ ಕೆಟ್ಟದ್ದಾಗುತ್ತದೆ ಅಂತೆಲ್ಲ. ಸಗಣಿ ಮೇಲೆ ಹೊರಳಾಡಿಕೊಂಡು, ಸಗಣಿ ಮುದ್ದೆಗಳನ್ನು ತಿಂದುಕೊಂಡು, ಎಳ್ಳೆಣ್ಣೆಯನ್ನು ಮೊಗಮೊಗೆದು ಕುಡಿದುಕೊಂಡು, ಕೆಂಪು ಬಣ್ಣದ ಬಟ್ಟೆ ಉಟ್ಟುಕೊಂಡು, ಅಕರಾಳ ವಿಕರಾಳವಾದ ಒಬ್ಬ ಮುದುಕಿಯಿಂದ ಆಲಿಂಗಿತರಾಗಿ ಇವರೆಲ್ಲ ದಕ್ಷಿಣ ದಿಕ್ಕಿಗೆ ಹೋದರು ಅಂತಲೂ ಕೂಡ ವಿವರಣೆ ಬರುತ್ತದೆ. ದಶರಥ ಸತ್ತಾಗಲೂ ಈ ಬಗ್ಗೆ ವಿವರಣೆ ಬರುತ್ತದೆ. ಇದು ಕಾವ್ಯಕ್ಕೆ ಯುಕ್ತ. ನಾವು ನಮ್ಮ ಬದುಕಿಗೆ ಇವೆಲ್ಲ ಆಗುತ್ತದೆ ಅಂತ ಅಂದುಕೋಬಾರ್ದು. ರಾಮಾಯಣಕ್ಕೆ ಅಪಚಾರವಲ್ಲ. ಯಾಕೆಂದರೆ ಹಾಗೆ ಅಂದುಕೊಂಡಾಗ ಬರುವ ಉತ್ತರೋತ್ತರವಾದ ಕಷ್ಟಗಳಿಗೆ ರಾಮಾಯಣ ಪರಿಹಾರ ಕೊಡಲ್ಲ. ರಾಮಾಯಣದ ನನಸನ್ನು ನಚ್ಚೋಣ, ರಾಮಾಯಣದ ಕನಸನ್ನು ನಚ್ಚೋದು ಬೇಡ. ರಾಮಾಯಣದ ನನಸು ಸೀತಾರಾಮರ ಶ್ರದ್ಧಾಬದ್ಧವಾದ ದಾಂಪತ್ಯ ಧರ್ಮ, ರಾಮನ ಸತ್ಯಪರಾಕ್ರಮ ಇತ್ಯಾದಿ ಬೇಕಾದಷ್ಟು ಉಂಟಲ್ಲ ಮೌಲ್ಯಗಳು. ಆ ಕಡೆಗೆ ನೋಡೋಣ. ಮತ್ತು
ಪಕ್ಷಿಯೊಂದು ಕೊಂಬೆಯಲ್ಲಿ ಕೂತು ಶುಭಶಕುನವನ್ನು ಹಾಡ್ತಾ ಇರತಕ್ಕಂಥದ್ದು ಇತ್ಯಾದಿ ಎಲ್ಲ. ಇದು ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಇದೆ. ನೀವು ಹೋಮರ್ನ ಕಾವ್ಯಗಳನ್ನು ನೋಡಿದ್ರೆ ಎಡಗಡೆಯಿಂದ ಹದ್ದು ಹಾರು ಬಂತು, ಬಲಗಡೆಯಿಂದ ಹದ್ದು ಬೇರೆ ಮರಿಗಳನ್ನು ಅಂದರೆ ಕೋಳಿ ಮರಿಗಳನ್ನು ಉಗುರಲ್ಲಿ ಊರಿ ಹಿಡ್ಕೊಂಡು ಹಾರಿ ಬಂದದ್ದು, ಮತ್ತೊಂದು ಹಾವು ಕಂಬದ ಮೇಲೆ ಸುತ್ತಿಕೊಂಡು ಬಂದು ಅಲ್ಲಿದ್ದ ಪಕ್ಷಿಗಳ 9 ಪಕ್ಷಿಗಳ ಮೊಟ್ಟೆಗಳನ್ನು ನುಂಗಿದ್ದು, ಈ ಥರದ್ದೇನೇನೋ ಶಕುನಗಳು ಬರ್ತಾನೇ ಇರುತ್ತವೆ. ಅವರು ಬೇಕಾದಂತೆ ಶಕುನ ಕಣಿಗಳೆಲ್ಲ ಕೇಳ್ತಾ ಇದ್ರು. ಎಲ್ಲ ದೇಶದಲ್ಲಿಯೂ ಆಸೆ ಇದ್ದೇ ಇರುತ್ತದೆ. ಜ್ಯೋತಿಷ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ವಿದೇಶದಲ್ಲಿಯೂ ಇದೆ. ಎಲ್ಲಿ ಸೂರ್ಯ ಚಂದ್ರ ಮೊದಲಾದ ಗ್ರಹಗಳನ್ನು ಈ ರೀತಿ ನಮ್ಮ ಸೂರ್ಯಾಯ ಚಂದ್ರಾಯ ಅಂತ ಯಾರು ನಂಬೋದಿಲ್ವೋ ಅಂಥವರು ಕೂಡ ಈ ರೀತಿಯಾದಂಥ ರಾಶಿಗಳನ್ನು ನಂಬುತ್ತಾರೆ. ಕ್ರಿಸ್ಟಲ್ ಗೇಸಿಂಗಿಂದ ಮೊದಲಾಗಿ ಬೇಕಾದಷ್ಟು ಉಂಟು ಅಲ್ಲಿ ಕೂಡ ಅಂತ ನಮಗೆ ಗೊತ್ತಾಗುತ್ತದೆ. ಹಾಗೆ ಕಂಡಾಗ ಭವಿಷ್ಯತ್ತಿನ ಕಾತರತೆ ಇವನ್ನೆಲ್ಲವನ್ನು ಮನುಷ್ಯನಿಗೆ ಮಾಡ್ತಾ ಇದೆ ಅಂತ ತಿಳಿಯುವಂಥದ್ದೇ ಆಗಿದೆ. ಆದರೆ ಕವಿ ಅದನ್ನು ಜನರ ನಂಬಿಕೆಯನ್ನು ಬಳಸ್ಕೊಂಡ್ರೆ ತಪ್ಪಲ್ಲ, ಕಾವ್ಯಕ್ಕಾಗಿ ದುರುಪಯೋಗ ಮಾಡಿಕೊಳ್ಳಬಾರದಷ್ಟೇ. ಈ ಎಲ್ಲ ಇಷ್ಟೋ ವಿವರಗಳನ್ನು ನೋಡಿಕೊಂಡು ಯಾರ್ಯಾರೋ ಸ್ವತಂತ್ರವಾಗಿ ಕಂಡಂತೆ ಪುಸ್ತಕಾಭಾಸಗಳನ್ನೆಲ್ಲ ಬರೆದಿದ್ದಾರೆ, ಅವು ಯುಕ್ತವಿಲ್ಲ. ಅದಾದ ಮೇಲೆ ಸೀತೆ ನಾನಿನ್ನು ಉಳಿಯಲಾರೆ ಅಂತ ಈ ರಾಕ್ಷಸಿಯರು ವಿಶ್ರಾಂತಿಗಾಗಿ ಮಲಗಿದಾಗ ನೇಣು ಹಾಕ್ಕೊಳ್ಳೋಕೆ ಹೊರಡ್ತಾಳೆ. ತಸ್ಮಿನ್ ಅನಾಗಚ್ಚತಿ ಲೋಕನಾಥೆ ಗರ್ಭಸ್ಥ ಜಂತುವರಿವ ಶಲ್ಯಕೃಂತಹ. ತಾಯಿ ಗರ್ಭದಲ್ಲಿರುವ ಮಗುವಿಗೇನಾದರೂ ಶಸ್ತ್ರಾಘಾತ ಆಗಿ ಹೊರಟು ಹೋದರೆ ಹೇಗೋ ಗರ್ಭಸ್ರಾವವಾದಂತೆ, ಗರ್ಭದಲ್ಲಿಯೇ ಶಸ್ತ್ರಘಾತಿತವಾದಂತೆ ರಾಮ ಬರದೆ ನಾನು ಈ ಲಂಕಾ ಗರ್ಭದಲ್ಲಿಯೇ ಸತ್ತು ಹೋಗ್ತೀನೋ ಏನೋ ಅಂತ ಸೀತೆ ಅಂದುಕೊಂಡು ನೇಣು ಹಾಕಿಕೊಳ್ಳಬೇಕು ಅನ್ನುವ ಚಿಂತೆ ಮಾಡ್ತಾಳೆ. ಆ ಹೊತ್ತಿಗೆ ಸೀತೆಗೆ ಶುಭಶಕುನಗಳು ಆಗುತ್ತವೆ ಅಂತ ಒಂದು ಸರ್ಗ ಬರುತ್ತದೆ. ಈ ಸರ್ಗ ಪ್ರಕ್ಷೇಪ ಅಂತ ಗೊತ್ತಾಗುತ್ತದೆ. 8 ಶ್ಲೋಕ ಇದೆ. ಅವೆಲ್ಲ ಉಪಜಾತಿ ಛಂದಸ್ಸಲ್ಲಿರ್ತಕ್ಕಂಥವು. ಇದನ್ನು ಕ್ರಿಟಿಕಲ್ ಎಡಿಷನ್ನಲ್ಲೆಲ್ಲ ಪ್ರಕ್ಷೇಪ ಅಂತಲೇ ಮಾಡಿದ್ದಾರೆ. ಆಮೇಲೆ ಇದನ್ನೆಲ್ಲ ಕಾಣ್ತಾ ಇದ್ದ ಶಿಂಶುಪ ವೃಕ್ಷದಲ್ಲಿ ಸೂಕ್ಷ್ಮ ರೂಪಿಯಾಗಿದ್ದ ಹನುಮಂತ ನೋಡ್ತಾ ಚಾರೇಣತು ಸುಯುಕ್ತೇನ ಶತ್ರೋ ಶಕ್ತಿಮವೇಕ್ಷತ ಗೂಢೇನ ಚರತಾ ತಾವದ್ ಅವೇಕ್ಷಿತಮಿದಮ್ಮಯ ರಾಕ್ಷಸಾನಾಂ ವಿಶೇಷಶ್ಚ ಪುರಿ ಚೇಯಂ ಅವೇಕ್ಷಿತ ರಾಕ್ಷಸಾಧಿಪತಿಯರಸ್ಯ ಪ್ರಭಾವೋ ರಾವಣಸ್ಯ ಚ ಅಂತ ತನಗೆ ತಾನೇ ಸ್ವಗತವನ್ನು ಮಾತಾಡ್ಕೋತಾನೆ. ನಾನು ಇಷ್ಟೆಲ್ಲ ಹುಡುಕಿ ಗಾಳಿಸಿ ಬಂದೆ, ರಾವಣನ ಅಂತಃಪುರವನ್ನೆಲ್ಲ ಓಡಾಡಿ ಬಂದೆ, ಇಷ್ಟು ಮಾಡಿದ ಮೇಲೆ ಇವಳು ಕಾಣಿಸ್ತಾ ಇದ್ದಾಳೆ, ಇವಳು ನಿಜವಾಗಿ ಸೀತೆ ಅಂತ ಅನ್ನಿಸ್ತಾ ಇದೆ. ಈಗ ಇವಳನ್ನ ನಾನು ಈಗ ಮಾತಾಡಿಸ್ದೇ ಇದ್ದರೆ ಇವಳು ಸತ್ತೇ ಹೋಗ್ಬಿಡ್ತಾಳೆ ಅಂತ ತುಂಬ ಅದ್ಭುತವಾದ ಮನಃಶಾಸ್ತ್ರ ಇಲ್ಲಿದೆ. ಅನೇನ ರಾತ್ರಿಶೇಷೇಣ ಯದಿ ನಾಶ್ವಾಸ್ಯತೆ ಮಯ ಸರ್ವಥಾ ನಾಸ್ತಿ ಸಂದೇಹ ಪರಿತ್ಯಕ್ಷತೆ ಜೀವಿತಂ. ನೋಡಿ, ಸೀತೆ ಇದು ಮುಂದಿನ ಸ್ಥಿತಿ ಉದ್ಬಂಧನ ವ್ಯವಸಾಯ ಅಂತ ನೇಣು ಹಾಕಿಕೊಳ್ತಕ್ಕಂಥ ಸನ್ನಿವೇಶ ಬರುತ್ತದೆ. ಆ ಮಾತುಗಳನ್ನೆಲ್ಲ ಕೇಳ್ತಾ ಹನುಮಂತ ಊಹಿಸಿಕೊಂಡ ಇವಳು ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಹೋಗಿದ್ದಾಳೆ, ಸೂಸೈಡಲ್ ಇನ್ಸ್ಟಿಂಕ್ಟ್ಸ್ ಟೆಂಡೆನ್ಸೀಸ್ ಬರ್ತಾ ಇವೆ. ಈಗ ಯಾರಾದರೂ ಧೈರ್ಯ ಕೊಡದೇ ಇದ್ದರೆ, ತ್ರಿಜಟೆ ಹೇಳಿದಳು ಸ್ವಪ್ನವನ್ನು, ಆದರೆ ಅದು ರಾಕ್ಷಸಿಯರ ಪಕ್ಷದಿಂದ ಆಯಿತು, ರಾಮನಿಂದ ಒಂದು ಶುಭವಾರ್ತೆ ಬಂದಿದೆ ಎನ್ನುವ ಭರವಸೆ ಬರದೇ ಇದ್ದರೆ ಇವಳು ಬಾಳುವುದಿಲ್ಲ ಅಂತ. ಎಷ್ಟೋ ಬಾರಿ ಇಂಥ ಒಂದು ಸನ್ನಿವೇಶದಲ್ಲಿರತಕ್ಕಂಥ ಮಾನಸಿಕ ರೋಗಿಗಳಿಗೆ, ವ್ಯಕ್ತಿಗಳಿಗೆ ಧೈರ್ಯವನ್ನು ಭರವಸೆಯನ್ನು ಆ ಕ್ಷಣಕ್ಕೆ ಕೊಡದೇ ಇದ್ದರೆ ತುಂಬ ದೊಡ್ಡ ಅನಾಹುತಗಳಾಗುತ್ತವೆ ಅಂತ ನನ್ನ ಸ್ನೇಹಿತ ಮನಃಶಾಸ್ತ್ರಜ್ಞ ಡಾಕ್ಟರ್ ಶಂಕರ್ ಹೇಳುವುದುಂಟು. ಎಲ್ಲಿವರೆಗೆ ಪಾಪ ಅಂದರೆ, ಯಾವುದೋ ಟ್ಯಾನ್ರಿ ರೋಡಲ್ಲಿ ಯಾರೋ ಒಬ್ಬ ಪೇಷಂಟು ಆಗಿಂದಾಗಿ ಈ ಥರದ್ದು ಅವ್ಯವಸ್ಥೆಗಳಿಗೆ ತುತ್ತಾಗಿ ಬಚ್ಚಲ ಮನೆಗೆ ಹೋಗಿ ಬೋಲ್ಟ್ ಹಾಕ್ಕೊಂಡು ಕೂತ್ಕೊಂಡು ಬಿಡ್ತಿದ್ರಂತೆ. ಈತ ಬಸವೇಶ್ವರ ನಗರದಿಂದ ಟ್ಯಾನ್ರಿ ರೋಡ್ವರೆಗೂ ಹೋಗಬೇಕು, ಅದು ಪಾಕಿಸ್ತಾನ ಅಫ್ಘಾನಿಸ್ತಾನದ ತರಹ. ಅಲ್ಲಿಗೆ ಹೋಗಿ ಆ ಬಚ್ಚಲ ಮನೆಯಲ್ಲಿ ಬೀಗ ಹಾಕ್ಕೊಂಡು ಕೂತ್ಕೊಂಡಂಥವನನ್ನು ಹೊರಗಡೆ ಎಲ್ಲ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅಂತೆಲ್ಲ ಗಂಟಲನ್ನರ ಹರಿಯೇ ಕೇಳಿ ಕರೆದು ಹೊರಗೆ ಬರೆಸ್ಕೊಂಡು ಆತನಿಗೆ ಸಮಾಧಾನ ಮಾಡುವುದು. ಇನ್ನೊಂದು ಕಡೆ ವೈಟ್ ಫೀಲ್ಡಲ್ಲಿ ಆ ಥರ ಒಬ್ಬ ಪೇಷಂಟ್ ಇದ್ದರು ಅಂತ ಹೇಳ್ತಾ ಇದ್ದುಂಟು. ಅಂದರೆ ಆ ಪೇಷಂಟ್ಗಳನ್ನು ಉಳಿಸಬೇಕು ಅನ್ನುವ ಜೀವಕಾತರ ಕಾರುಣ್ಯದಿಂದ ಮಾಡ್ತಾ ಇದ್ದಿದ್ದು. ಆ ವೈದ್ಯರು ಮಾಡಲೇಬೇಕು ಅನ್ನೋದೇನು ಕಟ್ಟಲೆಯಲ್ಲ, ಈತನ ಪಾಪ ಸ್ನಿಗ್ಧತೆ. ಅಂದರೆ ಹನುಮಂತ ಈ ಸೂಕ್ಷ್ಮತೆಯನ್ನು ಬಲ್ಲ. ಅವನು ಯಾರನ್ನು ಕಂಡಿದ್ದ ಆತ್ಮಹತ್ಯೆ ಮಾಡ್ಕೊಳ್ಳೋರನ್ನ, ಹೆಂಗೆ ಒದ್ದಾಡೋರನ್ನ ಕಂಡಿದ್ದ ಅಂದರೆ ಇದ್ದೇ ಇದೆಯಲ್ಲ, ವಾನರರು ಆತ್ಮಹತ್ಯೆಗೆ ಸಿದ್ಧರಾಗಿದ್ದರು. ಆಗ ಸಂಪಾತಿಯ ಸನ್ನಿವೇಶ ಬಂತಲ್ಲ, ತಾನೇ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನೋ ಸನ್ನಿವೇಶಕ್ಕೆ ಹೋಗಿದ್ದ. ಹಿ ವಾಸ್ ಕಾರ್ನರ್ಡ್, ಹಿ ವಾಸ್ ಥ್ರೋನ್ ಇನ್ ಟು ದಟ್ ಡಿವಾಸ್ಟೇಟೆಡ್ ಸಿಚುಯೇಷನ್. ಇದನ್ನೆಲ್ಲ ಬಲ್ಲವನಾದ ಕಾರಣ
ಬೇಗ ಅದಕ್ಕೆ ಸಮನ್ವಯ ಮಾಡಿಕೊಂಡು ಸೀತೆಗೂ ಇಂಥ ದುರ್ಭರ ಪರಿಸ್ಥಿತಿ ಬಂದಿದೆ, ಈಗ ಇನ್ನೂ ಸ್ವಲ್ಪ ಭಾಗ ಉಳಿದಿರತಕ್ಕಂಥ ರಾತ್ರಿಯ ಚರ್ಮ ಯಾಮದ ಒಂದು ಭಾಗದಲ್ಲಿ ಇವಳನ್ನು ನೋಡಿ ಸಮಾಧಾನ ಮಾಡದೇ ಇದ್ರೆ ಉಳಿಲಾರಳು. ಕಿಮಹಂ ತಂ ಪ್ರತಿಬ್ರೂಯಾಂ ಅಸಂಭಾಷ್ಯ ಸುಮಧ್ಯಮಾಂ. ಅವಳನ್ನು ಮಾತಾಡಿಸ್ದೆ ನಾನು ಹೇಗೆ ಭರವಸೆ ಕೊಡಲಿ, ಹೇಗೆ ಮಾತಾಡಿಸೋದು? ಇಲ್ಲೆಲ್ಲ ಇವರುಗಳೆಲ್ಲ ಮಲಗ್ತಾ ಇದ್ದಾರೆ, ಪೂರ್ತಿ ಮಲಗಬೇಕಲ್ವ. ಮತ್ತೊಂದು, ಯಾವ ರೀತಿ ಭಾಷೆಯನ್ನು ಬಳಸಬೇಕು, ಯಾವ ಭಾಷೆಯನ್ನು ಬಳಸಬೇಕು? ಕಡಿಮೆ ಸಮಯ, ಪೂರ್ಣವಾಗಿ ಆಕೆಗೆ ನಾನು ಅಪರಿಚಿತ, ಭಯಕಂಪಿತೆ, ಉದ್ವಸ್ತೆ, ಯಾರಲ್ಲಿಯೂ ನಂಬಿಕೆ ಇಡುವಂಥ ಸ್ಥಿತಿ ಅವಳಲ್ಲಿಲ್ಲ. ಹೀಗೆ ಇರುವಲ್ಲಿ ಹೇಗೆ ನಂಬಿಕೆಯನ್ನು ಉಂಟು ಮಾಡೋದು? ಪ್ರತ್ಯೋತ್ಪಾದನ ಯಾವ ರೀತಿ ಸಾಧ್ಯ? ವಾಚಂಚೋದಾಹರಿಷ್ಯಾಮಿ ಮಾನುಷೀಮಿವ ಸಂಸ್ಕೃತಾಂ. ನಾನು ಆಕೆಯ ಜೊತೆ ಒಳ್ಳೆಯ ಸಂಸ್ಕೃತವೇ ಮಾತಾಡಲಾ? ಇಲ್ಲ. ಯದಿ ವಾಚಂ ಪ್ರದಾಸ್ಯಾಮಿ ದ್ವಿಜಾತಿರ್ವ ಸಂಸ್ಕೃತಾಂ ರಾವಣಂ ಮನ್ಯಮಾನ ಮಾಂ ಸೀತಾ ಭೀತಾ ಭವಿಷ್ಯತಿ. ನಾನು ಸೊಗಸಾದ ಸಂಸ್ಕೃತದ ವಾಣಿಯಲ್ಲಿ ಇವಳನ್ನು ಸಂಬೋಧನೆ ಮಾಡಿದರೆ ರಾವಣಾಸುರನೇ ಬಂದುಬಿಟ್ಟ ಅಂತ ಅಂದುಕೊಂಡು ನೇಣೆ ಹಾಕ್ಕೊಂಡು ಬಿಡ್ತಾಳೆ, ಕೂಡದು, ತಪ್ಪು ಅಂತ. ಇಲ್ಲಿಯೇ ಗೊತ್ತಾಗುತ್ತದೆ. ಇದನ್ನು ದೊಡ್ಡ ಆಧಾರವಾಗಿ ಅನೇಕ ವಿದ್ವಾಂಸರು ಹೇಳ್ತಾರೆ. ಸೀತೆ, ರಾವಣ, ಹನುಮಂತ ಇವರೆಲ್ಲರಿಗೂ ಗೊತ್ತಾಗ್ತಾ ಇದ್ದ ಕಾಮನ್ ಲಿಂಗ್ವಾ ಫ್ರಾಂಕ ಅಂತ ಆ ಕಾಲದಲ್ಲಿದ್ದದ್ದು ಸಂಸ್ಕೃತ ಅಂತ. ಅದು ಮಾತ್ರವಲ್ಲ, ರಾವಣಾಸುರ ಅವನು ವೇದಾಭ್ಯಾಸಾದಿಗಳನ್ನು ಮಾಡಿದವನು ಚೆನ್ನಾಗಿ ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ದ. ಹಾಗಾಗಿ ಸಂಸ್ಕೃತ ಮಾತಾಡಿದ್ರೆ ರಾವಣ ಅಂತ ಅಂದುಕೊಳ್ಳೋ ಸಾಧ್ಯತೆ ಹೆಚ್ಚು ಅಂತ. ದಕ್ಷಿಣ ಭಾರತದಲ್ಲಿದ್ದವನು ರಾವಣ, ಅಲ್ಲಿ ಸಂಸ್ಕೃತ ಎಷ್ಟು ಪ್ರಚುರವಾಗಿತ್ತು ಅನ್ನೋದು ಗೊತ್ತಾಗುತ್ತದೆ. ಈ ರೀತಿಯಾದೆಲ್ಲ ಯುಕ್ತಿಗಳನ್ನು ಹೂಡ್ತಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಹನುಮಂತನಿಗೆ ತಾನು ವಾನರ ರೂಪಿ. ಈ ಮಂಗನ ಬಾಯಲ್ಲಿ ಸಂಸ್ಕೃತ ಅಂದರೆ ಯಾರಿಗಾದರೂ ಆಶ್ಚರ್ಯವಾಗುತ್ತದೆ, ಭಯವೂ ಆಗುತ್ತದೆ. ಅದಕ್ಕಾಗಿ ಪ್ರಾಕೃತದಲ್ಲಿ ಮಾತಾಡ್ತೀನಿ ಅಂತ. ಪ್ರಾಕೃತ ಸಂಸ್ಕೃತಕ್ಕಿಂತ ಪೂರ್ತಿ ವ್ಯತಿರಿಕ್ತವಾದ ಭಾಷೆಯಲ್ಲ, ಅದೊಂದು ಛಾಯೆ, ಡೈಲೆಕ್ಟ್. ಹಾಗಾಗಿ ಕೋಸಲ ಪ್ರದೇಶದಲ್ಲಿ ಯಾವ ಪ್ರಾಕೃತವನ್ನು ಮಾತಾಡ್ತಾರೋ ಆ ಪ್ರಾಕೃತದಲ್ಲಿ ನಾನು ಮಾತಾಡ್ತೀನಿ ಅಂತ ಮುಂದೆ ಅಂದುಕೊಂಡು ಆರಂಭ ಮಾಡ್ತಾನೆ ಅಂತ. ಇಲ್ಲಿ ನಾವು ಕಾಣಬೇಕಾದ ಸ್ವಾರಸ್ಯ ಸಂಸ್ಕೃತದ ವ್ಯಾಪ್ತಿ. ಮತ್ತು ಅದು ರಾವಣಾಸುರನಂತವನಿಗೂ ಸುಲಭವಾಗಿ ಒದಗಿ ಬಂದಂಥ ಭಾಷೆಯಾಗಿತ್ತು. ಹನುಮಂತ ಅಂತೂ ಚೆನ್ನಾಗಿ ಅಭ್ಯಾಸವೇ ಮಾಡಿದ್ದ ಅಂತ. ಇವೆಲ್ಲ ನಮಗೆ ಸೂಕ್ಷ್ಮದಲ್ಲಿ ಗೊತ್ತಾಗುತ್ತದೆ. ಕಶ್ಚ ನಿಸ್ಸಂಶಯಂ ಕಾರ್ಯಂ ಕುರ್ಯಾತ್ ಪ್ರಾಜ್ಞ ಸಸಂಶಯಂ ಪ್ರಾಣತ್ಯಾಗಶ್ಚ ವೈದೇಹ್ಯ ಭವೇದ್ ಅನಭಿಭಾಷಣೆ. ವಿಚಾರ ಮಾಡದೆ ಯಾರೂ ಕೂಡ ಕೆಲಸಗಳನ್ನು ಆರಂಭಿಸಬಾರದು. ನಿಸ್ಸಂಶಯಂ ಕಾರ್ಯಂ ಸಸಂಶಯಂ ಯಹ ಕುರ್ಯಾತ್ ಅಂದರೆ ಸಸಂಶಯಂ ಕಾರ್ಯಂ ನಿಸ್ಸಂಶಯಮಿವ ಯಹ ಕುರ್ಯಾತ್ ಸಯೇವ ಪ್ರಾಜ್ಞ. ಸಂದಿಗ್ಧವಾದ ಕೆಲಸವನ್ನು ನಿಸ್ಸಂದಿಗ್ಧ ಎಂಬಂತೆ ಯಾರು ಮಾಡ್ತಾನೋ ಅವನು ಮೇಧಾವಿ ಅಂತ. ವಿದ್ವಾಂಸ ಪ್ರಾಜ್ಞನಿಗೆ ಲಕ್ಷಣ ಹೇಳ್ತಾ ಇದ್ದಾನೆ. ಯಾವನು ಸಂದೇಹವನ್ನು ನಿವಾರಣೆ ಮಾಡಬಲ್ಲನೋ, ಸಂದಿಗ್ಧವಾದ ಆಂಬಿಗ್ಯೂಸ್ ಅಂತ ಅನ್ನುವಂಥದ್ದನ್ನು ಅನಾಂಬಿಗ್ಯೂಸ್ ಅಂತ ಮಾಡ್ತಾನಲ್ಲ, ಅವನೇ ಮೇಧಾವಿ ಅಂತ. ಪರಿಚ್ಛೇದೋ ಹಿ ಪಾಂಡಿತ್ಯಂ ಅನ್ನುವ ಮಾತುಂಟು. ಕಿಂ ಪಾಂಡಿತ್ಯಂ ಪರಿಚ್ಛೇದ. ಯಾವುದು ವಿದ್ಯೆ, ಯಾವುದು ಪ್ರಜ್ಞೆ ಅಂದರೆ ಪರಿಚ್ಛೇದ, ಕ್ಲಿಯರ್ ಕಟ್ ಡಿಮಾರ್ಕೇಶನ್ ಅಂತೀವಲ್ಲ, ಸ್ಪಷ್ಟವಾಗಿ ಕತ್ತರಿಸಿಟ್ಟಂತೆ ಎಲ್ಲ ವಿಷಯಗಳನ್ನು ದಲಕೃತ್ಯ ವಿಭಾಗ ಮಾಡಿ ತೋರಿಸ್ತಕ್ಕಂಥದ್ದು. ಅದು ಬಹಳ ಮುಖ್ಯವಾಗಿ ಬೇಕಾದದ್ದು. ತುಂಬ ಜನ ವಿದ್ವಾಂಸರು ಅಂತ ಅನ್ನಿಸಿಕೊಂಡವರಿಗೆ ವಿಷಯವನ್ನು ನಿರೂಪಣೆ ಮಾಡೋ ಸ್ಪಷ್ಟತೆಯೇ ಇಲ್ಲದೆ ಹೋದರೆ ಬಹಳ ಕಷ್ಟವಾಗುತ್ತದೆ. ಅದನ್ನು DVG ಅವರು ಬರೀತಾರಲ್ಲ, ಯಾರೋ ಒಬ್ಬರು ಹರಿದಾಸರು ಕುಂಡಿನಿ ನಾಮ ನಗರೇ ಅಂತ ಆರಂಭ ಮಾಡಿದಾಗ ಇನ್ಯಾರೋ ಅದಕ್ಕೆ ಅರ್ಥ ಏನು ಹೇಳಿಬಿಡಿ ಅಂತಂದರೆ, ಕುಂಡಿ ಮ್ಯಾಗ ನಾಮ ಇಟ್ಕೊಂಡ್ರೆ ಯಾರು ನಗೋದಿಲ್ವಮ್ಮ ಅಂತಂದ್ರಂತೆ. ಇದೇನು ಹೀಗಂತಿದ್ದೀರಾ, ಅಲ್ಲ ಅರ್ಥ ಉಂಟಂದ್ರೆ ನೀವೇ ಹೇಳಿ ರಿಂದಾಬಾಯಿ ಬೆಣ್ಣೆ ಮುದ್ದೆ ಕೈಯಲ್ಲಿಲ್ವಾ ಉಡುಪಿ ಕೃಷ್ಣನ ಕೈಯಾಗ ಅಂತ DVG ಬರೀತಾರೆ. ಕುಂಡಿನಿ ನಗರಕ್ಕೂ ಬೆಣ್ಣೆ ಮುದ್ದೆ ಉಡುಪಿ ಕೃಷ್ಣನ ಕೈನಲ್ಲಿರೋಕ್ಕೂ ಇಲ್ಲ, ಉಡುಪಿ ಕೃಷ್ಣನ ಕೈಯಲ್ಲಿ ಕಡಗೋಲಿರೋದು. ಈ ಅನನ್ವಯಗಳಿಗೂ ಸಂಬಂಧ ಇಲ್ಲ ಅಂತ ಯಾರು ಹೇಳೋಣ? ಈ ರೀತಿ ಸಂದಿಗ್ಧತೆಯನ್ನು ತುಂಬ ಜನ ಮಾಡ್ತಾರೆ. ಹಾಪಿಂಗ್ ಫ್ರಮ್ ಟಾಪಿಕ್ ಟು ಟಾಪಿಕ್ ಅಂತಾರಲ್ಲ, ವಾಕ್ಯವನ್ನೇ ಪೂರ್ತಿ ಮಾಡೋಲ್ಲ. ಪಾಪ ಅವರು ಎಲ್ಲವೂ ಹಾಗೆ ಅಪೂರ್ಣವಾಗಿಯೇ ಮಾಡಿ ಹೋಗ್ತಾ ಇರ್ತಾರೆ. ಯಾವುದೂ ಮುಗಿಯುವಂಥದ್ದೇ ಅಲ್ಲ ಪೂರ್ಣವಾಗಿ. ಸರ್ಕಾರದ ಕೆಲಸಗಳಿದ್ದಂತೆ ಹಾಗೆ ಮಾಡಬಾರದು. ಒಂದೊಂದು ವಾಕ್ಯಕ್ಕೂ ಒಂದೊಂದು ವಿಚಾರಕ್ಕೂ ಒಂದು ಪೂರ್ಣತೆ, ಸಾಮಂಜಸ್ಯ ಬರಬೇಕು. ಹಾಗೆ ಸಂದಿಗ್ಧತೆಯನ್ನು ಉನ್ಮೂಲನ ಮಾಡಿ ನಿಸ್ಸಂದಿಗ್ಧತೆಯನ್ನು ತಂದುಕೊಡುವಂಥದ್ದೇ ಪಾಂಡಿತ್ಯದ ಲಕ್ಷಣ. ಅದರಿಂದಾಗಿ ನಾನು ವಿವೇಕದಿಂದ ವರ್ತಿಸಬೇಕು ಅಂತಂದುಕೊಂಡು ಏವಂ ಬಹುವಿಧಾಂ ಚಿಂತಾಂ ಚಿಂತಯಿತ್ವಾ ಮಹಾಕಪಿ ಸಂಶ್ರವೇ ಮಧುರಂ ವಾಕ್ಯಂ ವೈದೇಹ್ಯಾವ್ಯಾಜಹಾರ
ಹೀಗಂದುಕೊಂಡು ಆ ಕೋಸಲ ದೇಶದ ಪ್ರಾಕೃತದಲ್ಲಿ ರಾಜ ದಶರಥೋ ನಾಮ ರಥಕುಂಜರ ವಾಜಿಮಾನ್ ಪುಣ್ಯಶೀಲೋ ಮಹಾಕೀರ್ತಿರ್ ರುಜುರ್ ಆಸೀನ್ ಮಹಾಯಶಃ ಅಂತ ಸಂಕ್ಷಿಪ್ತವಾಗಿ ರಾಮಾಯಣ ಕಥೆ ಹೇಳ್ತಾನೆ. ಇದೆಲ್ಲರಿಗೂ ಗೊತ್ತಿರುವುದೇ. ಇಲ್ಲಿಯ ಸ್ವಾರಸ್ಯ ಇಷ್ಟೇ, ತಾನು ಏನು ಹೇಳಬೇಕು ಅಂತ ಇದ್ದಾನೋ ಅದನ್ನು ಎಲ್ಲಿಂದಲೋ ಒಂದು ಸೂಕ್ಷ್ಮವಾಗಿ ಬಂದೊದಗಿದ ಕಥೆಯಂತೆ ಸೀತೆಗೆ ಅವಳದೇ ವ್ಯಕ್ತಾಲೋಚನೆಯೋ ಎಂಬಂತೆ ನಿವೇದಿಸೋದಿದೆಯಲ್ಲ, ಅದು ತುಂಬ ದೊಡ್ಡದು. ಇದೋ ನಾನು ಬಂದೆ ಅಂತ ದುತ್ತನೆ ಮರೆತು ಕೊಂಬೆಯಿಂದ ಜಾರಿ ಬಿದ್ದರೆ ಸೀತೆ ಬೆಚ್ಚಿ ಬಿದ್ದು ಮೂರ್ಛೆಯೇ ಹೋದಾಳು. ಹಾಗಲ್ಲದೆ ಎಲ್ಲಿಂದಲೋ ಹೇಗೋ ಆರಂಭ ಮಾಡತಕ್ಕಂಥದ್ದು. ಒಂದು ಯಾವುದೋ ಗಾನ ಕೇಳಿ ಬರ್ತಾ ಇದೆ, ಯಾವುದೋ ಮಾತು ಗಾಳಿಯಲ್ಲಿ ತೇಲಿ ಬರ್ತಾ ಇದೆ ಅಂದಾಗ ಆ ಮಾತನ್ನು ಹೇಳುವವರು ನಮ್ಮಿಂದ ದೂರ ಇದ್ದಾರೆ, ನಮಗೆ ಅದರಿಂದ ಅಪಾಯವಿಲ್ಲ ಅನ್ನುವ ಒಂದು ಭರವಸೆ ಬರುತ್ತದೆ. ಮತ್ತು ಕ್ರಮವಾಗಿ ಕುತೂಹಲ ಬರುತ್ತದೆ. ಅದನ್ನು ಹೇಗೆ ವಾಲ್ಮೀಕಿಗಳು ರೂಪಣ ಮಾಡಿಕೊಂಡ್ರೋ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಇವತ್ತೂ ಆ ನಯ ಇದೆಯಲ್ಲ. ಯಾವುದೇ ಒಳ್ಳೆ ವಾರ್ತೆಯನ್ನೂ ಕೂಡ ಇದ್ದಕ್ಕಿದ್ದಂತೆ ಒಂದು ಗಾಬರಿಯಲ್ಲಿ ಹೇಳಬಾರದು ಅಂತ, ಹೇಳುವ ಕ್ರಮ ಕೂಡ ಬೇಕು ಅಂತ ನಾವು ಮೊನ್ನೆಯೇ ಮೇಘದೂತದ ಮಾತುಗಳಲ್ಲಿ ಶಶಿ ಅವರು ಹೇಳಿದಾಗ ಕೇಳಿದವಲ್ಲ, ಕಚ್ಚಿತ್ ಭರ್ತುರ್ಮಿತ್ರಂ ಪ್ರೇಮ ಅವಿಧವೇ ವಿದ್ಧಿಮಾಂ ಅಂಬುವಾಹಂ ಅಂತ ಹೇಳುವ ಕ್ರಮ ಮುಖ್ಯ ಅಂತ ಅದನ್ನೆಲ್ಲವನ್ನ ಇಲ್ಲಿ ಅನ್ವಯ ಮಾಡಿದ್ದಾರೆ. ಆ ಭಾಗಗಳನ್ನು ನಾವಿನ್ನೂ ಮುಂದೆ ನೋಡೋಣ. ನಮಸ್ಕಾರ.